ಕೊಡಲ್ರಿ ಸರ್ ಇದು ಕೊಡಲ್ರಿ ಹಾ ಓಕೆ ಯಾಕ್ರಿ ಊಟ ಮಾಡಿ ಬರ್ತೀರಿ ಯಾಕ್ರಿ ಒಂದ್ ದಿನ ಬರೋದು 2 ದಿನ ಬಿಡೋದು ಯಾಕೆ ಮಾಡಕತ್ರಿ ಹಾ ರೀ ಅಕ್ಕ ನೀವ್ರಿ ಯಾಕ್ರಿ ಒಂದ್ ದಿನ ಬರೋದು 2 ದಿನ ಬಿಡ್ಲತ್ತೀರಲ್ರಿ ಕುರಿ ಹೋಗನ ಹೆಂಗ್ರಿ ಎಕ್ಸಾಮ್ ಪೋಸ್ಟ್ ಬಿಡ್ತಾರ ಒಂದ್ ಅರ್ಥ ಮಾಡ್ಕೋರಿ ನೋಟಿಫಿಕೇಶನ್ ಮಾತ್ರ ಆತ 2 ತಿಂಗಳದಾಗ ಬಿಟ್ಟ ಮ್ಯಾಗ ಹುಚ್ಚ ಹಿಡಿತು ನೋಡ್ರಿ ಒಟ್ಟ ಟೈಮ್ ಕೂಡ ಅಲ್ಲ ಈಗ ಹೇಳ್ತೀನಿ ನಿಮ್ಗ ಈಗ ಯಾರು ಬಿಲೀವ್ ಮಾಡಿ ಓದ್ತಿರಿ ಬುಕ್ ಮ್ಯಾಗ ಪಕ್ಕಾ ನೌಕರಿ ಆಗ್ತದ ನೀವ್ ಏನಾದ್ರು ಹಿನಾ ಆಗಲ್ಲ ಗೌರ್ಮೆಂಟ್ ದವ್ರು ಹಂಗ ಹೇಳಕತ್ತಾರ ಹಿಂಗ್ ಹೇಳ್ತಾರ ಅಂತ ಅಲ್ಲತ್ತಿರಲ್ಲ ಸಾಧ್ಯನೇ ಇಲ್ರಿ 2 ತಿಂಗಳ ಒಳಗಾಗಿ ಏನಾಗ್ತದ ನೋಟಿಫಿಕೇಶನ್ ಆಗ್ತದ್ರಿ ರೈಟ್ ರೀ ಅದಕ್ಕೆ ಓದೋದ್ ಮಾತ್ರ ಬಿಡಬೇಡ್ರಿ ಡೈಲಿ 6 ಅವರ್ ಮಿನಿಮಮ್ ಸ್ಟಡಿ ಮಾಡ್ರಿ ನೀಟಾಗಿ ಪ್ಲಾನ್ ಹಾಕೊಂಡು ಕ್ವಶನ್ ಪೇಪರ್ ಬಿಡಿಸ್ರಿ ಹೇಳ್ರಿ ಇದು ಫೆಬ್ರವರಿ ಅದಲ್ರಿ ಜೂನ್ದಾಗ ಇರ್ತಾವ ನೋಡ್ರಿ ಎಕ್ಸಾಮ್ ಏಪ್ರಿಲ್ ಮೇ ಜೂನ್ದಾಗ ಇರ್ತಾವ್ರಿ ಎಕ್ಸಾಮ್ ನೀವ್ ಏನಿಲ್ಲ ಹುಡುಗರು ಏನ್ ಎಲೆಕ್ಷನ್ ಇದ್ರು ಏನಾದ್ರ ನಿಮ್ದು ನೋಡ್ರಿ ನೋಟಿಫಿಕೇಶನ್ ಆದಲ್ರಿ ಇವತ್ತಿನ ನಾಳೆ ಎಕ್ಸಾಮ್ ನಡೆಸ್ತಾರೆ 1 ತಿಂಗಳು 2 ತಿಂಗಳು ಹೆಚ್ಚಿಗೆ ಆಗ್ಬೋದು ಕಡಿಮೆ ಆಗ್ಬೋದು ಅಷ್ಟೇ ಬಟ್ ನೀವು ರೆಡಿ ಇರ್ಬೇಕಲ್ರಿ ಈಗ ನಿಮ್ ಕ್ವಶನ್ ಪೇಪರ್ ನಾ ಕೊಡ್ತೀನ್ರಿ ಪಕ್ಕ ನೌಕರಿ ಆಗ್ತಾನೆ ಹೇಳ್ರಿ ನೀವು ನಾನೇ ಹೋಗಿ ಕುಂಡಿರ್ತೀನಿ ವಿಧಾನಸೌಧ ಮುಂದ ಹಂಗ ರೆಡಿ ಇರ್ಬೇಕ್ರಿ 100% ಅಕ್ಯುರೇಸಿ ಕೊಡ್ಬೇಕ್ರಿ ನೀವು ಫಸ್ಟ್ ನೀವ್ ಇರ್ಬೇಕು ನಾ ಇಲ್ಲ ಸಂಪೂರ್ಣ ಎಂತದೇ ಕ್ವಶನ್ ಪೇಪರ್ ಬಂದ್ರು ಕೂಡ ನಾ ಇವತ್ತು ಜಾಬ್ ಆಗ್ತದೆ ಕಾನ್ಫಿಡೆಂಟ್ ಇತ್ತಲ್ರಿ ಅವಾಗ ಒಟ್ಟೆ ಕೇರ್ಲೆಸ್ ಮಾಡ್ಬಿಡ್ರಿ ನೀಟಾಗಿ ಸ್ಟಡಿ ಮಾಡ್ರಿ ಮತ್ತೆ ನೀವು ಓನ್ ಎಫರ್ಟ್ ಬಹಳ ಬೇಕ್ರಿ ಇದ್ರ ಒಳಗ ನೀವು ಓದಂಗ್ ನೀವು ಸ್ಟಡಿ ಮಾಡ್ದಂಗ ನಿಮ್ಗೆ ಗೊತ್ತಾಗ್ತದೆ ಏನ್ ಓದ್ಬೇಕು ಏನ್ ಓದಬಾರ್ದು ಅನ್ನೋದು ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಕಾಂಪಿಟೇಟಿವ್ ಅಂದ್ರೆ ಏನ್ ಓದ್ಬೇಕು ಏನ್ ಓದಬಾರ್ದು ಇದು ಯಾವ್ದು ಯೂಸ್ ಅದ ಯೂಸ್ ಇಲ್ಲ ರೈಟ್ ರೀ ನೋಡ್ರಿ ನೀನ್ ಏನ್ ಸ್ಟಾರ್ಟ್ ಮಾಡಿದ್ರಿ ಸರ್ ಇಲ್ಲಿ ಬರ್ರಿ ಈ ತರ ಇದನ್ನ ಪ್ರಾಬ್ಲಮ್ ಆಗ್ತಾವ ನೋಡ್ರಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲಾವಧಿ ಎಷ್ಟ್ರಿ 1296 ರೀ 96 ಅಲ್ರಿ 1296 ರಿಂದ 1316 ನೋಡ್ರಿ
ಸರ್ ದೆಹಲಿ ಸುಲ್ತಾನರಲ್ಲಿ ಎರಡನೇ ಮನೆತನ ಯಾವ್ದಪ್ಪ ಅಂದ್ರ ಗುಲಾಮಿ, ಇದು ಖಿಲ್ಜಿ ಸಂತತಿ ಬರ್ತ್ರಿ. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು? ಜಲಾಲುದ್ದೀನ್ ಖಿಲ್ಜಿ. ನಾನೇನು ಹೇಳಿದ್ರಿ, ಜಲಾಲುದ್ದೀನ್ ಖಿಲ್ಜಿ ಅವರು ಗುಲಾಮಿ ಸಂತತಿಯ ಕೊನೆಯ ದೊರೆ ಆಗಿರ್ತಕ್ಕಂಥ ಕೈಕೂಬಾದ್, ಕರೆಕ್ಟಾ? ಕೈಕೂಬಾದ್ ನನ್ನ ಕೊಲೆ ಮಾಡಿ ಇವರು ಅಧಿಕಾರಕ್ಕೆ ಬರ್ತಾರೆ. ಯಾರೇ? ಖಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿಯ ನೋಡ್ರಿ ಸರ್, ಈ ಜಲಾಲುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದಾಗ ಈ ಒಂದು ಡೆಕ್ಕನಿನ ಕರಾ ಪ್ರಾಂತ್ಯನಾಗಿ ಯಾರು ಕೆಲಸ ಮಾಡ್ತಿರ್ತಾರಪ್ಪ ಅಂದ್ರೆ ಅಲಿ ಋಷಭ್. ಅಲಿ ಋಷಭ್ ಅಂದ್ರೆ ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಅಲಿ ಋಷಭ್ ಆಗಿತ್ತು. ಈ ಅಲಿ ಋಷಭ್ಗೆ ಡೆಕ್ಕನ್ನ ಪ್ರಾಂತ್ಯದ ಅಧಿಕಾರಿಯಾಗಿ ತಾನು ದೆಹಲಿಯನ್ನು ಆಳ್ವಿಕೆ ಮಾಡ್ತಿರ್ತಾನೆ. ಯಾರು? ಜಲಾಲುದ್ದೀನ್ ಖಿಲ್ಜಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಜಲಾಲುದ್ದೀನ್ ಖಿಲ್ಜಿ ಇನ್ನೊಂದು ಏನಂದ್ರ ಈ ಒಂದು ದೆಹಲಿಯಲ್ಲಿ ಒಂದು ಗ್ರಂಥಾಲಯವನ್ನು ಕಟ್ಟಿಸಿಬಿಟ್ಟದ್ರ ಮುಖ್ಯಸ್ಥನಾಗಿ ಅಮೀರ್ ಖುಸ್ರೋನನ್ನು ಮಾಡಿರ್ತಾನ. ಆಮೇಲೆ ಇವನ ಸಮಯದಲ್ಲಿ ಉಲುಗ ಖಾನ ನೇತೃತ್ವದಲ್ಲಿ ಮಂಗೋಲಿಯರು ಭಾರತದ ಮೇಲೆ ದಾಳಿ ಮಾಡ್ತಾರೆ. ಆ ಮಂಗೋಲಿಯರಿಂದ ಏನಪ್ಪಾ ಅಂದ್ರ ದಾಳಿ ಮಾಡಿದಾಗ ಮಂಗೋಲಿಯರನ್ನು ಸೋಲುಳಿಸಿ 40 ಜನ ಮಂಗೋಲಿಯರನ್ನು ನವ ಮುಸ್ಲಿಮರನ್ನಾಗಿ ಮತಾಂತರಗೊಳಿಸ್ತಾರೆ. ಯಾರು? ಜಲಾಲುದ್ದೀನ್ ಖಿಲ್ಜಿ. ನಾನು ಹೇಳಿದ ನವ ಮುಸ್ಲಿಮರು ಯಾರ ಆಸ್ಥಾನದಲ್ಲಿ ಇದ್ರಂದ್ರೆ ಏನ್ ಹೇಳ್ತೀರಿ? ಜಲಾಲುದ್ದೀನ್ ಖಿಲ್ಜಿ, ಕರೆಕ್ಟಾ? ಆಮೇಲೆ ನೆಕ್ಸ್ಟ್ ಮತ್ತೇನ್ ಮಾಡ್ರಿ ಹೇಳ್ರಿ, ಮತ್ತ ಕೊನೆಯದಾಗಿ ಇಷ್ಟೆಲ್ಲಾ ಮಾಡಿದ್ರು ಕೂಡ ಈ ಒಂದು ಮಣಿಕಾಪುರದಲ್ಲಿ ಮಂಟಪವನ್ನು ಕುಸಿದು ಮರಣ ಹೊಂದಿದವರು ಯಾರು ಅಂದ್ರ ಜಲಾಲುದ್ದೀನ್ ಖಿಲ್ಜಿ. ಯಾರ ಒಂದು ಮಸಲತ್ತಿನಿಂದ ಅಲ್ಲಾವುದ್ದೀನ್ ಖಿಲ್ಜಿನವರಿಗ ವೆಲ್ಕಮ್ ಮಾಡಿ ಕಪ್ಪು ಕಾಣಿಕೆ ಕೊಡ್ತೀನಿ ಅಂತ ಕರೆಸ್ಬಿಟ್ಟು ಏನ್ ಮಾಡಿರ್ತಾರೆ? ಯಾರಿಗ್ರಿ? ಜಲಾಲುದ್ದೀನ್ ಖಿಲ್ಜಿಗೆ ಅಧಿಕಾರದ ಆಶೆಯಿಂದಾಗಿ, ಕರೆಕ್ಟ್? ಅಂದ್ರೆ ದುಡ್ಡು ಅನ್ನೋದು ಲೈಫ್ ನಾಗ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಏನ್ ಬೇಕಾದ್ರೂ ಮನುಷ್ಯ ರಿಸ್ಕ್ ತಗೋತದೆ. ನೆಕ್ಸ್ಟ್ ಯಾರು ಬರ್ತಾರಂದ್ರ 1296 ಯಾರ ಮರಣ ಆಗ್ತದ್ರಿ? ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿಯ ನಂತರ ಅಧಿಕಾರಕ್ಕೆ ಬಂದವರು ಇನ್ನೊಬ್ಬ ಅತ್ಯಂತ ನೋಡಿ ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ಆಳಿದ ಮನೆತನ ಖಿಲ್ಜಿ ಮನೆತನ. ಆ ಖಿಲ್ಜಿ ಮನೆತನದ ಪ್ರಮುಖ ದೊರೆ ಯಾರು ಅಂತ ಕೇಳಿದ್ರ ಅಲ್ಲಾವುದ್ದೀನ್ ಖಿಲ್ಜಿ, ಕರೆಕ್ಟ್? ಇಡೀ ದೆಹಲಿ ಸುಲ್ತಾನರ ಪ್ರಮುಖ ದೊರೆ ಕೇಳಿದ್ರೂ ಕೂಡ ಏನಾಗ್ಬೇಕು? ಅಲ್ಲಾವುದ್ದೀನ್ ಖಿಲ್ಜಿ. ಖಿಲ್ಜಿ ಸಂತತಿಯ ಪ್ರಮುಖ ದೊರೆ ಕೇಳಿದ್ರು ಕೂಡ ಏನಾಗ್ಬೇಕ್ರಿ? ಅಲ್ಲಾವುದ್ದೀನ್ ಖಿಲ್ಜಿ. ಇಡೀ ದೆಹಲಿ ಸುಲ್ತಾನರಲ್ಲಿ ಪ್ರಮುಖ ಮನೆತನಕ್ಕೆ ಆದ್ರೆ ಖಿಲ್ಜಿ ಮನೆತನ ಆಗ್ಬೇಕು. ಕಡಿಮೆ ಅವಧಿಗೆ ಆಳಿದ ಮನೆತನಕ್ಕೆ ಆದ್ರೂ ಕೂಡ ಯಾವ್ದಾಗ್ಬೇಕ್ರಿ? ಖಿಲ್ಜಿ ಮನೆತನ. ನೋಡ್ರಿ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಏನಾಗಿತ್ತು ಹೇಳ್ರಿ? ಅಲಿ ಋಷಭ್ ಎಂದಾಗಿತ್ತು. ನೋಡ್ರಿ ಅಲ್ಲಾವುದ್ದೀನ್ ಖಿಲ್ಜಿ ಮೊದಲ ಹೆಸರು ಏನಾಗಿತ್ತಂದ್ರೆ ಮೊದಲ ಹೆಸರು ಕೇಳ್ತಾರೆ ಅಲಿ ಋಷಭ್ ಎಂದಾಗಿತ್ತು. ಅಲಿ ಋಷಭ್. ಸರ್ ನೋಡ್ರಿ ಅಲ್ಲಾವುದ್ದೀನ್ ಖಿಲ್ಜಿ ಅಲಿ ಋಷಭ್ ಜೊತೆಗೆ ಇನ್ನೊಂದೇನಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಇಡೀ ಅಲೆಕ್ಸಾಂಡರ್ನ ತರ ಇಡೀ ಪ್ರಪಂಚವನ್ನು ಗೆಲ್ಲುವ ಆಸೆ ಹೊಂದಿದ್ರ ಮೊಹಮ್ಮದ್ ಪೈಗಂಬರ ಪ್ರಕಾರ ಅಂದ್ರೆ ಅವರ ತರನೇ ಆ ಮೊಹಮ್ಮದ್ ಪೈಗಂಬರ್ ಯಾವ ತರ ಮುಸ್ಲಿಂ ಧರ್ಮವನ್ನು ಸ್ಥಾಪನೆ ಮಾಡಿರ್ಲಿ ಅದಕ್ಕಾಗಿನೇ ಅದೇ ತರ ಇವರು ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಇಡೀ ಪ್ರಪಂಚವನ್ನು ಗೆದ್ದು ತನ್ನದೇ ಆದ ಒಂದು ಮತವನ್ನು ಸ್ಥಾಪಿಸುವ ಆಸೆ ಹೊಂದಿದ್ದಾರೆ. ಯಾರೇ? ಅಲ್ಲಾವುದ್ದೀನ್ ಖಿಲ್ಜಿ. ನೋಡ್ರಿ ದಿ ಗ್ರೇಟ್ ಅಲೆಕ್ಸಾಂಡರ್ ಅಂದ್ರೆ ಅವನು ಇಡೀ ಪ್ರಪಂಚವನ್ನು ಗೆಲ್ಲುವ ಆಸೆ ಹೊಂದಿದ್ದಾರೆ, ಕರೆಕ್ಟಾ? ಅದೇ ತರ ಪ್ರಪಂಚವನ್ನು ಗೆಲ್ಲುವ ಆಸೆ ಹೊಂದಿರತಕ್ಕಂತ ಅಲ್ಲಾವುದ್ದೀನ್ ಖಿಲ್ಜಿನೂ ಕೂಡ ಅದೇ ತರ ಇವನು ಆಸೆ ಹೊಂದಿರೋ ಸಲುವಾಗಿ ಇವನಿಗೆ ಇತಿಹಾಸದಲ್ಲಿ ಏನಂತ ಕರೀತಾರೆ? ಎರಡನೇ ಅಲೆಕ್ಸಾಂಡರ್ ಅಂತ ಕರೀತಾರೆ. ಎರಡನೇ ಅಲೆಕ್ಸಾಂಡರ್ ಅಂತ ಯಾರಿಗೆ ಕರೀತಾರೆ? ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಸರ್ ಇವನು ನೋಡ್ರಿ ಸಿಕಂದರ್ ಎ ಸಹಾನಿ ಅಂದ್ರ ನೋಡ್ರಿ ಇಡೀ ಏನಪ್ಪಾ ಅಂದ್ರ ಈ ಪ್ರಪಂಚದಲ್ಲಿ ಏನಪ್ಪಾ ಅಂದ್ರ ತನ್ನದೇ ಆದ ನಾಣ್ಯದ ಮೇಲೆ ತಾನೇ ಒಂದು ಟಂಕಿಸಿದಂತ ನಾಣ್ಯದ ಮೇಲೆ ಸಿಕಂದರ ಎಂದು ಆ ಒಂದು ಟಂಕ ಅಂದ್ರ ನಾಣ್ಯ ಮುದ್ರಿಸೋದು, ಟಂಕ ಮಾಡೋದ್ರೆ ಮುದ್ರಿಸೋದು, ಅದ್ರ ಮೇಲೆ ಸಿಕಂದರ್ ಅಂತ ಬರೆಸ್ಬಿಟ್ಟು ತಂದೆದ ಒಂದು ನಾಣ್ಯವನ್ನು ಹೊರಡಿಸ್ಬಿಟ್ಟು ಸಿಕಂದರ್ ಎ ಸಾನಿ ಅಂತ ತನ್ನಿಂದ ತಾನೇ ಬಿರುದು ತಗೋತಾನೆ, ಬೇರೆ ಯಾರು ಕೊಡಲ್ರಿ. ತನ್ನಿಂದ ತಾನೇ ಸಿಕಂದರ್ ಎ ಸಾನಿ ಅಂತ ಕರ್ಕೋತಾನೆ. ಅಂದ್ರೆ ಸಿಕಂದರ್ ಎ ಸಾನಿ ಅಂದ್ರೆ ದೇವರ ನೆರಳು. ಯಾವ ತರ
ಬಲ್ಬನ ದೇವರ ನೆರಳು, ಜಿನ್ ಎ ಇಲಾಹಿ, ಕರೆಕ್ಟ್. ರಾಜತ್ವ ಸಿದ್ಧಾಂತ, ನಾನೇ ದೇವರು, ನಾನೇ ದೇವರ ಪ್ರತಿನಿಧಿ, ಕರೆಕ್ಟ್. ಅಲ್ಲನ ಪ್ರತಿನಿಧಿ ನಾನೇ ಇದ್ದೀನಿ, ನನ್ನ ಕಾಲೇ ಬೇಡ್ರಿ, ನನಗೆ ನನ್ನ ಕಾಲಿ ನಮಸ್ಕಾರ ಮಾಡೋದು ಸಿಜ್ದಾ, ಮುತ್ತಿಡೋದು ಪೈಭವಸ, ಸಿಜ್ದಾ ಮತ್ತು ಪೈಭವಸ ಪದ್ಧತಿ ಬಲ್ಬನ್ ತಂದಿರ್ತಾನಲ್ಲ, ಆತರ ಇವನು ಕೂಡ ತನ್ನಿಂದ ತಾನೇ ಏನ್ ಮಾಡ್ಕೋತಾನ, ಸಿಕಂದರ್ ಎ ಸಹಾನಿ ಎಂಬ ಬಿರುದು ಪಡ್ಕೋತಾನ, ಕರೆಕ್ಟ್. ಸಿಕಂದರ್ ಸಹಾನಿ ಬಿರುದು ಯಾರಿಗಿತ್ರಿ? ಹಾ, ಸಿಕಂದರ್ ಎ ಸಹಾನಿ, ಸಿಕಂದರ್ ಎ ಸಹಾನಿ ಎಂಬ ಬಿರುದು. ನೆಕ್ಸ್ಟ್ ಸರ್ ನೋಡ್ರಿ, ಜಲಾಲುದ್ದೀನ್ ಖಿಲ್ಜಿ ಸಮಯದಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಇವರು ಡೆಕ್ಕನಿನ ಕರಾ ಪ್ರಾಂತ್ಯದ ಅಧಿಕಾರಿ ಆಗಿರ್ತಾರೆ. ಕ್ವಶನ್ ಕೇಳಿದ್ರೆ, ಜಲಾಲುದ್ದೀನ್ ಖಿಲ್ಜಿ ಸಮಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ಪ್ರಾಂತ್ಯದ ಅಧಿಕಾರಿ ಆಗಿದೆ ಅಂದ್ರೆ ಡೆಕ್ಕನಿನ ಕರಾ ಪ್ರಾಂತ್ಯ. ಸರ್ ಡೆಕ್ಕನ್ ಕರಾ ಪ್ರಾಂತ್ಯ ಎಲ್ಲಿ ಬರ್ತದಪ್ಪ ಅಂದ್ರ ಡೆಕ್ಕನಿನ ಕರಾ ಪ್ರಾಂತ್ಯ. ನೋಡ್ರಿ ಸರ್ ನಾನು ನಿಮ್ಗೆ ಹೇಳಿದ್ದ ಡೆಕ್ಕನ್ ಟ್ರ್ಯಾಪ್ ಅಂತ ಕೇಳಿರೇನು, ಜಿಯೋಗ್ರಫಿಯಾಗಿ ಬರ್ತದೆ. ಡೆಕ್ಕನ್ ಟ್ರ್ಯಾಪ್ ಅಂದ್ರ ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡು ಕಪ್ಪು ಮಣ್ಣಿನಿಂದ ಕೂಡಿದ ಪ್ರದೇಶಕ್ಕೆ ನಾವು ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಅದು ಎಲ್ಲಿ ಬರ್ತದೆ ಸರ್ ಅಪ್ಪ ಅಂದ್ರ ಮಹಾರಾಷ್ಟ್ರ, ಮಧ್ಯಪ್ರದೇಶದ ಆ ಒಂದು ಮಧ್ಯ ಪ್ರದೇಶದಲ್ಲಿ ಕಂಡು ಬರ್ತದೆ. ಅಂದ್ರೆ ಹೈಯೆಸ್ಟ್ ಕಂಡು ಬರೋದು ಎಲ್ಲಪ್ಪ ಅಂದ್ರ ಮಹಾರಾಷ್ಟ್ರದ ಕಂಡು ಬರ್ತದೆ. ಆ ಡೆಕ್ಕನ್ ಟ್ರ್ಯಾಪ್ ಎದಕ್ಕಪ್ಪ ಅಂದ್ರೆ ಹತ್ತಿ ಬೆಳೆಗೆ ಪ್ರಸಿದ್ಧಿ. ಯಾಕಂದ್ರೆ ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಅತ್ಯಂತ, ಈ ಕೆಳಗಿನ ಯಾವ ಮಣ್ಣಿನಲ್ಲಿ ಹತ್ತಿ ಬೆಳೆ ಫಲವತ್ತತೆಯಿಂದ ಬೆಳೀತದಪ್ಪ ಅಂದ್ರೆ ಕಪ್ಪು ಮಣ್ಣು. ಕಪ್ಪು ಮಣ್ಣಿಗೆ ಪ್ರಸಿದ್ಧವಾದ ಪ್ರದೇಶ ಯಾವ್ದಪ್ಪ ಅಂದ್ರೆ ಡೆಕ್ಕನ್ ಟ್ರ್ಯಾಪ್. ಯಾಕಪ್ಪ ಅಂದ್ರೆ ಅದು ಜ್ವಾಲಾಮುಖಿಯಿಂದ ಕೂಡಿಬಿಟ್ಟು ಅತಿ ಹೆಚ್ಚು ಏನಂದ್ರೆ ಕಪ್ಪು ಮಣ್ಣಿಂದ ಕೂಡಿದ ಪ್ರದೇಶ. ಆ ಪ್ರದೇಶದ ಅಧಿಕಾರಿ ಯಾರಾಗಿದ್ರಪ್ಪ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ರು, ಕರೆಕ್ಟ್. ಕ್ವಶನ್ ಕೇಳ್ತಾರೆ, ಮಹಾರಾಷ್ಟ್ರದ ಡೆಕ್ಕನ್ ಟ್ರ್ಯಾಪ್ ಪ್ರದೇಶ ಕೆಳಗಿನ ಯಾವ ಬೆಳೆಗೆ ಪ್ರಸಿದ್ಧಿ ಪಡೆದಿದೆ ಅಂದ್ರ ಹತ್ತಿ ಬೆಳೆಗೆ. ಹತ್ತಿ ಬೆಳೆಗೆ, ಹತ್ತಿ ಸಮೃದ್ಧವಾಗಿ ಬೆಳೆಯಲು ಕೆಳಗಿನ ಯಾವ ಮಣ್ಣು ಬೇಕ್ರಿ? ಕಪ್ಪು ಮಣ್ಣು ಬೇಕು, ಕರೆಕ್ಟ್. ಓಕೆ, ಅದಕ್ಕಾಗಿನೇ ಹತ್ತಿಯ ಸಂಶೋಧನಾ ಕೇಂದ್ರ ಕಂಡು ಬರುವುದು ಮಹಾರಾಷ್ಟ್ರದ ನಾಗಪುರದ ಕಂಡು ಬರ್ತದೆ, ಕರೆಕ್ಟ್. ಯಾಕಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರೆ ನಾಗ್ಪುರ್ಕ? ಭಾರತದ ಕಿತ್ತಳೆ ನಗರ, ಆರೆಂಜ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ ನೋಡಿ. ಭಾರತ ಕಿತ್ತಳೆ ನಗರ ಯಾವ್ದ್ರಿ? ನಾಗ್ಪುರ್ ಅಂತ ಬರ್ತದೆ ನೋಡಿ, ರೈಟ್. ನೆಕ್ಸ್ಟ್, ಡೆಕ್ಕನ್ ಕರಾ ಪ್ರಾಂತ್ಯದ ಅಧಿಕಾರಿ ಆಗಿದ್ದನು ಯಾರ್ರಿ? ಅಲ್ಲಾವುದ್ದೀನ್ ಖಿಲ್ಜಿ. ನೋಡ್ರಿ ಸರ್, ಈ ಸಮಯದಲ್ಲಿ ನೋಡ್ರಿ 1296ರಲ್ಲಿ ಈ ಒಂದು ದೇವಗಿರಿಯ ಯಾದವ ದೊರೆ, ಯಾರು ಹೇಳ್ರಿ? ದೇವಗಿರಿಯ ಯಾದವ ದೊರೆ ರಾಮಚಂದ್ರನ ಮೇಲೆ ದಾಳಿ ಮಾಡಿರ್ತಾನ. ಯಾರ್ರಿ? ಅಲ್ಲಾವುದ್ದೀನ್ ಖಿಲ್ಜಿ. ಸರ್ ದೇವಗಿರಿಯ ಯಾದವ ದೊರೆ ರಾಮಚಂದ್ರನ ಮೇಲೆ ದಾಳಿ ಮಾಡಿ ಅಪಾರವಾದ ಸಂಪತ್ತನ್ನು ಇವನು ಕ್ರೋಢೀಕರಿಸಿರ್ತಾನ. ಆದ್ರೆ ಇವನು ಯಾರ ಸಾಮಂತ ಆಗಿರ್ತಾನ? ಜಲಾಲುದ್ದೀನ್ ಖಿಲ್ಜಿ. ಯಾವಾಗ್ರಿ? 1290. 97ಕ್ಕ ಮುಂದೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನೋಡ್ರಿ ಏನಾಗಿರ್ತಂದ್ರ, ಸರ್ ಅಲ್ಲಿದ ರಾಮಚಂದ್ರನ ಸೋಲಿಸ್ಬಿಟ್ಟು ಅಪಾರವಾದ ಸಂಪತ್ತನ್ನು ಪಡೆದಿರ್ತಾನ. ಅದು ಯಾರಿಗ ಗೊತ್ತಾಗ್ತದೆ? ಜಲಾಲುದ್ದೀನ್. ಯಾಕಂದ್ರೆ ಇವ ಜಲಾಲುದ್ದೀನ್ ಖಿಲ್ಜಿಯ ಸಾಮಂತ ದೊರೆ, ಕರೆಕ್ಟ್. ಅವನಿಗೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ಬಿಟ್ಟು ಇವನು ಆಳ್ವಿಕೆ ಮಾಡ್ಬೇಕಾಗಿತ್ತು. ಯಾರು? ಅಲಿ ವೃಷಭ್. ಅಲಿ ವೃಷಭ್ ಅಂದ್ರೆ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ, ಕರೆಕ್ಟ್. ಆದ್ರೂ ಕೂಡ ಇವನೇನ್ ಮಾಡಲ್ಲ, ಇಷ್ಟೆಲ್ಲ ಸಂಪತ್ತು ಬಂದ್ರು ಕೂಡ ಜಲಾಲುದ್ದೀನ್ ಖಿಲ್ಜಿಗೆ ಕೊಟ್ಟು ಕಳಿಸಿರಲ್ಲ. ಅವಾಗ ಜಲಾಲುದ್ದೀನ್ ಖಿಲ್ಜಿ ಯಾರಿಗೆ ಪತ್ರ ಬರೀತಾನ? ಅಲಿ ವೃಷಭ್. ನೋಡಪ್ಪ, ನೀನ್ ಈ ತರ ಯುದ್ಧ ಮಾಡಿದ್ದೆ, ಸಂಪತ್ತು ಬಂದದ, ಯಾಕೆ ನೀನು ದೆಹಲಿಗೆ ಕೊಟ್ಟು ಕಳಿಸಿಲ್ಲ? ಅವ ಅಂತಾನೆ, ಇಲ್ಲರೇ ನಾನು ನಿಮ್ಗೆ ಕೊಟ್ಟು ಕಳಿಸ್ಬೇಕಂತ ಮಾಡಿದ್ರೆ ಅತಿ ಹೆಚ್ಚಿನ ಅಪಾರ ಸಂಪತ್ತಿರೋದ್ರಿಂದ ನೀವೇ ನನ್ನ ಆಸ್ಥಾನಕ್ಕೆ ಬಂದು ನಿಮಗೆ ಸನ್ಮಾನದ ಮಾಡಿಬಿಟ್ಟು ನಾನು ನಿಮಗೆ ಕಳಿಸ್ತೀನಿ, ನಿಮಗೆ ಕಪ್ಪು ಕಾಣಿಕೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾನೆ, ಕರೆಕ್ಟ್. ಅವಾಗ ಅವ ಇವನಿಗೆ ನಂಬಿಬಿಟ್ಟು ಜಲಾಲುದ್ದೀನ್ ಖಿಲ್ಜಿ ಎಲ್ಲಿ ಬರ್ತಾನ? ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಾಂತ್ಯಕ್ಕೆ ಬರ್ತಾನೆ, ರೈಟ್. ಎಲ್ಲಿ ಬರ್ತಾನೆ ಸರ್? ಈ ಡೆಕ್ಕನ್ ಪ್ರದೇಶದಲ್ಲಿರುವ ಒಂದು ಮಣಿಕಾಪುರ ಪ್ರದೇಶಕ್ಕೆ ಬರ್ತಾರೆ. ಯಾರೇ? ಜಲಾಲುದ್ದೀನ್ ಖಿಲ್ಜಿ ಮಣಿಕಾಪುರ ಪ್ರದೇಶಕ್ಕೆ. ಸರಿ, ಮಣಿಕಾಪುರ ಪ್ರದೇಶಕ್ಕೆ ಬಂದಾಗ ಜಲಾಲುದ್ದೀನ್ ಖಿಲ್ಜಿ ಕಡೆ ಬರುತ್ತಿರ್ತಾನ. ಇರೋ ಸಭೆ ಒಂದು ಅಂದ್ರೆ ಒಂದು ಫಂಕ್ಷನ್ ಹಾಲ್, ಸಭೆ ತರ. ಆದ್ರೆ ಇವನು ಏನಿಲ್ಲ ಆನೆ ಮ್ಯಾಗ ಕುತ್ಕೊಂಡು ಬರ್ತಿರ್ತಾನಲ್ರಿ, ಅದೇ ಸಮಯದ ಯಾರಪ್ಪನ ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪಾ ಅಂದ್ರೆ ಮಂಟಪವನ್ನು ಕುಸಿದು ಬಿಡಿಸ್ತಾನ, ಅಂದ್ರೆ ಕೆಡವು ಬಿಡಿಸ್ತಾನ್ರಿ ಸೈನಿಕರಿಂದ. ಇವನು ಯಾರು? ಜಲಾಲುದ್ದೀನ್ ಖಿಲ್ಜಿ ಮರಣ ಹೊಂದಿ ಬಿಡ್ತಾನೆ, ಕರೆಕ್ಟ್. ಮೋಸದಿಂದ ಯಾರ ಮರಣ ಆಯ್ತು? ಜಲಾಲುದ್ದೀನ್ ಖಿಲ್ಜಿಯ ಮರಣ ಆಯ್ತು. ಸರಿ, ಯಾವಾಗ ಜಲಾಲುದ್ದೀನ್ ಖಿಲ್ಜಿ ಮರಣ ಆಗ್ತದ ನೋಡ್ರಿ, ಅಪಾರವಾದ ಸಂಪತ್ತು ಯಾರ ಹತ್ರ ಇದ್ದಿರ್ತದ? ಅಲ್ಲಾವುದ್ದೀನ್ ಖಿಲ್ಜಿ. ಅವಾಗ ನಾನು ಕೂಡ ರಾಜನಾಗಬಹುದು ಅಂತ ಹೇಳಿ ಒಂದು ಅದೇ ಪ್ರದೇಶದಲ್ಲಿ ಸಿರಿನಗರ ಅಂತೇಳಿ ನೋಡಿ, ಸಿರಿನಗರ ಎನ್ನುವ ಒಂದು ಗ್ರಾಮವನ್ನು ಅಥವಾ ಒಂದು ವಿಲೇಜ್ ಅನ್ನು ನಿರ್ಮಾಣ ಮಾಡಿ ಅಲ್ಲಿ ಸಿಂಹಾಸನ ಏರ್ಬಿಡ್ತಾರೆ. ಯಾರು? ಅಲ್ಲಾವುದ್ದೀನ್. ಕ್ವಶನ್ ಕೇಳ್ತಾರೆ, ಸಿರಿನಗರದ ನಿರ್ಮಾತೃ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಬಂದಿರತಕ್ಕಂಥ ಸಂಪತ್ತಿನಿಂದ ಸಿರಿನಗರವನ್ನು ನಿರ್ಮಾಣ ಮಾಡಿ ಅದೇ ಪ್ರದೇಶದಲ್ಲಿ ಯಾರು ಸಿಂಹಾಸನಕ್ಕೆ ಇರ್ತಾರೆ? ಅಲಿ ವೃಷಭ್. ಅಂದ್ರೆ ಅವನೇ ಮುಂದ ಅಲ್ಲಾವುದ್ದೀನ್ ಖಿಲ್ಜಿ.
ಎಲ್ಲಿ ಶ್ರೀನಗರ ನಿರ್ಮಾಣ ಮಾಡಿ ಸಿಂಹಾಸನ ಏರ್ಬಿಡ್ತಾನ. ಯಾರೇ? ಅಲ್ಲಾವುದ್ದೀನ್ ಖಿಲ್ಜಿ. ಆಯ್ತು ಸರ್. ನೆಕ್ಸ್ಟ್ ಇನ್ನೊಂದ್ರೆ ನಾ ಹೇಳಿದೆ ನಿಮಗ, ಭಾರತದಲ್ಲಿ ಮಂಗೋಲಿಯರು ಪ್ರಥಮ ಬಾರಿ ಯಾರ ಸಮಯದಲ್ಲಿ ದಾಳಿ ಮಾಡಿದ್ರ ಅಂದ್ರ ಗುಲಾಮಿ ಸಂತತಿಯ ಏನಪ್ಪ ನಿಜವಾದ ಸ್ಥಾಪಕ ಮತ್ತು ಗುಲಾಮರ ಗುಲಾಮ ಎಂದು ಕರೆಯುವ ಇಲ್ತುಮಿಷನ ಸಮಯದಲ್ಲಿ ಚೆಂಗೇಜ್ ಖಾನ ನೇತೃತ್ವದಲ್ಲಿ 1221ರಲ್ಲಿ ಭಾರತ ಮೇಲೆ ದಾಳಿ ಮಾಡಿರ್ತಾರೆ. ಅದಾದ್ಮೇಲೆ ಎರಡನೇ ಬಾರಿ ಯಾರಪ್ಪ ಅಂದ್ರೆ ಜಲಾಲುದ್ದೀನ್ ಖಿಲ್ಜಿ ಸಮಯದಲ್ಲಿ ದಾಳಿ ಮಾಡಿಬಿಟ್ಟು ಅದೇ ಮಂಗೋಲಿಯರು ಜಲಾಲುದ್ದೀನ್ ಖಿಲ್ಜಿಯ ವಿರುದ್ಧ ಸೋತು ನವ ಮುಸ್ಲಿಮರಾಗಿ ಮತಾಂತರ ಹೊಂದಿರ್ತಾರೆ. ಕರೆಕ್ಟಾ? ಅದೇ ನವ ಮುಸ್ಲಿಮರು ನೋಡ್ರಿ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿನೂ ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡಿರ್ತಾನೆ, ಫಸ್ಟ್ ಒಂದು ಅಧಿಕಾರಕ್ಕೆ ಬಂದ ಕೂಡಲೇ ಇದು ಭಾರತ ಪ್ರದೇಶ, ರೈಟ್ರಾ? ಇದು ಭಾರತ. ಇಲ್ಲಿ ಏನದರಿ? ಹಿಮಾಲಯ ಅದರಿ. ಕರೆಕ್ಟಾ? ಅವರು ಹಿಮಾಲಯ ದಾಟು ಬಂದ್ಬಿಟ್ಟು ಅಲ್ಲಿಂದ ಬಂದು ಇಲ್ಲಿ ಪಾಕಿಸ್ತಾನದ ಖೈಬರ್ ಮತ್ತು ಬೋಲಾನ್ ಕಣಿವೆ ಅಂತ ಹೇಳಿ ಬರ್ತಾರೆ. ಆ ಕಣಿವೆ ಮುಖಾಂತರ ಭಾರತ ಮೇಲೆ ಮಂಗೋಲಿಯರು ದಾಳಿ ಮಾಡ್ತಿದ್ರು. ಯಾಕಂದ್ರ ಕೆಳಗಡೆ ಹಿಂದೂ ಮಹಾಸಾಗರ ಆದರೆ, ಈ ಕಡೆ ಅರಬ್ಬಿ ಸಮುದ್ರದ ಈ ಕಡೆ ಬಂಗಾಳ ಕೊಲ್ಲಿ ಅದ, ಇಲ್ಲಿ ಮಾತ್ರ ಅವರು ಇಲ್ಲೆಲ್ಲಾನು ಕೂಡ ಹಿಮಾಲಯ ಅದ. ಈ ಹಿಮಾಲಯನ ದಾಟು ಬಂದು ಇಲ್ಲಿ ಪಾಕಿಸ್ತಾನದ ಮುಖಾಂತರ ಭಾರತದ ಭೂಮಾರ್ಗದಿಂದ ದಾಳಿ ಮಾಡ್ತಿದ್ರು ಯಾರು? ಮಂಗೋಲಿಯರು. ಅದ್ರ ಸಲುವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಸಿಂಧೂ ನದಿ ಹರಿದು ಬಿಟ್ಟು ಎಲ್ಲಿ ಸೇರ್ತಾರೆ? ಅರಬ್ಬಿ ಸಮುದ್ರ ಸೇರುತ್ತೆ. ಯಾಕಂದ್ರೆ ಪಶ್ಚಿಮಕ್ಕೆ ಹರಿಯುವ ನದಿ ಸಿಂಧೂ ನದಿ. ಅದಕ್ಕ ಈ ಮಂಗೋಲಿಯರಿಂದ ಕಾಪಾಡ್ಲಿಕ್ಕ ಫಸ್ಟ್ ಏನ್ ಮಾಡ್ತಾನಂದ್ರೆ ಇವನೊಬ್ಬ ಸೇನಾಧಿಪತಿ ಇದ್ದಿರ್ತಾನ. ಯಾರಂದ್ರೆ ಜಾಫರ್ ಖಾನ್. ಯಾರು ಹೇಳ್ರಿ? ಜಾಫರ್ ಖಾನ್. ಕ್ವಶನ್ ಕೇಳರಿ, ಅಲ್ಲಾವುದ್ದೀನ್ ಖಿಲ್ಜಿಯ ಸಮಯದಲ್ಲಿ ಮಂಗೋಲಿಯರ ದಾಳಿಯನ್ನು ತಡೆ ಹಿಡಿದ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ಸೇನಾಧಿಪತಿ ಯಾರಪ್ಪ ಅಂದ್ರೆ ಜಾಫರ್ ಖಾನ್ ಅಂತ ಹೇಳ್ಬೇಕು. ಕರೆಕ್ಟಾ? ಮಂಗೋಲಿಯರನ್ನ ದಾಳಿ ಮಾಡೋದನ್ನ ತಡೆದವ್ರು ಯಾರಪ್ಪ ಅಂದ್ರ ಯಾರೇ? ಜಾಫರ್ ಖಾನ್. ಈ ಜಾಫರ್ ಖಾನ್ ತಡಿತನ ಆದ್ರೂ ಕೂಡ ಸತತವಾಗಿ ಯಾರು ದಾಳಿ ಮಾಡ್ತಿರ್ತಾರೆ? ಮಂಗೋಲಿಯರ್. ಅದ್ರ ಸಲುವಾಗಿ ಇವನ್ ಏನ್ ಮಾಡತಾನ, ಜಾಫರ್ ಖಾನ್ ನಂತರ ಇಡೀ ಸಿಂಧೂ ನದಿಯ ಸುತ್ತನೇ ಕೂಡ ಒಂದು ಕೋಟೆನ ಕಟ್ಟಿಬಿಡ್ತಾನ್ರಿ. ಕ್ವಶನ್ ಕೇಳ್ತಾರಿ, ಮಂಗೋಲಿಯರ ದಾಳಿಯನ್ನು ತಡೆಯಲು ಸಿಂಧೂ ನದಿಯ ಸುತ್ತ ಕೋಟೆಯನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಈ ಕಡೆ ಈ ಮಂಗೋಲಿಯರು ಬರದೇ ಇರೋಂಗ ಸಿಂಧೂ ನದಿಗೆ ಒಂದು ಕೋಟೆ ಕಟ್ಟಿಸ್ಬಿಟ್ಟು ಇದನ್ನು ನೋಡಿಕೊಳ್ಳಕ್ಕೆ ಯಾರಿಗೆ ನೇಮಕ ಮಾಡ್ತಾನಪ್ಪ ಅಂದ್ರೆ ವಾಯುವ್ಯ ಭಾಗಕ್ಕೆ ಘಾಜಿ ಮಲಿಕ್. ಯಾರು ಹೇಳ್ರಿ? ಘಾಜಿ ಮಲಿಕ್. ಅಂದ್ರ ಅತಿ ಹೆಚ್ಚು ಅಂದ್ರೆ 12 ಬಾರಿ ದಾಳಿ. ಕ್ವಶನ್ ಕೇಳ್ತಾರ್ರಿ ನೋಡ್ರಿ, ಇಲ್ಲಿ ಎರಡು ಅಬ್ಸರ್ವ್ ಮಾಡ್ರಿ. 2 ಕ್ವಶನ್. ಒಂದು, ಕೆಳಗಿನ ಯಾರ ಕಾಲಾವಧಿಯಲ್ಲಿ ಮಂಗೋಲಿಯರು ಭಾರತ ಮೇಲೆ ಮೊಟ್ಟ ಮೊದಲ ಬಾರಿಗೆ ದಾಳಿ ಮಾಡಿದ್ರು ಅಂದ್ರೆ ದೆಹಲಿ ಸುಲ್ತಾನರ ಸಮಯದಲ್ಲಿ ಗುಲಾಮಿ ಸಂತತಿ ಆಳ್ವಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ಇಲ್ತುಮಿಷನ ಸಮಯದಲ್ಲಿ ಚೆಂಗೇಜ್ ಖಾನ್ ನೇತೃತ್ವ. ಇದು ಕ್ಲಿಯರ್. ಆದ್ರೆ ಮಂಗೋಲಿಯರು ಅತಿ ಹೆಚ್ಚು ದಾಳಿ ಮಾಡಿದ ಯಾರ ಸಮಯದಲ್ಲಿ ಅಂತ ಕೇಳಿದ್ರ ಅಲ್ಲಾವುದ್ದೀನ್ ಖಿಲ್ಜಿ ಸಮಯದಲ್ಲಿ 12 ಬಾರಿ ದಾಳಿ ಮಾಡ್ತಾರೆ. ಆ ದಾಳಿ ತಡೆಯಲಾರದೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಿಂಧೂ ನದಿಗೆ ಗೋಡೆಯನ್ನ ಕಟ್ಟಿಸ್ಬಿಡ್ತಾರ. ಕೋಟೆ ಅಂದ್ರ ಸಿಂಧೂ ನದಿಗೆ ಅಡ್ಡಲಾಗಿ ಗೋಡೆ ಅಂದ್ರೆ ಅವ್ರಿಗೆ ದಾಟಿ ಬರೆಯಬಾರದ್ರಿ. ಕರೆಕ್ಟ್? ಗೋಡೆಯನ್ನ ನಿರ್ಮಾಣ ಮಾಡ್ತಾರ. ನಿರ್ಮಾಣ ಮಾಡಿ ಅದನ್ನ ನೋಡಿಕೊಳ್ಳಕ್ ಯಾರೇ ನೇಮಕ ಮಾಡ್ತಾನ್ರಿ? ಘಾಜಿ ಮಲಿಕ್. ಎಷ್ಟು ಬಾರಿ ದಾಳಿ ಮಾಡಿದ್ರಿ? 12 ಬಾರಿ ದಾಳಿ. ಕರೆಕ್ಟ್? ಓಕೆ. ನೆಕ್ಸ್ಟ್, ಯುರೋಪ್. ಈಗ ಅಲೆಕ್ಸಾಂಡರ್ನ ಕಲ್ಪನೆ ಏನಾಗಿತ್ತು ಅಂದ್ರೆ ಇಡೀ ಹಿಂದೂಸ್ತಾನದ ಜೊತೆಗೆ ಪ್ರಪಂಚವನ್ನು ನಾವು ಗೆದಿಬೇಕು, ಇಡೀ ಪ್ರಪಂಚದ ಸುಲ್ತಾನ ನಾನೇ ಆಗ್ಬೇಕು ಅನ್ನೋದು ಅವನ ಆಶೆ ಹೊಂದಿದ್ದು. ಆಡ್ರಿ ಅದ್ರ ಜೊತೆಗೆ ಇವಂದ್ ಏನಪ್ಪಾ ಅಂದ್ರೆ ಉದ್ದೇಶ, ಯುದ್ಧದ ಉದ್ದೇಶ ಏನಂದ್ರೆ ಒಂದನೇದಾಗಿ ಒಬ್ಬ ರಾಜನ ಮೇಲೆ ದಾಳಿ ಮಾಡೋದು, ಅಲ್ಲಿಂದ ಏನಪ್ಪಾ ಅಂದ್ರ ಸಂಪತ್ತನ್ನು ತಗೊಳ್ಳೋ ದೋಚೋದು, ಅದರ ಜೊತೆಗೆ ಸುಂದರವಾದ ಮಹಿಳೆಯರು ಮತ್ತು ರಾಣಿಯರನ್ನು ಅಪಹರಿಸಿಕೊಂಡು ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮರು ವಿವಾಹ ಮಾಡಿ ಮತ್ತು ಅವ್ರಿಗೆ ಪಟ್ಟದ ರಾಣಿಯಾಗಿ ಮಾಡ್ಕೊಳ್ಳೋದು. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅವನ ಮೈಂಡ್ ಸೆಟ್ ಆತರ ಇದೆ. ಕರೆಕ್ಟಾ? ನೋಡ್ರಿ ಏನಾಗ್ತದ ಸರ್. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ಸೇನಾಧಿಪತಿಗಳು ಯಾರಂತ ಕೇಳ್ತಾರೆ. 2 ಜನ ಸೇನಾಧಿಪತಿಗಳು ಇದ್ದಿರ್ತಾರೆ. ನೋಡ್ರಿ ಯಾರು ಹೇಳ್ರಿ? ನಸ್ರತ್ ಖಾನ್ ಮತ್ತು ಉಲುಗ್ ಖಾನ್. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯ ಸಮಯದಲ್ಲಿ ಒಂದು ಉತ್ತರ ಭಾರತದ ದಂಡಯಾತ್ರೆಗಳು, ದಕ್ಷಿಣ ಭಾರತದ ದಂಡಯಾತ್ರೆಗಳು. ಅಂದ್ರೆ ಉತ್ತರ ಭಾರತ ದಾಳಿ, ದಕ್ಷಿಣ ಭಾರತ ದಾಳಿ 2 ಪ್ರಕಾರ ಬರ್ತಾವ್ರಿ. ಉತ್ತರ ಭಾರತದ ದಾಳಿಯ ಪ್ರಮುಖ ಸೇನಾಧಿಪತಿಗಳು ಕೇಳಿದ್ರೆ ಉಲುಗ್ ಖಾನ, ನಸ್ರತ್ ಖಾನ್. ದಕ್ಷಿಣ ಭಾರತ ದಂಡಯಾತ್ರೆ ಅತ್ಯಂತ ಪ್ರಮುಖ ಸೇನಾಧಿಪತಿ ಕೇಳಿದ್ರೆ ಮಲಿಕಾಪುರ್ ಅಂತ ಹೇಳಿ ಬರ್ತಾನ. ನೋಡ್ರಿ ಅದರಲ್ಲಿ ಫಸ್ಟ್ ಯಾವ್ದಪ್ಪ ಅಂದ್ರೆ ಉತ್ತರ ಭಾರತದ ದಂಡ ಯಾತ್ರೆಗಳು. ಯಾವ್ದು ಹೇಳ್ರಿ? ಪ್ರಸಿದ್ಧ ಸೇನಾಧಿಪತಿಗಳು ಯಾರು ಹೇಳ್ರಿ? ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ಸೇನಾಧಿಪತಿಗಳು. ಪ್ರಸಿದ್ಧ ಸೇನಾಧಿಪತಿಗಳು ಒಬ್ಬರು ಯಾರ್ರಿ? ನಸ್ರತ್ ಖಾನ್. ಒಬ್ಬರು ನಸ್ರತ್ ಖಾನ್.
ಇನ್ನೊಬ್ರು ಯಾರ್ರಿ? ಹಾ, ಇನ್ನೊಬ್ರು ಉಲಗ್ ಖಾನ್, ನಸರತ್ ಖಾನ್ ಮತ್ತು ಉಲಗ್ ಖಾನ್, ಇವರು ಪ್ರಸಿದ್ಧ ಸೇನಾಧಿಪತಿಗಳು. ನೋಡ್ರಿ ಕ್ವಶನ್ ಕೇಳ್ತಾರ್ರಿ, ಕನ್ಫ್ಯೂಸ್. ಉಲಗ್ ಖಾನ್ ಬರ್ತಾನ, ನಸರತ್ ಖಾನ್ ಬರ್ತಾನ, ಜಾಫರ್ ಖಾನ್ ಬರ್ತಾನ, ಗಾಜಿ ಮಲಿಕ್ ಬರ್ತಾನ. ಮಲಿಕ್ ಕಾಫೂರ್ 5 ಜನ ಬರ್ತಾರೆ. ಗಾಜಿ ಮಲಿಕ ವಾಯುವ್ಯ ಭಾಗದಲ್ಲಿ ಸಿಂಧೂ ನದಿ ಗೋಡೆನ ಕಟ್ಟಿದಾಗ ಅದನ್ನು ನೋಡಿಕೊಳ್ಳಲು ಗಾಜಿ ಮಲಿಕ್ ನೇಮಕ. ಆದ್ರೆ ಮಂಗೋಲಿಯರಿಂದ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕಾಪಾಡಿದವರು ಯಾರು? ಜಾಫರ್ ಖಾನ್. ಅದರ ಉತ್ತರ ಭಾರತ ದಂಡಯಾತ್ರೆಗಳನ್ನು ನಡೆಸಿಕೊಟ್ಟವ್ರು ಯಾರು? ನಸರತ್ ಖಾನ್, ಉಲುಗ್ ಖಾನ್. ದಕ್ಷಿಣ ಭಾರತ ದಂಡಯಾತ್ರೆಗಳು ಕೇಳಿದ್ರಂದ್ರ ಮಲಿಕ್ ಕಾಫೂರ್. ಮುಂದೆ ಬರ್ತಾರ ಅವ್ರು, ಇರ್ಲಿ. ನೋಡ್ರಿ, ಫಸ್ಟ್ ಉತ್ತರ ಭಾರತದ ದಾಳಿಗಳು ಅಥವಾ ದಂಡಯಾತ್ರೆಗಳು. ಉತ್ತರ ಭಾರತದ ದಂಡಯಾತ್ರೆಗಳು ನೋಡ್ರಿ. ಸರ್, ಉತ್ತರ ಭಾರತದಲ್ಲಿ ಪ್ರಮುಖವಾಗಿ 4 ದಂಡಯಾತ್ರೆಗಳು ಬರ್ತಾವ. ಅಂದ್ರೆ ಇಂಪಾರ್ಟೆಂಟ್ ಆಗಿ ಎಷ್ಟ್ರಿ? 4 ನೋಡ್ರಿ. ಸರ್, ಅದರಲ್ಲಿ ಮೊದಲನೇ ದಾಳಿ ನೋಡ್ರಿ. ಸರ್, ಒಂದು ಕ್ವಶನ್ ಕೇಳಿದ್ರೆ ಇದಕ್ಕಿಂತ ಮುಂಚೆ ಗೊತ್ತಿರಲಿ, ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲ ದೆಹಲಿ ಸುಲ್ತಾನ ಯಾರು ಕೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇಲ್ಲಿವರೆಗೂ ಕೂಡ ಯಾವುದೇ ದೆಹಲಿ ಸುಲ್ತಾನರು ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿರ್ಲಿಲ್ಲ. ಕರೆಕ್ಟಾ? ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲ ದೆಹಲಿ ಸುಲ್ತಾನ ಯಾರೇ? ಅಲ್ಲಾವುದ್ದೀನ್ ಖಿಲ್ಜಿ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲ ಸುಲ್ತಾನ ಯಾರ್ರೀ? ಅಲ್ಲಾವುದ್ದೀನ್ ಖಿಲ್ಜಿ. ಇರ್ಲಿ ನೋಡ್ರಿ, ಅದರಲ್ಲಿ ಫಸ್ಟ್ ಉತ್ತರ ಭಾರತ ದಂಡಯಾತ್ರೆಗಳು ನೋಡ್ರಿ. ಉತ್ತರ ಭಾರತ ದಂಡಯಾತ್ರೆಗಳ ಪ್ರಮುಖ ಸೇನಾಧಿಪತಿಗಳು ಯಾರ್ರೀ? ಉತ್ತರ ಭಾರತದ ಸೇನಾಧಿಪತಿಗಳು ಕೇಳಿದ್ರೆ ಉಲುಗ್ ಖಾನ್ ಮತ್ತು ನಸರತ್ ಖಾನ್. ನೋಡಿ, ಇವನ ಅಧಿಕಾರಕ್ಕೆ ಬಂದಾಗ ಮೊಟ್ಟ ಮೊದಲ ದಾಳಿ ನೋಡ್ರಿ 1297ರಲ್ಲಿ ಗುಜರಾತಿನ ಮೇಲೆ ದಾಳಿ. ಯಾವ್ದು ಹೇಳ್ರಿ? ಗುಜರಾತಿನ ಮೇಲೆ ದಾಳಿ. ಸರ್, ಗುಜರಾತಿನ ಮೊದಲ ಹೆಸರು ಏನಾಗಿತ್ತು? ಸೌರಾಷ್ಟ್ರ ಎಂದಾಗಿತ್ತು. ಗುಜರಾತಿನ ಮೊದಲ ಹೆಸರು ಕೇಳಿದ್ರೆ ಏನಾಗ್ಬೇಕ್ರಿ? ಸೌರಾಷ್ಟ್ರ ಎಂದಾಗಿತ್ತು. ಸರ್, ಸೌರಾಷ್ಟ್ರದ ರಾಜಧಾನಿ ಯಾವ್ದ್ರಿ? ಸೌರಾಷ್ಟ್ರದ ರಾಜಧಾನಿ ಕೇಳಿದ್ರೆ ಅನಿಲವಾಡ. ನೋಡ್ರಿ ಸರ್, ಇಲ್ಲಿ ಈ ಒಂದು ದಾಳಿ ಮಾಡುವ ಮೂಲ ಉದ್ದೇಶ ಏನಾಗಿತ್ತು ಅಂದ್ರ, ಇಲ್ಲಿ ಯಾರಂದ್ರ ಸೋಲಂಕಿಗಳ ದೊರೆ ಯಾರು? 2ನೇ ಕರ್ಣದೇವ ಆಳ್ವಿಕೆ ಮಾಡ್ತಿರ್ತಾನ. ಇವರ ಉದ್ದೇಶ ಏನಾಗಿರ್ತದ? ಒಂದು, ಈ ಕರ್ಣದೇವನಿಗೆ ಒಬ್ಬ ಪತ್ನಿ ಇದ್ದಿರ್ತಾಳೆ, ಯಾರು? ಕಮಲಾದೇವಿ. ಇನ್ನೊಬ್ಬ ಮಹಿಳೆ ಯಾರು? ಮಗಳಿದ್ದಿರ್ತಾಳ, ದೇವಲಾದೇವಿ. ಕರೆಕ್ಟ್? ಆಮೇಲೆ ಇಲ್ಲಿ ಸಂಪತ್ತಿನ ಜೊತೆಗೆ ಕಮಲಾದೇವಿಯನ್ನು ಅಪಹರಿಸಿಕೊಂಡು ಹೋಗೋದು ಇವನ ಉದ್ದೇಶ ಆಗಿರುತ್ತೆ. ಯಾರ್ದು? ಅಲ್ಲಾವುದ್ದೀನ್ ಖಿಲ್ಜಿ. ನೋಡ್ರಿ, ಆಳುತ್ತಿರುವ ದೊರೆ ಯಾರೇ? ಆಳುತ್ತಿರುವ ದೊರೆ ಸೋಲಂಕಿಗಳ 2ನೇ ಕರ್ಣದೇವ. ಸೋಲಂಕಿಗಳ ದೊರೆ ಯಾರೇ? 2ನೇ ಕರ್ಣದೇವ. ನೋಡ್ರಿ ಸರ್, ಈ ದಾಳಿಯ ನೇತೃತ್ವ ವಹಿಸಿಕೊಂಡ ಸೇನಾಧಿಪತಿಗಳು ಯಾರೇ? ಒಂದು ಉಲುಗ್ ಖಾನ್, 2 ನಸರತ್ ಖಾನ್. ನಸರತ್ ಖಾನ್. ಸರ್ ನೋಡ್ರಿ, ಈ 2ನೇ ಕರ್ಣದೇವಿಯ ಪತ್ನಿ ಹೆಸರು, ಕರ್ಣದೇವನ ಪತ್ನಿ ಹೆಸರು ಯಾರೇ? ಕಮಲಾದೇವಿ. ಪತ್ನಿ ಯಾರು ಹೇಳ್ರಿ? ಕಮಲಾದೇವಿ. ಮಗಳು ಯಾರೇ? ಮಗಳು ದೇವಲಾದೇವಿ. ಮಗಳು ದೇವಲಾದೇವಿ. ನೋಡ್ರಿ ಸರ್, ಈ ಕಡೆ ಅಲ್ಲಾವುದ್ದೀನ್ ಕಡೆ ಯಾರು ಇರ್ತಾರ? ಉಲುಗ್ ಖಾನ ಮತ್ತು ನಸರತ್ ಖಾನ ದಾಳಿಯ ನೇತೃತ್ವ ವಹಿಸ್ಕೊತಾರೆ. ಆ ಕಡೆ ಯಾರು ಇದ್ದಿರ್ತಾರ? 2ನೇ ಕರ್ಣದೇವ ಇದ್ದಿರ್ತಾನ. ಎರಡು ಜನ ಮಧ್ಯೆ ಏನಾಗ್ತದಪ್ಪ ಅಂದ್ರೆ ಯುದ್ಧ ಆಗ್ತದ್ರಿ. ಅದರಲ್ಲಿ 2ನೇ ಕರ್ಣದೇವನಿಗೆ ಸೋಲಾಗ್ಬಿಡ್ತದೆ. ಕರೆಕ್ಟಾ? 2ನೇ ಕರ್ಣದೇವನಿಗೆ ಗೊತ್ತಾಗ್ಬಿಡ್ತದ, ಈಗಂತೂ ಇವ್ರು ನನ್ನ ಪತ್ನಿಗಂತೂ ಬಿಡಲ್ಲ, ಇಲ್ಲಿ ಸಂಪತ್ತನ್ನು ಬಿಡಲ್ಲ ಮತ್ತು ಪತ್ನಿಗೂ ಕೂಡ ಅಪಹರಿಸಿಕೊಂಡು ಹೋಗ್ತಾರ. ಅದಕ್ಕ ನನ್ನ ಮಗಳು ಅಥವಾ ನಾರ ಇರ್ಬೇಕಂತ ಅಟ್ಲೀಸ್ಟ್ ಮಗಳಿಗಿರ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರ ತನ್ನ ಸಂಪತ್ತು ಮತ್ತು ಪತ್ನಿಯನ್ನು ಬಿಟ್ಟು ತನ್ನ ಮಗಳಿಗೆ ಕರ್ಕೊಂಡು ಹೋಗಿ ಎಲ್ಲಿ ಹೋಗ್ತಾನಂದ್ರ ಇಲ್ಲಿ ಇರ್ತಾನ ನೋಡ್ರಿ, ಯಾದವ ದೊರೆ ರಾಮಚಂದ್ರನ ಹತ್ರ ಯಾರು ಬರ್ತಾರ? ಕರ್ಣದೇವ ತನ್ನ ಮಗಳು
ದೇವಲಾದೇವಿ ಮತ್ತು ಎರಡನೇ ಕರ್ಣದೇವ ಮತ್ತು ದೇವಲಾದೇವಿ ಎಲ್ಲಿ ಹೋಗ್ತಾರೆ? ಯಾದವ ದೊರೆ ರಾಮಚಂದ್ರನ ಹತ್ರ ಹೋಗಿ ಆಶ್ರಯ ಪಡಿತಾರ. ಅವಾಗ ಇವರು ಯಾರೇ ನಸ್ರತ್ ಖಾನ ಮತ್ತು ಉಲ್ಲುಗು ಖಾನ ಕಮಲಾದೇವಿಯನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ದೆಹಲಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಹತ್ರ ತಗೊಂಡ್ ಹೋಗ್ಬಿಡ್ತಾರ. ಅಲ್ಲಾವುದ್ದೀನ್ ಖಿಲ್ಜಿ ಕಮಲಾದೇವಿಗೆ ಮತ್ತೊಮ್ಮೆ ಮರು ವಿವಾಹ ಆಗಿ ಪಟ್ಟದ ರಾಣಿ ಹೆಂಗ್ ಮಾಡ್ಬಿಡ್ತಾನೆ. ಹೆಂಗಿತ್ತು ನೋಡ್ರಿ ಅವಾಗಿನ ಇತಿಹಾಸ. ನೋಡ್ರಿ, ಈ ರಾಜನ ಪತ್ನಿ ಕರ್ಕೊಂಡು ಅಲ್ಲಿ ಹೋಗಿ ಮತ್ತೊಮ್ಮೆ ಪಟ್ಟದ ರಾಣಿ ಮಾಡ್ಬಿಡ್ತಾನತ್ರಿ. ಯಾರೇ? ಅಲ್ಲಾವುದ್ದೀನ್ ಖಿಲ್ಜಿ. ನೋಡ್ರಿ, ಅದೇ ಸಮಯದಲ್ಲಿ ಏನಾಗ್ತದಂದ್ರ ಈ ಉಲುಗ ಖಾನ ಮತ್ತು ನಸ್ರತ್ ಖಾನ ಈ ಗುಜರಾತಿನ ಒಂದು ಪ್ರದೇಶ ಬರ್ತದೆ. ಯಾವ್ದ್ರಿ? ಕ್ಯಾಂಬೆ ಪ್ರದೇಶ ಅಂತೇಳಿ. ಸರಿ, ಕ್ಯಾಂಬೆ ಪ್ರದೇಶದಲ್ಲಿ ಒಬ್ಬ ಸುಂದರವಾದ ಯುವಕನನ್ನು ಏನಪ್ಪಾ ಅಂದ್ರೆ ಸುಂದರವಾದ ಯುವಕ ಮತ್ತು ನಪುಸಕ ಲಿಂಗ ಆಗಿರ್ತಕ್ಕಂತ ಒಬ್ಬ ಯುವಕನನ್ನ ಖರೀದಿ ಮಾಡ್ತಾರ. ಅವನಿಗೆ ಏನಪ್ಪಾ ಅಂದ್ರ 1000 ದಿನಾರಗಳನ್ನು ಕೊಟ್ಟು ಖರೀದಿ ಮಾಡ್ಬಿಡ್ತಾರ. ಅಂದ್ರೆ ದಿನಾರ ಅಂದ್ರ ಚಿನ್ನದ ನಾಣ್ಯಗಳು. 1000 ಚಿನ್ನದ ನಾಣ್ಯಗಳು ಕೊಟ್ಟು ಖರೀದಿ ಮಾಡ್ಬಿಡ್ತಾರ. ಅವನ ಹೆಸರು ಏನಾಗಿರ್ತಂದ್ರ ಮಲ್ಲಿಕಾಪುರ. ಮುಂದೆ ಅವನ ಇತಿಹಾಸದಲ್ಲಿ ಏನಪ್ಪಾ ಅಂದ್ರೆ 1000 ದಿನಾರ ಅಂತ ಹೇಳಿ ಕರೀತಾರ. ಕರೆಕ್ಟ್. ಗುಜರಾತಿನ ಕ್ಯಾಂಬೆ ತೀರದಲ್ಲಿ ಯಾರನ್ನ ಖರೀದಿ ಮಾಡ್ತಾರಿ? 1000 ದಿನಾರಗಳನ್ನು ಕೊಟ್ಟು ಬಿಟ್ಟು ಮಲ್ಲಿಕಾಪುರ್ನನ್ನು ಖರೀದಿ ಮಾಡ್ತಾರ. ಮುಂದೆ ಇವನಿಗೆ ಏನಂತ ಕರೀತಾರೆ? 1000 ದಿನಾರ್ ಅಂತ ಏನ್ ಕರೀತಾರೆ? 1000 ಅಂದ್ರೆ ಎಷ್ಟು ಮರಾಠಿದ ಕರೆಯಲ್ರಿ? 1000, 2000, 3000, 1000. ಕರೆಕ್ಟ್. 1000 ದಿನಾರ ಕ್ವಶನ್ ಕೇಳ್ತಾರೆ. ಯಾರನ್ನು 1000 ದಿನಾರ್ ಅಂತ ಕರೀತಾರ? ಅಂದ್ರ ಮಲ್ಲಿಕಾಪುರ್. ಕರೆಕ್ಟ್. ಮಲ್ಲಿಕಾಪುರ್ನ ಎಲ್ಲಿ ಖರೀದಿ ಮಾಡಿದ್ರೆ? ಗುಜರಾತಿನ ಕ್ಯಾಂಬೆ ತೀರ. ಯಾವ ಸಮಯದಲ್ಲಿ? ಗುಜರಾತಿನ ಮೇಲೆ ದಾಳಿ ಮಾಡಿದಾಗ, ಅಲ್ಲಿ ದಾಳಿ ಮಾಡಿ ಪುನಃ ವಾಪಸ್ ತನ್ನ ದೆಹಲಿಗೆ ಬರುವಾಗ ನಸರತ್ ಖಾನ ಉಲುಗ್ ಖಾನ ಯಾರನ್ನ ಖರೀದಿ ಮಾಡ್ಕೊಂಡ್ ಬರ್ತಾರೆ? ಸುಂದರವಾದ ಯುವಕ ನಪುಸಕ ಲಿಂಗ ಆಗಿರ್ತಾನ್ರಿ. ನಾನ್ ಅವನೆಲ್ಲ ಅವಳೆಲ್ಲ. ಕರೆಕ್ಟ್. ಯಾರು ಹೇಳ್ರಿ? ನಪುಸಕ ಲಿಂಗ. ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಕರೀತಾರೆ ಇದಕ್ಕೆ. ಕರೆಕ್ಟ್. ಬಯಾಲಜಿದಾಗ ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಕರೀತಾರೆ. ನೋಡ್ರಿ, ಮುಂದೆ ಸರ್ ಇದೇ ಸಮಯದಲ್ಲಿ ಇನ್ನೊಂದೇನಪ್ಪಾ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಎರಡನೇ ಕರ್ಣದೇವನನ್ನು ಸೋಲಿಸಿಬಿಟ್ಟು ಕಮಲಾದೇವಿಯನ್ನು ಪಟ್ಟದ ರಾಣಿಯಾಗಿ ಮಾಡ್ಕೊಂಡ. ಎರಡನೇ ಕೆಲಸ ಏನ್ ಮಾಡ್ದ? ಅದೇ ಗುಜರಾತಿನ ಗೆಲುವಿನ ಸವಿನೆನಪಿಗಾಗಿ 1000 ದಿನಾರನ್ನು ಕೊಟ್ಟು ಬಿಟ್ಟು ಮಲ್ಲಿಕಾಪುರ್ನ ಖರೀದಿ ಮಾಡ್ದ. ಇನ್ನೊಂದ್ ಏನ್ ಮಾಡ್ತಾನಂದ್ರ ದೆಹಲಿಯಲ್ಲಿ ಗುಜರಾತಿನ ಗೆಲುವಿನ ಸವಿನೆನಪಿಗಾಗಿ ಅಲೈ ದರ್ವಾಜಾ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾರೆ. ಯಾರು ಹೇಳ್ರಿ? ಬಾಗಿಲು ಅಂದ್ರ. ಕರೆಕ್ಟ್. ಅಲೈ ದರ್ವಾಜಾ ಅಂತೇಳಿ ಕ್ವಶನ್ ಕೇಳ್ತಾರೆ. ಅಲೈ ದರ್ವಾಜಾವನ್ನ ಕಟ್ಟಡ ನಿರ್ಮಾಣ ಮಾಡಿದವ್ರು ಯಾರಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಎಲ್ಲಿ ಬರ್ತಾರೆ? ಅಲೈ ದರ್ವಾಜಾ ದೆಹಲಿ ಪ್ರದೇಶದಲ್ಲಿ ಬರ್ತಾರೆ. ಇದು ಕಟ್ಟಡ ಕಟ್ಟಲಿಕ್ಕೆ ಮೇನ್ ಕಾರಣೀಕರ್ತ ಯಾವ್ದಪ್ಪ ಅಂದ್ರ ಗುಜರಾತಿನ ಮೇಲಿನ ಗೆಲುವಿನ ಸವಿ ನೆನಪಿಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಅಲೈ ದರ್ವಾಜವನ್ನು ಕಟ್ಟಿದನು. ಇಡೀ ಭಾರತದಲ್ಲಿ ವೈಜ್ಞಾನಿಕ ತಳಹದಿ ಮೇಲೆ ಕಟ್ಟಿದ ಮೊಟ್ಟ ಮೊದಲ ಕಟ್ಟಡ ಯಾವುದಪ್ಪ ಅಂದ್ರ ಅಲೈ ದರ್ವಾಜ್. ಇಂಜಿನಿಯರ್ಸ್ ಪ್ಲಾನ್ ಕಟ್ಟಡ, ಸುಮ್ನೆ ಅಡ್ಡತಿಡ ಕಟ್ಟಿಲ್ಲದಿರೋದು. ವೈಜ್ಞಾನಿಕ ತಳಹದ ಮೇಲೆ ಎಂತದೇ ಭೂಕಂಪ ಬಾಗ್ಲಿ ಸುನಾಮಿ ಬರ ಆದ್ರೂ ಕೂಡ ಅದು ಏನಾಗಬಾರ್ದು? ನಾಶ ಆಗ್ಬಾರ್ದು ಅಂತ. ಕರೆಕ್ಟ್. ಕ್ವಶನ್ ಕೇಳ್ಯಾರ ನೋಡ್ರಿ. ವೈಜ್ಞಾನಿಕ ತಳಹದ ಐತಿ ನೋಡ್ರಿ. ಅಲೈ ದರ್ವಾಜ ಗುಜರಾತಿನ ನೋಡ್ರಿ ಗೆಲುವಿನ ಸವಿನೆನಪಿಗಾಗಿ ದೆಹಲಿ ಪ್ರದೇಶದಲ್ಲಿ ಏನ್ ಕಟ್ಟಡ ಮಾಡ್ತಾರೆ? ಅಲೈ ದರ್ವಾಜಾ. ಅಲೈ ದರ್ವಾಜಾ. ಸರ್ ಎಲ್ಲಿ ಬರ್ತೀರಿ ಇದು ಅಲೈ ದರ್ವಾಜಾ? ಯಾರು ಕಟ್ಟಡ ಮಾಡಿದ್ರಿ? ಯಾವ ಸವಿನೆನಪಿಗಾಗಿ? ಭಾರತದಲ್ಲಿ ವೈಜ್ಞಾನಿಕ ತಳಹದಿ ಮೇಲೆ ಕಟ್ಟಿದ ಮೊಟ್ಟ ಮೊದಲ ಕಟ್ಟಡ ಯಾವ್ದ್ರಿ? ಅಲೈ ದರ್ವಾಜಾ. ಇದು 1ನೇ ದಾಳಿ ಬಗ್ಗೆ ಇಷ್ಟು ಗೊತ್ತಿರ್ಬೇಕು ನಿಮಗೆ. ಕರೆಕ್ಟಾ? ಏನ್ರಿ ತಿಳಿತ್ರಿ? ಹೇಳಿ. ಯಾರಿಗ್ರಿ? ಇವ್ರಿಗೆ ಕರ್ಕೊಂಡೋಗಿ ಏನ್ ಮಾಡಿದ್ರಿ? ನಾ ಮುಂದೆ ಬರ್ತಾ ಹೇಳ್ತೀನಿ. ಅದು ಈಗ ಉಪಯೋಗಿಲ್ರಿ. ಹೇಳ್ತೀನಿ. ಮಲ್ಲಿಕಾಪುರ ಕರ್ಕೊಂಡೋಗಿ ಏನ್ ಮಾಡದ? ರೈಟ್ರಾ? ಇರ್ಲಿ, ಹೇಳ್ತೀನಿ. ಮಲ್ಲಿಕಾಪುರ ಬರ್ತಾನ್ರಿ. ಮುಂದೆ ಅವಂದೇದ ಹಿಸ್ಟ್ರಿನೇ ಅವಂದೇದ. ಮೇನ್ ಹೃದಯ ಭಾಗನೇ ಅವನೇನರಿ. ದಕ್ಷಿಣ ಭಾರತ ಪ್ರಸಿದ್ಧ ಸೇನಾಧಿಪತಿ ಆತನ್ರಿ ಮುಂದ. ಹೈದರಾಬಾದ್ ಸಂಸ್ಥಾನ ಕೇಳಿರಿಲ್ಲ? ಕೊನೆಯ ದೊರೆ ಯಾರಾಗಿರ್ತಾರ? ಮೀರ್ ಉಸ್ಮಾನ್ ಖಾನ್.
ಕರೆಕ್ಟ್ರಾ? ಮೀರ್ ಉಸ್ಮಾನ್ ಅಲಿ ಖಾನ್ ಆಗಿರ್ತಾನೆ. ಕರೆಕ್ಟ್ರಾ? ಸ್ಥಾಪನೆ ಮಾಡಿದ್ರು ಹೈದರಾಬಾದ್ ಪ್ರಾಂತ ಅಸಬ್ಜಾ. ಕೊನೆಯದವರೇ ಮೀರ್ ಉಸ್ಮಾನ್ ಅಲಿ ಖಾನ್. ರೈಟ್ರಾ? ಆ ಮೀರ್ ಉಸ್ಮಾನ್ ಅಲಿ ಖಾನ್ ಸಮಯದಲ್ಲಿ ಒಂದು ಸೈನ್ಯದ ಪಡೆ ಏನದಕ್ಕೆ ರಜಾಕರ್ ಅಂತ ಇದ್ದಿರ್ತಾರ. ಆ ರಜಾಕರ್ನು ಕೂಡ ಇವರೇ ಆಗಿದ್ರು. ಈ ಕಡೆ 3 ಮಂದಿಗೆ ಈ ಕಡೆ 3 ಮಂದಿಗೆ ಚಪ್ಪಲ್ ಸೈಜ್ 50 ಸ್ಟಾರ್ಟ್ ಆಗ್ತಿತ್ತು. ವಿಚಾರ ಮಾಡ್ರಿ, ಎಷ್ಟು ದೊಡ್ಡ ಇರ್ಲಿಕ್ಕಿಲ್ಲ ಅವ್ರು. ಕರೆಕ್ಟ್ರಾ? ಅವ್ರ ಕೆಲಸ ಏನಾಗಿರ್ಲಿಲ್ಲ. ಹೈದರಾಬಾದ್ ನಿಜಾಮರು ಈ 7 ಜಿಲ್ಲೆಗಳಲ್ಲಿ ಇರುವ ಬರೋದು ಏನಪ್ಪಾ ಅಂದ್ರೆ ಬಡವರ ಮನೆ, ಶ್ರೀಮಂತರ ಮನೆ, ಯಾರೇ ಸಿಕ್ಕೋರ ಮನೆ ಕೊಳ್ಳೆ ಹೊಡೆಯೋದು, ಏನಪ್ಪಾ ಅಂದ್ರೆ ಸುಂದರವಾದ ಮಹಿಳೆಯರನ್ನ ಅಪಹರಿಸಿಕೊಂಡು ಹೈದರಾಬಾದ್ ಕರ್ಕೊಂಡು ಹೋಗೋದು, ಅಲ್ಲಿ ವೇಷಾವಟಿಕೆ ಮಾಡ್ಸೋದು. ಇದೇ ಅವ್ರ ಕೆಲಸ. ವಿಜಯನಗರ ಸಾಮ್ರಾಜ್ಯಕ್ಕೆ ಅತಿ ಹೆಚ್ಚಿನ ತೆರಿಗೆ ಸಂಗ್ರಹಣೆ ಆಗಿದೆ ವೇಷಾವಟಿಕೆಯಿಂದ. ಗೊತ್ತ್ರಿ? ರಜಾಕರು ಅತಿ ಹೆಚ್ಚು ಮಾಡೋದು ವೇಷಾವಟಿಕೆಯಿಂದ. ಕರೆಕ್ಟ್? ಅದೇ ಸಮಯದಲ್ಲಿ ಏನಪ್ಪಾ ಅಂದ್ರೆ ನಮ್ ತಾತ ಮುತ್ತಾತರು ಊರು ಬಿಟ್ಟಿಗೆ ರಜಾಕರ ಹಾವಳಿ ಹೆಚ್ಚಾಗಿರ್ತಾರ. ಹೊಲಗೊಳದಾಗ ಜಮೀನುಗಳದಾಗ ಮನಿ ಮಾಡ್ಕೊಂಡಿರ್ತಾರ. ಗೊತ್ತೈತ್ರಿ? ಯಾಕೆ ಮಾಡೋದು? ಒಂದು ಪ್ಲೇಗ್ ರೋಗ, ಎರಡನೇದಾಗಿ ರಜಾಕರರಿಂದ ನಾವೇನ್ ಮಾಡ್ಬೇಕು? ಉಳಿಬೇಕು ಅಂತ ಹೇಳಿ ಅಂದ್ರೆ ಅವರಿಂದ ಕಾಪಾಡಿಕೊಳ್ಳಲು ಹಂಗ ಇದು ಏನ್ ಮಾಡ್ಕೊಂಡ್ರ ಅಂದ್ರ ಜಮೀನುಗಳಲ್ಲಿ ಮನೆ ಮಾಡ್ರಿ. ಕರೆಕ್ಟ್ ಹತ್ರ 3 ಒಬ್ರ ಹತ್ರ ಭೂಕಂಪ ಆದಕ್ಕರ್ ಬಿಟ್ಟು ಹೋಗಿದ್ವಿ, ಇನ್ನೊಬ್ರು ರಜಾಕರ್ ದಾಳಿಂದ ಬಿಟ್ಟು ಹೋಗಿವಿ, ಇನ್ನೊಂದು ಯಾವ್ದಪ್ಪ ಹೇಳಿದ್ರಿ? ಪ್ಲೇಗ್ ರೋಗ. ಈ 3 ರೀಸನ್ ನೋಡ್ರಿ. ಕರೆಕ್ಟ್ರಾ? ಇರ್ಲಿ. ಆತರ ಇವ್ರು ಏನಪ್ಪಾ ಅಂದ್ರೆ ನಪುಸಕ ಲಿಂಗ ಆಗಿದೆ. ಯಾರು? ಮಲ್ಲಿಕಾಪುರ್. ಇವ್ರು ನೋಡೋಕ್ ದೇಹ ಬಹಳ ಹೈಟೆಡ್ ಪರ್ಸನಾಲಿಟಿ ಇದ್ದಿರ್ತಾರ. ನೋಡಿರಲ್ಲ ಟ್ರೇನ್? ನೋಡಿಲ್ಲ? ಎಲ್ ನೆಕ್ಸ್ಟ್ ನೋಡ್ರಿ ಏನ್ ಹೇಳಿದ್ರಿ? ಅಲ್ಲಾವುದ್ದೀನ್ ಖಿಲ್ಜಿಯ ಅಧಿಕಾರಕ್ಕೆ ಬಂದಾಗ ಮೊಟ್ಟ ಮೊದಲ ದಾಳಿ ಯಾವ್ದು ಹೇಳ್ರಿ? ಗುಜರಾತಿನ ಮೇಲೆ ದಾಳಿ. ಗುಜರಾತಿನ ಮೊದಲ ಹೆಸರು ರಾಜಧಾನಿ ಈಗ ಯಾವುದು? ಯಾವ ನದಿ ಹರಿತದ್ರಿ ಅಲ್ಲಿ? ಸಾಬರ್. ಗುಜರಾತಿನ ರಾಜಧಾನಿ ಗಾಂಧಿನಗರ ಇರೋದು ಸಾಬರಮತಿ ನದಿ ತೀರದಲ್ಲಿ. ಕರೆಕ್ಟಾ? ನೆಕ್ಸ್ಟ್ ಸರ ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯ ಗುಜರಾತಿನ ಮೇಲೆ ದಾಳಿ ಮಾಡಿದಾಗ ಆಳುತ್ತಿರುವ ದೊರೆ ಪತ್ನಿಯ ಹೆಸರು, ಮಗಳು ನೋಡಿ. ಈ 2ನೇ ಕರ್ಣದೇವನನ್ನು ಸೋಲಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯು ಆಗ 2ನೇ ಕರ್ಣದೇವ ಮತ್ತು ದೇವಲದೇವ ಯಾವ ಆಶ್ರಯ ಪಡಿತಾರೆ? ಅವ ಎಲ್ಲಿರ್ತಾನ್ರಿ? ಯಾರನ್ನು ಅಪಹರಿಸ್ಕೊಂಡು ಹೋಗ್ತಾರೆ? ಯಾರು ಅಪಹರಿಸ್ಕೊಂಡು ಹೋಗ್ತಾರ? ಯಾರಿಗೂ ಒಪ್ಪಿಸ್ತಾರ್ರಿ? ಓಕೆ. ನೆಕ್ಸ್ಟ್ ಗುಜರಾತಿನ ಕ್ಯಾಂಬೆ ತೀರದಲ್ಲಿ ಯಾರನ್ನ ಖರೀದಿ ಮಾಡ್ತಾರೆ? ಎಷ್ಟು ದಿನಾರ್ ಕೊಟ್ಟಿ? ದಿನಾರ್ ಅಂದ್ರೆ ಏನ್ರಿ? ಚಿನ್ನದ ನಾಣ್ಯ. 1000 ದಿನಾರ್ ಎಂಬ ಬಿರುದು ಹೊಂದಿದವರು ಯಾರ್ರಿ? ಮಲ್ಲಿಕಾಪುರ್. ಕರೆಕ್ಟ್? ನೋಡ್ರಿ, ಗುಜರಾತಿನ ಮೇಲಿನ ಗೆಲುವಿನ ಸವಿನೆನಪಿಗಾಗಿ ಅಲಯ ದರ್ವಾಜವನ್ನು ಎಲ್ಲಿ ಕಟ್ಟಿಸ್ತಾರೆ? ಓಕೆ. ವೈಜ್ಞಾನಿಕ ತಳಹದ ಮೇಲೆ ಭಾರತದಲ್ಲಿ ಕಟ್ಟಿದ ಮೊಟ್ಟ ಮೊದಲ ಕಟ್ಟಡ ಯಾವ್ದ್ರಿ? ಯಾರು ಕಟ್ಟಿಸ್ತಾರೆ? ರೈಟ್. ಓಕೆ. ಇದು ಮೊದಲನೇ ದಾಳಿ. ನೆಕ್ಸ್ಟ್ 2ನೇ ದಾಳಿ. ಇದು ತೆಗಿಲ್ರಿ, ಬರ್ಕೋತೀರಿ ಸಿಸ್ಟರ್? ನೀವು ಬರ್ಕೋತೀರಿ? ಸ್ಕ್ರೀನ್ ಆಮೇಲೆ ಶೇರ್ ಮಾಡ್ತೀನಿ. ಮಾರ್ನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಬರ್ತೀರಲ್ರಿ? ಮಧ್ಯಾಹ್ನ ಇದು ಕೋಲ್ಡ್ ಆಗೈತಲ್ಲ, ಅನ್ಸಲ ಆಗ್ಯದ. ಬಹಳ ಕಷ್ಟ ಇದು. ಕೂತಿ ಕೇಳೋರಿಗೆ ಏನಿಲ್ಲ, ನಿಂತ್ ಕೇಳೋರಿಗೆ ಬಹಳ ಇದಾಗ್ತಿಲ್ಲಿ. ಎಲ್ಲಿ ಫೆಬ್ರವರಿದಾಗ ಇದ್ರಿ? ಮಾರ್ಚ್ ಏಪ್ರಿಲ್ ಮುಗ್ತೀನಿ. ನೆಕ್ಸ್ಟ್ ರೀ. ಈಗ 2ನೇ ದಾಳಿ ನೋಡ್ರಿ. 1297ರಲ್ಲಿ ಯಾರ ಮೇಲೆ? 2ನೇ ಗುಜರಾತಿನ ಮೇಲೆ ದಾಳಿ ಮಾಡಿ ಕಮಲಾದೇವಿಯನ್ನು ಪಟ್ಟದ ರಾಣಿ ಮಾಡ್ಕೊಂಡ್ರಿ. ಅಲ್ಲಾವುದ್ದೀನ್ ಇದು ಮತ್ತು ಅಲೈ ದರ್ವಾಜ ಆಯ್ತು ಮತ್ತು ಮಲ್ಲಿಕಾಪುರ ಖರೀದಿ ಆಯ್ತು. ಕರೆಕ್ಟ್? ಓಕೆ. ನೆಕ್ಸ್ಟ್ ಯಾರು ಬರ್ತಾರೆ ಈಗ್ರಿ? 1301ರಲ್ಲಿ ರಣಥಂಬೂರದ ಮೇಲೆ ದಾಳಿ. ಯಾವ್ದು ಹೇಳ್ರಿ? ರಣಥಂಬೂರದ ಮೇಲೆ ದಾಳಿ. ನೋಡ್ರಿ ಸರಿ, ರಣಥಂಬೂರ ಎಲ್ಲಿ ಬರ್ತದೆ ಹೇಳ್ರಿ? ಯಾರು ಹೇಳ್ತೀರಿ? ಫಸ್ಟ್ ಗೊತ್ತಿರಬೇಕು, ರಣಥಂಬೂರ ಕಂಡು ಬರುವುದು ರಾಜಸ್ಥಾನದಲ್ಲಿ. ರಾಜಸ್ಥಾನದ ರಾಜಧಾನಿ ಜೈಪುರ್. ಜೈಪುರನ್ನು ನಾವು ಏನಂತ ಕರಿತೀವಿ? ಪಿಂಕ್ ಸಿಟಿ. ಯಾವ ನದಿ ಹರಿತದ್ರಿ?
ಆ ಲೂನಿ ನದಿ ಹರಿತದ. ಸರ್ ಲೂನಿ ನದಿಯ ವಿಶೇಷತೆ ಏನು? ಭಾರತದಲ್ಲಿ ಭೂ ಅಂತರ್ಗತವಾಗುವ ಏಕೈಕ ನದಿ ಯಾವ್ದು? ಲೂನಿ ನದಿ. ಇದು ಥಾರ್ ಡೆಸರ್ಟ್ ನಾಗ ಅಂದ್ರೆ ಥಾರ್ ಮರುಭೂಮಿಯಲ್ಲಿ ಭೂ ಅಂತರ್ಗತ ಆಗ್ಬಿಡ್ತದೆ. ಮುಂದೆ ಹರಿಯಲೇ ರೀ, ಅಲ್ಲೇ ಥಾರ್ ಮರುಭೂಮಿ ಬರ್ತಪ್ಪ ಅಂದ್ರೆ ಅಲ್ಲೇ ಎಲ್ಲ ಕರಗೋಗ್ಬಿಡ್ತಾರೆ. ಕರೆಕ್ಟಾ? ಅಂದ್ರೆ ಮುಂದೆ ಹರಿಯಲ್ಲ ನದಿ, ಅಲ್ಲೇ ಹಿಂಕೊಂಡ್ ಬಿಡ್ತದ. ಕರೆಕ್ಟಾ? ಇರ್ಲಿ ಸರ್. ಈ ರಾಜಸ್ಥಾನದಲ್ಲಿ ಒಬ್ಬ ರಾಜ್ಯ ಇರ್ತಾನೆ, ಯಾರು ಅಂದ್ರ ಆಳುತ್ತಿರುವ ದೊರೆ ಯಾರು ಅಂದ್ರ ಏನ್ರಿ ಹಮ್ಮೀರ ದೇವ ಅಂತ ಹೇಳಿ ಬರ್ತಾನೆ. ಯಾರು ಹೇಳ್ರಿ? ಹಮ್ಮೀರ ದೇವ. ಆಳುತ್ತಿರುವ ರಜಪೂತ್ರ ದೊರೆ ಇದ್ದಿರ್ತಾನೆ, ಯಾರು ಅಂದ್ರ ಹಮ್ಮೀರ ದೇವ ಅಂತ ಹೇಳಿ ಇದ್ದಿರ್ತಾನ್ರಿ. ಸರಿ, ಹಮ್ಮೀರ ದೇವನಿಗೆ ಒಬ್ಬ ಯಾರಪ್ಪ ಅಂದ್ರೆ ಮಂತ್ರಿ ಇದ್ದಿರ್ತಾನೆ. ಯಾರೇ? ರಣಮಲ್ಲ. ಯಾರು ಹೇಳ್ರಿ? ರಣಮಲ್ಲ. ಇಲ್ಲಿ ನೋಡ್ರಿ ಹೆಂಗಿರ್ತದ ಸರ. ರಣಮಲ್ಲ ಇದ್ದಿರ್ತಾನ, ಹಮ್ಮೀರ ದೇವ ಆಳ್ವಿಕೆ ಮಾಡಿದಿರ್ತಾನ. ಸರ, ಈ ರಣಮಲ್ಲ ಏನ್ ಕುತಂತ್ರ ಮಾಡ್ತಿರ್ತಾನ ಯಾವಾಗನು ಕೂಡ. ಈಗ ಹೆಂಗ ಹೋಮ್ ಮಿನಿಸ್ಟರ್ ಆಗ್ಲಿ, ಬೇರೆ ಮಿನಿಸ್ಟರ್ಗಳಾಗ್ಲಿ CM ಇಳಿಸ್ಬೇಕು, ನಾ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಆಸೆ ಇದ್ದಿರ್ತದ. ಕರೆಕ್ಟಾ? ಈ ರಣಮಲ್ಲ ಹೆಂಗಾರ ಮಾಡಬೇಕು, ಹಮ್ಮೀರ ದೇವಿಗೆ ಸೋಲಿಸಬೇಕು, ನಾ ರಾಜ ಆಗ್ಬೇಕು, ಹಮ್ಮೀರ ದೇವಿನ ಪ್ರದೇಶಗಳನ್ನು ನಾನ್ ಆಳ್ವಿಕೆ ಮಾಡ್ಬೇಕು, ರಣತಂಬುರ ಪ್ರದೇಶ ಅಂತೇಳಿ. ಆದ್ರೆ ಇವನು ಯಾವುದೇ ತರ ಕುತಂತ್ರ ಮಾಡಿದ್ರು ಕೂಡ ಯುದ್ಧ ಗೆದ್ದಿಬೇಕಾದ್ರೆ ಏನು ಬೇಕು? ಹಣ ಬಲದ ಜೊತೆಗೆ ಜನ ಬಲನೂ ಬೇಕು, ತೋಳು ಬಲನೂ ಬೇಕು. ಕರೆಕ್ಟ್? ತೋಳು ಬಲನೂ ಬೇಕು, ಯುದ್ಧ ಗೆದ್ದಿಬೇಕಾದ್ರೆ ಹಣ ಬಲನೂ ಬೇಕು. ಈಗ ಇವನಿಗೆ ಹೆಂಗಾರ ಮಾಡಿ ಸೋಲಿಸ್ಬೇಕಂತ ಹೇಳ್ದಾಕಾರ ಅವನಿಗೆ ಏನ್ ಬರ್ತದಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ವೀಕ್ನೆಸ್ ಏನು? ಇಲ್ಲಿ ಸುಂದರವಾದ ಮಹಿಳೆ ಕಿವ್ಯಾಗ ಹೋದ್ರು ಮುಗಿದೋಯ್ತು, ತಾನೇ ಎದ್ದು ಬರ್ತಾನ. ಇವ ಏನ್ ಮಾಡ್ತಾನ? ಅಲ್ಲಾವುದ್ದೀನ್ ಖಿಲ್ಜಿ ಹತ್ರ ಹೋಗ್ತಾನ. ಹೋಗಿ ಹೇಳ್ತಾನ, ನೋಡ್ರಿ ನೀ ಜೀವನದಾಗ ಏನ್ ಮಾಡ್ತೀವಿ ಗೊತ್ತಿಲ್ಲ, ರಾಜ ಹಮ್ಮೀರ ದೇವನ ಪತ್ನಿ ರಾಣಿಗೆ ನೋಡಿದಪ್ಪ ಅಂದ್ರೆ ಅತಿ ಸುಂದರ ಇಂದಾಳ, ಅವಳನ್ನ ಅಪಹರಿಸಿಕೊಂಡು ಬಂದು ನೀವು ಮದುವೆ ಮಾಡ್ರಿ, ಆ ಪ್ರದೇಶ ನಂಗ್ ಕೊಡ್ರಿ, ನೀವು ಅವಳಿಗೆ ತಗೊಂಬರಿ ಅಂದ್ ಬಿಡ್ತಾನ. ಮುಂದೆ ನಾನು ನಿಮಗೆ ಕಪ್ಪು ಕಾಣಿಕೆ ಕೊಡ್ತೀನಿ, ವರ್ಷ ವರ್ಷ ಆ ಪ್ರದೇಶ ನಾನು ಆಳ್ವಿಕೆ ಮಾಡ್ತೀನಿ ಅಂತ ಬಿಡ್ತಾನೆ. ಯಾರು? ರಣಮಲ್ಲ. ಆ ರಣಮಲ್ಲನ ಮಾತು ಕೇಳಿ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನ? ನಸ್ರತ್ ಖಾನ್ ಉಲುಕನ್ ಜಾವೋ ಬಿಡ್ತಾಳ ಅಂದ್ರೆ ಬಿಡ್ತಾನ. ಎಲ್ಲಿ? ರಣತಂಬುರ. ನೋಡ, ಅವಾಗ ಏನಪ್ಪಾ ಅಂದ್ರ ರಣಮಲ್ಲದ ಕುತಂತ್ರದಿಂದ ಮತ್ತೆ ಯಾರು ಬರ್ತಾರ ಇಲ್ರಿ? ಅದೇ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ಮತ್ತ ದಾಳಿಯ ನೇತೃತ್ವ ವಹಿಸ್ಕೊತಾರೆ. ನಸ್ರತ್ ಖಾನ್ ನೋಡ್ ಹೆಂಗಿರ್ತದ, ಹೆಣ್ಣಿನ ಸಲುವಾಗಿ ಅವನ್ ಎಷ್ಟೊಂದು ಸೌಂದರ್ಯ ವರ್ಣನೆ ಮಾಡಿ ಏನಂದ್ರ ಆ ವರ್ಣನೆಗೆ ಫಿದಾ ಆಗ್ಬೋದು. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅದಕ್ಕೆ ಏನು ಯಾವತ್ತು ಮನುಷ್ಯ ವೀಕ್ನೆಸ್ ಬಿಟ್ಟು ಕೊಡಬಾರದು. ಮತ್ತೊಬ್ರಿಗೆ ಹೆಂಗ್ ಬಳಕೆ ಮಾಡ್ತಾರ ಅಂತ ಗೊತ್ತಾಯ್ತಾ? ಯಾವತ್ತು ಕೂಡ ಮನುಷ್ಯ ಕೆಲವೊಂದು ವಿಷಯಗಳು ಯಾವತ್ತು ಬಿಟ್ಟು ಕೊಡಬಾರ್ದು. ಬೇರೆ ಎಷ್ಟೇ ಕ್ಲೋಸ್ ಇದ್ರು ಕೂಡ ಬಿಟ್ಟು ಕೊಡಬಾರ್ದು. ರೈಟಾ? ಇರ್ಲಿ ನೋಡ್ರಿ, ಉಲುಗ್ ಖಾನ ಮತ್ತು ನಸ್ರತ್ ಖಾನ ಏನ್ ಮಾಡ್ತಾರ? ರಾಜ ಅಮೀರನ ದೇವನ ಮೇಲೆ ಬಂದು ದಾಳಿ ಮಾಡಿಬಿಡ್ತಾರ. ರಾಜ ಅಮೀರ ದೇವ ಸೋದ್ ಬಿಡ್ತಾನ. ಅವಾಗ ರಣಮಲ್ಲನಿಗೆ ಖುಷಿ ಆಗಿಬಿಡ್ತದ. ಆಯ್ತು, ಈಗೇನು ಏನಪ್ಪಾ ಅಂದ್ರೆ ಅಮೀರ ದೇವನಿಗೆ ಸೋಲಾಗಿ ಅಮೀರ ದೇವನ ಕೊಲೆನೆ ಮಾಡಿಬಿಡ್ತಾರ. ಅವಾಗ ರಣಮಲ್ಲ ಏನ್ ನೋಡಿದ್ರು ಖುಷಿ ಆಗ್ಬಿಡ್ತಾನ. ಆಯ್ತಲ್ಲ, ಈಗ ನನ್ನ ಕೋಟೆ ಇದು ಆರಮುಗ ಕೋಟೆ ಅಂದ್ ಬಿಡ್ತಾನ. ನಾಳೆ ಈಗ ನಾನೇ ಇದಕ್ಕೆ ಯಾಕ ಅಲ್ಲಾವುದ್ದೀನ್ ಖಿಲ್ಜಿಗೆ ಅವನ ಪತ್ನಿ ತಗೊಂಡು ಹೋಗ್ಬಿಡ್ತಾನ. ಅವನಿಗೆ ಕಪ್ಪು ಕಣೆ ಕೊಡದ ನಾನೇ ರಾಜ್ಯ ಆಳ್ವಿಕೆ ಮಾಡ್ಬೇಕಿರ್ತಾನ. ಆದ್ರ ಅಲ್ಲಿ ಹೋಗ್ತಾನ ಉಲುಗ್ ಖಾನ ಮತ್ತು ನಸ್ರತ್ ಖಾನ ಎರಡೂ ಮಂದಿ ಅಮೀರ ದೇವನ ಜೊತೆ ಹೋರಾಟ ಮಾಡಿ ಅಮೀರ ದೇವನ ಸೋಲಿಸ್ಬಿಡ್ತಾರ. ಈಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕೆಲಸ ಏನಾಗಿರ್ತದ ಅಂದ್ರ, ಈಗ ಅಮೀರ ದೇವನ ಪತ್ನಿ ರಾಣಿ ಕರ್ಕೊಂಡು ಹೋಗ್ಬೇಕಲ್ಲ. ಅವಾಗಿರು ಎರಡೂ ಜನ ಹೋಗಿ ರಾಣಿ ಹತ್ರ ಹೋಗ್ಬಿಡ್ತಾರ. ರಾಣಿಗೆ ನೋಡಿ ಬಿಡ್ತಾರ, ನಾ ಈ ಮಹಿಳೆ ಕಲಗ್ ಯುದ್ಧ ಮಾಡಿದ್ವಿ ಇಂಥ ಪರಿತ ಅಂದ್ರ ರಾಣಿ ನೋಡ್ಲಿಕ್ ಸುಂದರನೇ ಆಗಿರಲ್ಲ. ಕರ್ಕೊಂಡು ಹೋಗ್ತೀನಿ ಅಂದ್ರು ಕೂಡ ಇರುವಲ್ಲ ಅಂದ್ ಬಿಡ್ತಾರ ನಸ್ರತ್ ಖಾನ್. ಇವ್ರಿಗೆ ಕರ್ಕೊಂಡು ಹೋದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ನಮ್ಮ ಹೊಡೆ ಪೈಕಿ ಇತ್ತ. ಕರೆಕ್ಟಾ? ಇದು ಕುತಂತ್ರ ಎಲ್ಲ ಯಾರ್ದ ಕೆಲಸ ಅದ? ಇದು ರಣಮಲ್ಲಂದು. ಅವಾಗ ಅಂದ್ರೂ ಕೂಡ ಉಲುಗ್ ಖಾನ ನಸ್ರತ್ ಖಾನ್ ಇರ್ಲಕ್ಕ ತಿಳಿಸಿದ್ರೆ ಮತ್ತೆ ಮಹಿಳೆ ಕರ್ಕೊಂಡ್ಬಿಟ್ಟು ಎಲ್ಲಿ ಹೋತ್ರ? ಅಲ್ಲಾವುದ್ದೀನ್ ಖಿಲ್ಜಿ ಹತ್ರ ಹೋತ್ರ. ಅಲ್ಲಾವುದ್ದೀನ್ ಖಿಲ್ಜಿ ಸಿಟ್ಟಿಗೆ ಬರತ್ತಾನ. ಆದ್ರೆ ಇಲ್ಲಿ ಒಂದ್ ಏನಾಗಿರ್ತದಂದ್ರ, ರಾಜ ಅಮೀರ ಜೊತೆ ಹೋರಾಟ ಮಾಡ್ಬೇಕಾದ್ರೆ ನಸ್ರತ್ ಖಾನ ಮರಣ ಆಗ್ಬಿಡ್ತ. ಇದೇ ಯುದ್ಧದಾಗ ನಸ್ರತ್ ಖಾನ ಕೊಲೆ ಆಗಿಬಿಡ್ತದ. ನಸ್ರತ್ ಖಾನ ಹೋದ್ರೆ ಹೋಗಲೇಕ ಬಂದಿರೋ ಮಹಿಳೆನೂ ಕೂಡ ಸುಂದರವಾಗಿರ್ಲಿ. ಸಿಟ್ಟಿಗೆ ಬಂದ ರಣಮಲ್ಲಿಂದ ಉಲುಗ್ ಖಾನ ಕಳಿಸ್ಬಿಟ್ರೆ ರಣ ಮಲ್ಲಗ ಇದಕ್ಕೆ ನೆಕ್ಕ ಹಿಂಗ್ ಶಿರಚ್ಛೇದನ ಮಾಡಿಸ್ಬಿಡ್ತಾನ ಸಿಟ್ಟಿನಾಗ. ನೋಡ್ರಿ, ನೀವೇನ್ ಮಾಡಿದ್ರಿ? ಸುಮ್ಮ ರಾಜ ಅಂತ ಇದ್ರ ರಣಮಲ್ಲನೂ ಉಳಿತಿದ, ಆ ಕಡೆ ಹಮ್ಮೀರ ದೇವನು ಉಳಿತಿದ್ದ. ಸುಮ್ಮನೆ ಇದ್ರ ಮಂತ್ರಿ ಆಗ್ರಿ ಇರ್ಬೇಕ. ಮುಂದೋದ ಕಾಲ ಏನಾದ್ರ ಬತ್ತು ದೈವ ಇಚ್ಛೆ ಇತ್ತಪ್ಪ ಅಂದ್ರೆ ರಾಜ ಆತಿದ. ಕುತಂತ್ರ ಮಾಡೋಕ್ ಹೋದ್ರೆ ದೇವರೇ ಅವನಿಗೆ ಶಿಕ್ಷೆ ಕೊಟ್ಟುಬಿಟ್ಟ. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಏನಾಗ್ಬಿಡ್ತು?
ಒಂದು ಮಹಿಳೆ ಆಸೆ ನೋಡಿ ಆಸೆ ಪಟ್ಬಿಟ್ಟು ತನ್ನ ಪ್ರಸಿದ್ಧ ಸೇನಾಧಿಪತಿ ನಸರತ್ ಖಾನ್ ಲಾಸ್ ಆಯ್ತು. ಕರೆಕ್ಟ್. ಆಮೇಲೆ ನೆಕ್ಸ್ಟ್ ಏನಾಯ್ತು, ಮಹಿಳೆನೂ ಕೂಡ ಸಿಗ್ಲಿಲ್ಲ. ಏನ್ ಮಾಡ್ತಾರೆ, ಬೇಡ ಬಿಟ್ಟ ರಣಮಲ್ಲ ಹೋಗ್ಬಿಟ್ಟ. ಇದು ಏನಂದ್ರೆ ಇಷ್ಟೇ ಇದೆ, ಮತ್ತೇನಿಲ್ರಿ. ಕ್ವಶನ್ ಕೇಳ್ತಾರೆ, ರಣತಂಬೂರದ ಮೇಲೆ ದಾಳಿ ಯಾವಾಗ ಮಾಡಿದ್ರೆ 1301. ಆಳುತ್ತಿರುವ ದೊರೆ ರಾಜ ಹಮ್ಮೀರ ದೇವ ಕೇಳರೆ ಮಂತ್ರಿ ಹೆಸರು ಕೇಳಿದ್ರೆ ರಣಮಲ್ಲ. ರಣತಂಬೂರ ಪ್ರದೇಶ ಕಂಡು ಬರೋದು ಎಲ್ಲಪ್ಪ ಅಂದ್ರೆ ರಾಜಸ್ಥಾನ. ರಾಜಸ್ಥಾನದ ರಾಜಧಾನಿ ಜೈಪುರ. ಜೈಪುರ ಇರೋದು ಜೈಪುರಕ್ಕೆ ಏನಂತ ಕರಿತೀವಿ, ಪಿಂಕ್ ಸಿಟಿ. ಇನ್ನೊಂದು ಕ್ವಶನ್ ಕೇಳ್ತಾರ, ರಣತಂಬೂರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರೋದು ಎಲ್ಲಿ ಕೇಳ್ತಾರ, ಅದನ್ನು ಕೂಡ ಏನಾಗ್ಬೇಕು, ರಾಜಸ್ಥಾನ್. ಕರೆಕ್ಟ್. ರಣತಂಬೂರ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್ ರೀ, ಜಿಯೋಗ್ರಫಿಯಾಗ ಬರ್ತಾವ್ರಿ. ರಣತಂಬೂರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತೀರಿ, ರಾಜಸ್ಥಾನ. ಬೇಸರ ಹೊಂಟದೇನ್ರಿ, ನಿದ್ದೆ ಹೊಂಟದ? ನಿದ್ದೆ ಹೊಂಟ್ರ ನಾ ಬಿಡಲ್ರಿ, ನಾ ಹೇಳಬೇಕಾಗ್ತದೆ ನೋಡ್ರಿ. ನೆಕ್ಸ್ಟ್ ರಣತಂಬೂರದ ಮೇಲೆ ದಾಳಿ ಆಯ್ತು. ನಂತರ ನೋಡ್ರಿ, ಇಡೀ ಅಲ್ಲಾವುದ್ದೀನ್ ಖಿಲ್ಜಿಯಲ್ಲಿ ಅತ್ಯಂತ ಪ್ರಮುಖ ದಾಳಿನೇ ಯಾವ್ದಪ್ಪ ಅಂದ್ರ ಈಗ ಮುಂದೆ ಬರ್ತವ ನೋಡ್ರಿ. ಯಾವ್ದ್ರಿ, ಮೇವಾಡದ ಮೇಲೆ ದಾಳಿ. ಕರೆಕ್ಟ್. ನೋಡ್ರಿ ಯಾವಾಗ್ರಿ ಅಂದ್ರ 1303. 1303 ಮೇವಾಡದ ಮೇಲೆ ದಾಳಿ ನೋಡಿ. ನೋಡ್ರಿ ಸರ, ಮೇವಾಡದ ರಾಜಧಾನಿ ಯಾವ್ದಾಗಿತ್ರಿ? ಇಲ್ಲಿ ಯಾರಪ್ಪ, ಒಬ್ಬ ರಜಪೂತರ ರಾಜ ಆಳ್ಕೆ ಮಾಡ್ತಿರ್ತಾನೆ. ಕರೆಕ್ಟ್. ಮೇವಾಡದ ಮೇಲೆ ದಾಳಿ. ಮೇವಾಡದ ರಾಜಧಾನಿ ಚಿತ್ತೋಡ ಆಗಿತ್ತು. ಯಾವ್ದು ಹೇಳ್ರಿ, ಚಿತ್ತೋಡ. ಮೇವಾಡದ ರಾಜಧಾನಿ ಚಿತ್ತೋಡ. ಆಳುತ್ತಿರುವ ದೊರೆ ಯಾರೇ, ರಜಪೂತರ ದೊರೆ. ರಜಪೂತರ ದೊರೆ ಯಾರು ಹೇಳ್ರಿ? ನಾನು ಹೆಸರು ನೆನಪರದ್ರಿ ನನಗ, ಸಾರಿಕಾ ಆರಿಕಾ ಏನೋ ಅಂದ್ರೆ ನಿಮ್ ಹೆಸರು, ನಿಮ್ ಹೆಸರ್ರಿ ಜಾಕೀರಾ. ಏನ್ ಹೇಳ್ರಿ, ಯಾರ ಹೆಸರು ಹೇಳ್ರಿ, ಜಾಕೀರ್ ಅವ್ರ ಹೇಳ್ರಿ. ರೀ ರಾಜ ರಾಣಾ ರತನ್ ಸಿಂಗ್, ರಾಜ ರತನ್ ಸಿಂಗ್, ರತನ್ ಸಿಂಗ್, ರಾಜ ರತನ್ ಸಿಂಗ್. ನೋಡ್ರಿ ಸರ, ಈ 1303 ಈ ರಾಜಸ್ಥಾನದ ಸಮೀಪದ ಪ್ರದೇಶ ಮೇವಾಡನ ಪ್ರದೇಶ ಇದ್ದಿರ್ತ್ರಿ. ಆ ಮೇವಾಡ ಪ್ರದೇಶದಲ್ಲಿ ರಾಜಧಾನಿ ಯಾವುದು, ಚಿತ್ತೋಡ. ಆಳುತ್ತಿರುವ ದೊರೆ ಯಾರಾಗಿರ್ತಾರ, ರಜಪೂತ ದೊರೆ ರಾಣಾ ರತನ್. ಇದು ರಾಜ ರತನ್ ಸಿಂಗ್ ಆಳ್ವಿಕೆ ಮಾಡ್ತಿರ್ತಾನೆ. ಕರೆಕ್ಟ್. ಇವರು ಮೂಲತಃ ರಜಪೂತ ವಂಶಸ್ಥರು. ಸರ್ ಇಲ್ಲಿ ಏನಾಗಿರ್ತದ, ಇದೇ ಸಮಯದಲ್ಲಿ ನಾನು ನಿಮಗೆ ಹೇಳಿದ ಜಲಾಲುದ್ದೀನ್ ಖಿಲ್ಜಿ ಸಮಯದಲ್ಲಿ ಅಮೀರ್ ಖುಸ್ರೋ ಎನ್ನುವ ಒಬ್ಬ ಇತಿಹಾಸಕಾರ ಇದ್ದಿರ್ತಾನೆ. ಯಾರು ಹೇಳ್ರಿ, ಅಮೀರ್ ಖುಸ್ರೋ. ಅಮೀರ್ ಖುಸ್ರೋ ವಯಸ್ಸು ಎಷ್ಟಾಗಿರ್ತದಪ್ಪ ಅಂದ್ರೆ 90 ವಯಸ್ಸಾಗಿರ್ತದೆ. ಅಂದ್ರೆ ವಯಸ್ಸು ಹಿರಿಯ ವ್ಯಕ್ತಿ. ಕರೆಕ್ಟ್. ಹಿರಿಯ ನಾಗರಿಕ ಲೆಕ್ಕದಾಗ ಬರ್ತಾರ. ಅವ್ರ ಕೆಲಸ ಏನಾಗಿರ್ತದ ಅಮೀರ್ ಖುಸ್ರೋ ಅಂತಂದ್ರ, ನೋಡ್ರಿ ಎಲ್ಲಾ ರಾಜ್ಯರ ಸಾಮ್ರಾಜ್ಯಗಳಲ್ಲಿ ತಿರುಗಾಡದ ಅರಮನೆಗೆ ಹೋಗೋದ್ರಿ ಅಮೀರ್ ಖುಸ್ರೋ. ಸರಿ, ಅಮೀರ್ ಖುಸ್ರೋ ಕೆಲಸ ಏನಪ್ಪಾ ಅಂದ್ರ ಅರಮನೆಗಳಿಗೆ ಭೇಟಿ ಕೊಡೋದು, ಸಂಗೀತ ಹಾಡೋದು. ಕರೆಕ್ಟ್. ತಬಲಾ ಸಂಗೀತ ಕಂಡಿಡೋದ್ರು, ತಬಲಾ ವಾದ್ಯ, ವೀಣೆ ಇವರೆಲ್ಲ ಇದೇ ಬರ್ತಾರೆ. ಹಿಂದಿ ಭಾಷೆ, ಖಾರಿ ಬೋಲಿ ಭಾಷೆ ಮುಂದೆ ಬರ್ತಾನೆ ಹೇಳ್ತೀನಿ. ಸಂಗೀತ ಹಾಡೋದು, ಅಲ್ಲಿ ಕೊಟ್ಟಿರ್ತಕ್ಕಂಥ ಎಷ್ಟು ಏನಪ್ಪಾ ಅಂದ್ರ ಅವ್ರು ದಾನವಾಗಿ ಏನ್ ಕೊಟ್ಟಿರ್ತಾರ, ಹಣಕಾಸಿನ ಸಹಾಯ ಮಾಡ್ತಾರ, ತಗೊಂಡ್ಬಿಟ್ಟು ಮತ್ತೆ ಎಲ್ಲಿ ಹೋಗೋದಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಆಸ್ಥಾನಕ್ಕೆ ಹೋಗೋದು ಇವನ್ ಕೆಲಸ. ಯಾರ್ದ್ರಿ, ಅಮೀರ್ ಖುಸ್ರೋ. ಹಂಗೆ ಒಂದ್ ದಿವ್ಸ ಏನ್ ಮಾಡಿರ್ತಾರ ಅಂದ್ರ, ಯಾರು ಅಮೀರ್ ಖುಸ್ರೋ ಯಾರ ಆಸ್ಥಾನಕ್ಕೆ ಬರ್ತಾನಂದ್ರ ರಜಪೂತ ದೊರೆ ರಾಣಾ ರತನ್, ಇದು ರಾಜ ರತನ್ ಸಿಂಗನ ಆಸ್ಥಾನಕ್ಕೆ ಬರ್ತಾನೆ. ಒಂದ್ ಏನಾಗಿರ್ತಂದ್ರ, ರಜಪೂತರಲ್ಲಿ ಒಂದ್ ಏನಾಗಿರ್ತ, ಮಹಿಳೆಯರ ಮುಖವನ್ನು ಅವರು ತೋರ್ಸಾರ, ಸೀರೆ ಈ ತರ ಹಾಕೊಂಡಿರ್ತಾರೆ. ಕರೆಕ್ಟ್. ಅಮೀರ್ ಖುಸ್ರೋಗ್ ಏನಾಗಿರ್ತಾರ, ಇಲ್ಲಿವರೆಗೂ ಕೂಡ ಈ ಯಾರಪ್ಪ ಅಂದ್ರ ರತನ್ ಸಿಂಗನ ಪತ್ನಿಯ ಮುಖನೇ ಯಾರಿಗೂ ತೋರ್ಸ ಇಲ್ಲ ರಾಜ. ಕರೆಕ್ಟ್. ಅವ್ರಿಗೆ ಏನಪ್ಪಾ ಅಂದ್ರೆ ಆಸ್ಥಾನದಲ್ಲಿ ಏನಿದಿರ್ತ ಅವ್ರ ಸಂಘಟಕರು ಏನ್ ಮಹಿಳೆಯರು ಇದ್ದಿರ್ತಾರಲ್ಲ ಅಷ್ಟು, ಆಮೇಲೆ ಮಹಿಳಾ ಸೇವಕರ ಜೊತೆಗೆ ರಾಜ ಅಷ್ಟು ಅವ್ರ ಮುಖ ನೋಡಿರ್ತಾರ. ಉಳಿದ್ರು ಯಾರು ನೋಡಿರಲ್ಲ. ಎಲ್ರು ಕೂಡ ವರ್ಣನೆ ಮಾಡಿರ್ತಾರ, ರಾಣಿ ಹಂಗದಳ ಹಿಂಗದಳ ರಾಣಿ. ಈ ಶ್ರೀಲಂಕಾದಿಂದ ಕರ್ಕೊಂಡ್ ಬಂದಿರ್ತಾನ ಪದ್ಮಾವತಿ. ಇರ್ಲಿ.
ಸರ್ ಇವನ ಪತ್ನಿ ಹೆಸರು ಪತ್ನಿ ಯಾರು ಹೇಳ್ರಿ? ಪದ್ಮಾವತಿ ರಾಣಿ. ನೋಡಿರೇನ್ರಿ ಮೂವಿ? ಯಾರ್ರಿ ಹೀರೋಣಿ? ಪಿಟೀಲ ಎಲ್ಲಿದಾರವ್ರಿ? ಆ ಪದ್ಮಾವತಿ, ಪದ್ಮಾ ಅಥವಾ ಪದ್ಮಾವತಿ, ರೈಟ್ರಾ? ರಾಣಿ ಪದ್ಮಾವತಿ ಇದ್ದಿರ್ತಾರ, ಕರೆಕ್ಟ್ರಾ? ಆಳುತ್ತಿರುವ ದೊರೆ ರತನ ಸಿಂಗ, ಪತ್ನಿ ಹೆಸರು ಪದ್ಮಾವತಿ, ಕರೆಕ್ಟ್ರಾ? ರಾಣಿ ಯಾರು ಹೇಳ್ರಿ? ಪದ್ಮಾವತಿ. ಅಮೀರ್ ಖುಸ್ರು ಏನ್ ಬೇಡಿಕೆ ಇಡ್ತಾನ ರತನ ಸಿಂಗನ ಹತ್ರ? ಬರ್ತಾನ, ತಂದ ಏನದ ಸಂಗೀತಗಳು ಹಾಡೋದು, ಏನ್ ಇತಿಹಾಸ ಹೇಳೋದು, ಜಾಗರಣೆ ಮಾಡಿ ಲಾಸ್ಟಿಗೆ ಹೇಳ್ಬಿಡ್ತಾನ ರತನ್ ಸಿಂಗ್. ಅವನು ಕೂಡ ಹಿರಿಯ ವ್ಯಕ್ತಿಯನ್ನ, ಹಿರಿಯ ನಾಗರಿಕರ ಚಂದ ಸನ್ಮಾನದಿಂದ ಕರೆದು ಬಿಟ್ಟು ಅವನಿಗೆ ಆಚಾರ ಒಂದ್ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅತಿಥಿ ದೇವೋಭವ ಅಂತ ಕರೀತಾರ. ಬಂದಿರ್ತಕ್ಕಂಥ ಆಸ್ಥಾನ ನಮ್ ರಾಜ ಏನಪ್ಪಾ ಅಂದ್ರ ಬಂದ ನನ್ನ ಆಸ್ಥಾನಕ್ಕೆ ಹಿರಿಯ ವ್ಯಕ್ತಿನ ಅವ್ನಿಗೆ ಕರೆದು ಬಿಟ್ಟು ಅವನಿಗೆ ಊಟ ಮಾಡಿಸಿ ಅವನದಿಂದ ಏನದೆಲ್ಲ ಉಪದೇಶ ತಗೊಂಡ್ಬಿಟ್ಟು ಅವನಿಗೆ ಸಹಾಯ ಮಾಡಿ ಹಣಕಾಸಿನ ಏನೋ ಒಂದು ಕೊಟ್ಟು ಕಳಿಸ್ತಿರ್ತಾರೆ. ಆದ್ರೆ ಅಮೀರ್ ಖುಸ್ರು ಎಲ್ಲಾನು ತಗೊಂಡು ಉಪಹಾರ ಮಾಡಿ ಊಟ ಮಾಡಿ 2 ದಿನ ಆಸ್ಥಾನದಾಗ ಇದ್ದಿ ಹೋಗಾಕರ ಅವನಿಗೆ ಕರೀತಾನ. ಯಾರಿಗೆ? ರತನ್ ಸಿಂಗ್. ನಂದೊಂದು ಆಶಯ ಅದ, ಏನು? ನೀ ಏನ್ ಮಾಡ್ಬೇಕು ಅಂದ್ರ ನಿನ್ನ ಪತ್ನಿ ರಾಣಿ ಪದ್ಮಾವತಿ ಜೊತೆಗೆ ನನಗೆ ಮಾತಾಡಿಸ್ಬೇಕು ಅಂತ ಹೇಳ್ತಾನೆ. ಇವಂದ್ ಆಯ್ತು ಮಾತಾಡಿಸಿದ್ರು, ಅದ್ರೊಳಗೆ ಏನದ ಅಂದ್ಬಿಡ್ತಾನ. ಅಟ್ಟೇನಲ್ಲ, ನಾ ಏನಪ್ಪಾ ಅಂದ್ರೆ ಪದ್ಮಾವತಿಯ ಮುಖ ನೋಡ್ಬೇಕು ಅಂತ ಬಿಡ್ತಾನೆ. ಯಾರು? ಅಮೀರ್ ಖುಸ್ರು ಮಾತಾನ. ಇಲ್ಲ ರೀ, ನಮ್ ಧರ್ಮದಾಗ ಆತರ ಇಲ್ಲ ರೀ. ಆದ್ರೂ ಕೂಡ ಅಮೀರ್ ಖುಸ್ರು ನಾ ಏನಪ್ಪಾ ವಯಸ್ಸಾದವಿದ್ದೀನಿ, ತಂದೆ ಸಮಾನ ಅಂದಕರ ರತನ್ ಸಿಂಗ್ ಏನ್ ಮಾಡ್ತಾನ, ಬಾಳೆ ಫೋರ್ಸ್ ಮಾಡತಾನ. ಎಲ್ಲಿ ತಗೋ ತಂದೆ ತಲ್ಲಗತ್ತಾನ, ಏನಾದ್ರ ಹಿರಿಯರಂದ್ರೆ ದೇವ್ರ ಸಮಾನ ಅವ ಅಂತಾನ. ನಾ ಒಂದ್ ಮಾತು ಕೇಳ್ಕೊಂಡ್ ಬರ್ತೀನಿ ಪತ್ನಿ ಹತ್ರ ಹೋಗ್ತಾನ. ಆಕೆ ಅಂದ್ರೆ ನೋ ಅಂದ್ ಬಿಡ್ತಾಳ ಪದ್ಮಾವತಿ. ಸಾಧ್ಯ ಇಲ್ಲ, ನಡ್ಯಾಕ್ರ ಕಳ್ಸಕಲ್ಲ ಅಂದ್ ಬಿಡ್ತಾರ. ಆದ್ರೂ ಈಗ ಪತಿ ದೇವತಳಿ ನೀವು ಪೂಜೆ ಮಾಡ್ತೀರಿ, ಕರೆಕ್ಟ್? ಇರ್ಲಿ. ಮತ್ತೇನ್ ಮಾಡ್ತಾನ, ರಿಕ್ವೆಸ್ಟ್ ಮಾಡ್ಕೋತಾರ ರತನ್ ಸಿಂಗ್. ಇಲ್ಲ, ಇಲ್ಲಿ ತಗೋರನ್ನೇ ತಂದೆ ಸಮಾನ, ಏನ್ ಮಾಡ್ತಿ ಹಿಂಗ್ ಮಾಡೋಣ, ಹೆಂಗ ದೇವ್ರ ಇದ್ದಂಗಾರ ಅಮೀರ್ ಖುಸ್ರು. ಅವ್ರದ್ದು ಒಂದೇ ಒಂದು ಇತಿಹಾಸ ನೋಡ, ಅವ್ರಿಗೆ ಎಷ್ಟೋ ಜನ ಭೇಟಿ ಮಾಡ್ಲಕ್ ವೇಟ್ ಮಾಡತ್ರ. ಅವ್ರಾಗನೆ ನನ್ನ ಆಸ್ಥಾನಕ್ಕೆ ಬಂದರ ಅಂದ್ರೆ ಬೆಳಕ ನೀ ಅವ್ರಿಗೆ ನೋಡಿದ್ರೆ ಹೆಂಗ ಏನ್ ಮಾಡ್ಲಿಕ್ಕೆ ಆದ್ರು ಮುಖ ತೋರಿಸು ಸಾಕಂದ್ ಬಿಡ್ತಾರ. ಹೊಲಂದ್ ಬಿಡ್ತಾರ. 1 ದಿನ ಹೋಯ್ತು, 2 ದಿನ ಹೋಯ್ತು, 3ನೇ ದಿನಕ್ಕ ಮತ್ತ ನೀವು ಅಮೀರ್ ಖುಸ್ರು ಬಿಡಲೆ. ಅಲ್ಲೇ ತಿಳ್ಕೊಬೇಕಾಯ್ತು ರತನ್ ಸಿಂಗ್, ಈ ಮುದುಕ ಇಟ್ಯಾಕ್ ಮಾಡಕತ್ತಾನ, ಬಿಟ್ಟು ಕಳಿಸ್ಬೇಕಾಗಿತ್ತು. ಆದ್ರೂ ಕೂಡ 2 ದಿನ 3 ದಿನ ಇದ್ರು ಕೂಡ ಲಾಸ್ಟಿಗೆ ಕೊನೆಯದಾಗ 1 ದಿನ ಹೂ ಅಂದ್ ಬಿಡ್ತಾನ. ಯಾರು? ರತನ್ ಸಿಂಗ್ನು ಹೂ ಅಂದ್ ಬಿಡ್ತಾನ, ಪದ್ಮಾವತಿನು. ಆಯ್ತು, ಪದ್ಮಾವತಿಗೆ ಅಮೀರ್ ಖುಸ್ರು ಹೋಗ್ತಾನ. ಹೋಗಿ ಹಿಂಗೆ ಆಸ್ಥಾನದ ಏನ್ ಇದ್ದಿರ್ತಲ್ರಿ, ರಾಜ್ಯಭಾರ ಇದ್ದಿರ್ತಲ್ಲ, ಹೋಗಿ ನೋಡ್ತಾಳ. ಪದ್ಮಾವತಿ ನೋಡ್ಬಿಡ್ತಾನ. ಯಾರು? ನೋಡ್ಬಿಟ್ಟು ಸೀದಾ ಏನು ರಿಯಾಕ್ಷನ್ ಕೊಡಲ್ರಿ ಸಮಾಧಾನಿಲಿ ನೋಡ್ಬಿಟ್ಟು ಮಾತಾಡಿಸಿ ಅಂದ್ರೆ ಅಕ್ಕಿ ಏನ್ ಮಾಡ್ತಾನ, ಆಯ್ತಪ್ಪ ಚೆನ್ನಾಗಿರಿ ಅಂದ್ರೆ ಅಮೀರ್ ಖುಸ್ರು ಹೋಗ್ಬಿಡ್ತಾನ. ಎಲ್ಲಿ ಹೋಗ್ಬಿಡ್ತಾನ? ಅಲ್ಲಾವುದ್ದೀನ್ ಖಿಲ್ಜಿ ಬಲ್ಯಾಕ್ ಬಂದಿ ಕಿಸಿದ್ರೆ ಇಲ್ಲಿ ಸುಮ್ಮಕೊಂಡ್ರಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ಬಲ್ಯಾಕ್ ಬಂದ್ ಇಲ್ಲ ಅಲ್ಲಾವುದ್ದೀನ್ ಖಿಲ್ಜಿಲಿ ಕೂತಿರ್ತಾನ. ಅಮೀರ್ ಖುಸ್ರು ಓಡ್ಕೋತ ಬರ್ತಾನ. ಇಲ್ಲಿ ಬಾನಿ ಮೊದಲತ್ತೆ ಏನ್ ಅಂದ್ ಬಿಡ್ತಾನ, ಇಲ್ಲಿ ಬಾನಿ ನೀ ಏನ್ ಮಾಡ್ತಿ ಗೊತ್ತಿಲ್ಲ, ಇಷ್ಟೆಲ್ಲಾ ನೀ ಸಾಧನೆ ಮಾಡಿದಿ, ಏನ್ ಮಾಡಿದಿ. ಆದ್ರ ಒಂದ್ ಏನಂದ್ರ ಇಲ್ಲಿ ಮೇವಾಡದ ಹತ್ರ ರತನ್ ಸಿಂಗ್ ಅನ್ನೋ ರಾಜ ಅದ್ದನ, ರಜಪೂತ ವಂಶಸ್ಥ. ಅವನ ಪತ್ನಿಯಳ ಪದ್ಮಾವತಿ ಅಂತೇಳಿ ಇಡೀ ನಾ ಇಲ್ಲಿ ತನ ನನ್ನ ಜೀವಮಾನದಲ್ಲಿ ಅಂತ ಮಹಿಳೆ ನೋಡಿಲ್ಲ ಅಂದ್ಬಿಡ್ತಾನ. ಇದು ತಲೆ ತಿರುಗಿ ಬಿಡ್ತದ ಅಲ್ಲಾವುದ್ದೀನ್ ಖಿಲ್ಜಿಗ. ನೀ ಯಾವ ರಾಜ್ಯಾಗೈತಿ, ಎಷ್ಟು ಸಂಪತ್ತಿಗೆ ಐತಿ, ಎಷ್ಟು ಮಹಿಳೆ, ಎಲ್ಲಿ ಕಮಲಾದೇವಿ ಬೇಡ, ದೇವಲದೇವಿ ಬೇಡ, ಏನ್ ಮಾಡ್ಬೇಕನಿ ನೀ ಏನಾದ್ರೂ ನನ್ನ ಮಾತು ಕೇಳಬೇಕು ಅಂದ್ರ ಏನ್ ಮಾಡ್ಬೇಕು, ನಿನ್ ಯುದ್ಧಕ್ಕೆ ಒಂದ್ ಹೆಸರು ಬರ್ಬೇಕಂದ್ರ ಪದ್ಮಾವತಿ ಕರ್ಕೊಂಬಂದ್ ನಿಕ್ಷಣ ಪಟ್ಟದ ರಾಣಿ ಮಾಡ್ಬೇಕು ಅಂತ ಹೇಳಿ ಅವನ ವರ್ಣನೆ ನೋಡಿ ಅಲ್ಲಾವುದ್ದೀನ್ ಖಿಲ್ಜಿ ತಲೆ ಖರಾಬ್ ಬಿಡ್ತದ. ಇಷ್ಟೆಲ್ಲ ಹೇಳಗತ್ತಾನ ಅಂದ್ರಬೇಕು. ಅಮೀರ್ ಖುಸ್ರು ಇಂತ ಹಿರಿಯ ನಾಗರಿಕ ಆದ್ರೂ ಕೂಡ ಒಂದು ಮಹಿಳೆ ಬಗ್ಗೆ ಇಷ್ಟು ವರ್ಣನೆ ಮಾಡಗತ್ತಾನ ಅಂದ್ರ ಬೆಳಕ ನಾಕಿ ನೋಡೇಬೇಕು, ಕರ್ಕೊಂಡೇ ಬರ್ಬೇಕಂತ ಹೇಳಿ ಅಲ್ಲಾವುದ್ದೀನ್ ಖಿಲ್ಜಿ ಡಿಸೈಡ್ ಮಾಡ್ಬಿಡ್ತಾರೆ. ಅದಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಪ್ರತಿ ಬಾರಿ ಯಾರಿಗೆ ಕಳಿಸಿರ್ತಾನ, ಉಲೂಗ್ ಖಾನ, ನಸರತ್ ಖಾನ ಕಳಿಸಿರ್ತಾನ. ಆದ್ರ ಅವನು ಎಕ್ಸ್ಪ್ಲೇನ್ ಮಾಡೋದ್ ನೋಡು, ವರ್ಣನೆ ನಾನೇ ಬರ್ತೀನಿ ನಡಿ ಅಂದ್ ಬಿಡ್ತಾನ. ಈ ಸರ್ತಿ ಇದೇ ಕ್ವಶನ್ ಕೇಳ್ರಿ. 1303 ಅಲ್ಲಾವುದ್ದೀನ್ ಖಿಲ್ಜಿ ಯಾರ ಮೇಲೆ ದಾಳಿ ಮಾಡ್ಬಿಡ್ತಾನ್ರಿ? ಮೇವಾಡದ ಮೇಲೆ ದಾಳಿ. ಒಂದು ಅತ್ಯಂತ ಪ್ರಮುಖ ದಾಳಿ ಕೇಳಿದ್ರ ಚಿತ್ತೋಡ್ ಅಥವಾ ಮೇವಾಡದ ಮೇಲೆ ದಾಳಿ. ಆದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದಾಗ ತಾನೇ ಭಾಗವಹಿಸಿದ, ನೇರವಾಗಿ ಯುದ್ಧ ಕೇಳಿದ ಒಂದು ಏಕೈಕ ಒಂದೇ ವಿಪತ್ತು ಯಾವ್ದು ಯುದ್ಧನೇ ಮಾಡಿದೆ ಒಂದು ಮಾನಸಿಕ ಹೋಗ್ಬಿಡ್ತದ. ಕರೆಕ್ಟ್ ಇರ್ಲದ ಮುಂದ ಏನ್ರಿ? ಅಲ್ಲಾವುದ್ದೀನ್ ಖಿಲ್ಜಿ ತಾನೇ ಖುದ್ದಾಗಿ ಬರ್ತಾನ್ರಿ ಯುದ್ಧಕ್ಕ. ಆದ್ರೆ ಅಮೀರ್ ಖುಸ್ರು ಏನತ್ತಾನ ಗೊತ್ತೇನ್ರಿ? ನೀವು ಒಬ್ಬನೇ ಹೋಗ್ತೀನಿ, ನಾನು ಬರ್ತಾನೆ, ಸಂಘಟ ಅಂತ ಬಿಡ್ತಾನ. ಯಾರೇ ಕಿಡಿ ಹಾಸ್ದವ್ರೆ? ಯಾರೇ? ಅಮೀರ್ ಖುಸ್ರು. ನೋಡ್ರಿ,
ಅಮೀರ್ ಖುಸ್ರೋ ಎಲ್ಲಿ ಬರ್ತಾನ್ರಿ? ಅಲ್ಲಾವುದ್ದೀನ್ ಖಿಲ್ಜಿ ಹತ್ರ ಬಂದ್ ಏನ್ ಹೇಳ್ತಾನ್ರಿ? ಪದ್ಮಾವತಿಯ ಸೌಂದರ್ಯದ ಬಗ್ಗೆ ವರ್ಣನೆ ಕೊಡ್ತಾನೆ. ಯಾರ್ರಿ? ಅಮೀರ್ ಖುಸ್ರೋ. ಸರ್ ಅವಾಗ ಅಮೀರ್ ಖುಸ್ರೋ ಮಾತುಗಳೇ ಅಲ್ಲಾವುದ್ದೀನ್ ಖಿಲ್ಜಿ ನೋಡ್ರಿ ನಾನೇ ಬರ್ತೀನಿ ಅಂತ ನೇರವಾಗಿ ಯುದ್ಧಕ್ಕೆ ಬರ್ತಾನ. ನೋಡ್ರಿ ಸಾಮ್ರಾಜ್ಯದಲ್ಲಿರುವ ಎಲ್ಲ ಅತಿ ಹೆಚ್ಚು ಸೈನ್ಯ ನೋಡ್ರಿ, ಅಶ್ವದಳ, ಆಮೇಲೆ ನೆಕ್ಸ್ಟ್ ಗಜದಳ, ಈ ಒಂದು ಕಾಲ್ನಡಿಗೆ ಎಲ್ಲರಿಗೂ ಕರ್ಕೊಂಡು ಹೋಗ್ಬಿಡ್ತಾನ. ಎಲ್ರಿ? ಮೇವಾಡಕ್ಕ ಬರ್ತಾನ. ಮೇವಾಡದ ಚಿತ್ತೋಡದ ಕೋಟೆ ಕರೆಕ್ಟ್ ರೀ, ಇಲ್ಲಿ ಬರ್ತಾನ. ಇದು ಕೋಟೆ ಅಂತ ತಿಳ್ಕೊರಿ. ಇಲ್ಲಿ ಯಾರು ಬಂದು, ಇದು ಗ್ರೌಂಡ್, ಇದು ಎದುರುಗಡೆ ಪ್ರದೇಶ. ಇಲ್ಲೆಲ್ಲ ಸೇನಾಧಿಪತಿಗಳು ಇವರೆಲ್ಲ ಯುದ್ಧಕ್ಕೆ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸೈನ್ಯ ಜೊತೆಗೆ ಎಲ್ಲ ಬಂದನ್ರಿ? ಮೇವಾಡಕ್ಕೆ ಬಂದ್ ಬಿಟ್ಟು ತನ್ನ ಮಂತ್ರಿಯ ಜೊತೆಗೆ ಏನ್ ಮಾಡ್ಬಿಡ್ತಾನಂದ್ರ ಯಾರಿಗೆ ಕಳಿಸ್ಬಿಡ್ತಾನ್ರಿ? ಪತ್ರ ಬರೆದು ಬಿಟ್ಟು ಒಬ್ಬ ಸೈನಿಕರ ಜೊತೆ ಒಳಗ್ ಕಳಿಸ್ತಾನೆ ಕೋಟೆದಾಗ. ಅಲ್ಲಿ ಕೋಟೆ ಕಾಯ್ತಿರ್ತಲ್ಲ ಅವನ ಕೈ ಓದಿ ಕೊಡ್ತಾನ. ಹಿಂಗ ಇಡೀ ಏನಪ್ಪಾ ಅಂದ್ರೆ ಹಿಂದೂಸ್ತಾನದಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂಥ ದೆಹಲಿಯನ್ನು ರಾಜ್ಯವನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿಸಿರ್ತಕ್ಕಂಥ ಖಿಲ್ಜಿ ಮನೆತನದ ಅಲ್ಲಾವುದ್ದೀನ್ ಖಿಲ್ಜಿ ಬಂದಾರ. ನಿಮ್ಮ ಪತ್ನಿ ಆಗಿರ್ತಕ್ಕಂಥ ಪದ್ಮಾವತಿಯನ್ನು ತೋರಿಸಿ ನೋಡಕ್ ಬಂದಾರ, ಕರ್ಕೊಂಡು ಹೋಗಿ ಬಂದಿನಿ ಅಂದ್ಬಿಡ್ತಾನೆ. ಫಸ್ಟ್ ಜಸ್ಟ್ ನೋಡ್ತೀನಿ ಹೋಗ್ತೀನಿ. ಯಾರು ಹೇಳ್ತಾರೆ? ಅಲ್ಲಾವುದ್ದೀನ್ ಪತ್ರದ ಮುಖಾಂತರ ರತನ್ ಸಿಂಗ್ ಕಳಿಸ್ತಾನೆ. ಅದು ರತನ್ ಸಿಂಗ್ ಮುಡ್ತದ. ಅವ ಹೇಳ್ತಾರೆ ಇಲ್ಲ ಆಗಲ್ಲ ಅಂದ್ಬಿಡ್ತಾನೆ. ಅವನಿಗೆ ಗೊತ್ತಾಗ್ಬಿಡುತ್ತೆ ಅಮೀರ್ ಖುಸ್ರೋ ಮೋಸ ಮಾಡದಲ್ಲ ಅಂತ. ಕರೆಕ್ಟ್? ಅದಕ್ಕೆ ಏನೇ ತಿಳ್ಕೊರ್, ಮನೆಗೆ ಯಾರಿಗೆ ಕರ್ಕೊಂಡು ಹೋಗ್ಬೇಕು, ಯಾರಿಗೆ ಕರ್ಕೊಂಡು ಹೋಗ್ಬಾರ್ದು. ಇತಿಹಾಸ ಯಾಕೆ ಹೋಗ್ಬೇಕಂತ ಗೊತ್ತೈತ್ರೆ? ಇದು ಎಲ್ಲರಿಗ ಇದ್ರೊಳಗ ನೈಜ ಘಟನೆ ಅದ್ರ. ಇದು ನಾವು ತಿಳ್ಕೊಳ್ಳೋದು ಬಾಳದ. ಯಾರಿಗೆ ಎಲ್ಲಿ ಇಡ್ಬೇಕಲ್ಲಿ, ಹಿರಿಯ ಆಗ್ಲಿ ಎಲ್ಲಿರ್ಬೇಕು ಅಲ್ಲಿ ಹಾಲ್ದ. ಕರೆಕ್ಟ್ರ? ಕಿಚನ್ಗೆ ಯಾರು ಹೋಗಿ ಕಿಚನ್ಗೆ ಹೋಗ್ಬೇಕು, ಹಾಲ್ದ ಬಂದು ಹಾಲ್ದಿಂದ ವಾಪಸ್ ಹೋಗ್ಬೇಕು ಅಲ್ಲಿದಲ್ಲಿ. ಕರೆಕ್ಟ್ರಾ? ಅಲ್ಲಿ ಇಲ್ಲಿ ಕಳಿಸ್ಬಾರ್ದು. ರೈಟಾ? ಅದಕ್ಕ ಅಲ್ಲಾವುದ್ದೀನ್ ಖಿಲ್ಜಿ ಹೇಳಿದ್ರು ಕೂಡ ರತನ್ ಸಿಂಗ್ ಆಗಲ್ಲ ಅಂದ್ ಬಿಡ್ತಾನ. ಮತ್ತ ಹೇಳ್ತಾನ ರತನ್ ಸಿಂಗ್, ಇಲ್ಲ ನಾವೇನು ಅವನ ಮ್ಯಾಗ ದಾಳಿನೂ ಮಾಡಲ್ಲ, ಒಂದ್ ರೂಪಾಯಿ ಸಂಪತ್ತು ನಮಗ್ ಬೇಕಾಗಿಲ್ಲ, ಅವನ ಕೋಟೆದಲ್ಲಿ ಒಂದ್ ಕಡ್ಡಿನೂ ನಾ ತಗೊಂಡ್ ಹೋಗಲ್ಲ, ಆದ್ರೆ ನನಗೇನು ಪದ್ಮಾವತಿ ಮುಖ ತೋರ್ಸಕ್ತಿಲ್ಲ, ದರ್ಶನ ಮಾಡಿ ಹೋಗ್ಬಿಡ್ತೀನಿ ಅಂತ ಬಿಡ್ತಾನ ರತನ್ ಸಿಂಗ್. ಮತ್ ಕಳಿಸ್ತಾನ. ಮತ್ ಹೇಳ್ತಾನ ನೋನ್ ಅಂದ್ಬಿಡ್ತಾನ ರತನ್ ಸಿಂಗ್. ಅಮೀರ್ ಖುಸ್ರೋ ಬಿಡೋದಿಲ್ಲ, ನೀನ್ ನೋಡದೆ, ನಾನ್ ನೋಡಿನಿ, ನೀ ನೋಡ್ಬೇಕಿ, ಈಗ ನೀ ಹಂಗ್ ಮಾಡಲ್ಲ. ಅಮೀರ್ ಖುಸ್ರೋ ಮತ್ತೆ ನೀವು ಮೋಟಿವೇಶನ್ ಮಾಡವನಿ. ಯಾರಿಗೆ? ಅಲ್ಲಾವುದ್ದೀನ್ ಖಿಲ್ಜಿ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ಹೇಳ್ತಾನ ಮತ್ತ, ನೋಡ್ರಿ ಈಗ ನೀ ಏನಾದ್ರು ನನಗ್ ಕಳಿಸ್ಲಿಲ್ಲ ಅಂದ್ರ ಪದ್ಮಾವತಿಗ ಒಂದು ಕೋಟೆ ಮ್ಯಾಗರ ದಾಳಿ ಮಾಡ್ತೀನಿ, ಇಲ್ಲಾಂದ್ರ ಜಸ್ಟ್ ನನಗೇನು ಲೈವ್ ತೋರಿಸ್ಬೇಡ, ಒಂದು ಮಿರರ್ದಾಗ ತೋರಿಸು ಅಂದ್ಬಿಡ್ತಾನೆ. ಮಿರರ್ದಾಗಲ್ಲ ತಿಳಿಸಿದ್ರೆ ರತನ್ ಸಿಂಗ್ ಹೂ ಅಂದ್ಬಿಡ್ತಾನೆ. ಆಯ್ತು, ಕೋಟೆ ಮುಂದೆ ಏನ್ ಮಾಡ್ತಾರೆ? ಇದು ನೋಡ್ರಿ ಅತ್ಯಂತ ಬಲಿಷ್ಠವಾದ ಕೋಟೆ ಇದ್ದಿರ್ತಾರೆ ಸುತ್ತೆಲ್ಲ ಇಲ್ಲೆಲ್ಲ. ಕರೆಕ್ಟ್ರ? ಈ ಕೋಟೆ ದಾಟ್ಲಿಕ್ಕೆ ಆಗಲ್ಲ. ಯಾರಿಗ್ರಿ? ಅಲ್ಲಾವುದ್ದೀನ್ ಖಿಲ್ಜಿ. ಎಷ್ಟೇ ಆ ಕಡೆಯಿಂದ ಹೋಗ್ಬೇಕು, ಈ ಕಡೆಯಿಂದ ಹೋಗ್ಬೇಕು, ಸುತ್ತ ಅದ್ರೂ ಕೂಡ ಹಂಗೆ ಅವ ಸ್ವಲ್ಪ ರಿಸರ್ಚ್ ಮಾಡ್ತಿರ್ತಾನೆ. ಇವ ಒಲ್ಲಂದ್ರೂ ಕೂಡ ನಾವು ದಾಳಿ ಹೆಂಗಾರ ಮಾಡುವ, ಲಾಸ್ಟಿಗೆ ಅದ್ರ ಕೊನೆ ಹಂತ ಅನ್ನೋದು ಇರ್ತದ, ಆಪ್ಷನ್ ಬಿ ಅನ್ನೋದು ಅದ್ರ ರೆಡಿನೇ ಇದ್ದಿರ್ತಾನೆ. ಹಂಗೆ ಸರ್ಚ್ ಮಾಡ್ತಿರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಯಾಕಂದ್ರೆ ನುಗ್ಗಬೇಕು ಅನ್ನೋದ್ರ ಆದ್ರೂ ಕೂಡ ಕೋಟೆ ಬಲಿಷ್ಠ ಆಗಿರ್ತದ, ಆಗ್ತಾ ಇರಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ಯಾವಾಗ ಸರ್ಚ್ ಮಾಡ್ತಿರ್ತಾನ, ರತನ್ ಸಿಂಗ್ ಅಂತ ಬಿಡ್ತಾನ, ಇದು ಯುದ್ಧಕ್ಕೆ ಹೋಗೋ ಪೋಷನ್ ಅಂತ ಹೇಳಿಕ್ಷಂದ್ರ ಅವಂದ ಏನದ ಜಸ್ಟ್ ಮಿರರ್ ತೋರ್ಸೋದಿಲ್ಲ ಅಂತ ಹೇಳಿಕ್ಷಂದ್ರ ಇಲ್ಲಿ ಕೋಟೆ ಮೇಲೆ ಬಂದು ದೊಡ್ಡ ಒಂದು ಮಿರಾರ್ ಇಟ್ಬಿಡ್ತಾನೆ. ಮಿರಾರ್ ಇಟ್ಬಿಟ್ಟು ಆಯ್ತು ಅರೇಂಜ್ ಮಾಡ್ಬಿಡ್ತಾನೆ. ಆಯ್ತು ಓಕೆ ಅಂತಾನೆ ರತನ್ ಸಿಂಗ್ ಅಂತೇಳಿ ಅಲ್ಲಾವುದ್ದೀನ್ ಖಿಲ್ಜಿ ಖುಷಿ ಆಗ್ಬಿಡ್ತಾನೆ. ಕರೆಕ್ಟ್? ಎಷ್ಟು 1 ದಿನ 2 ದಿನ ನಿಮ್ಗೆ ನಿಜ ಹೇಳ್ಬೇಕಾದ್ರೆ ನೈಜ ಘಟನೆ ನಡೆದು ಇದು 45 ದಿನ ವೇಟ್ ಮಾಡ್ಯಾರಂತ ವಿಚಾರ ಮಾಡಿ. ಮಿನಿಮಮ್ 40 days ಅಬೋ ಅಲ್ಲೇ ಊಟ ಮಾಡೋದು, ಅಲ್ಲೇ ಮುನ್ಕೊಳ್ಳೋದು. ನೋಡದೆ ಪದ್ಮಾವತಿ ಬಿಡೋದೇ ಇಲ್ಲ. ಜಿದ್ ಅನ್ನೋದು ಎಲ್ಲಿಗದ ನೋಡ್ರಿ. ಕರೆಕ್ಟಾ? ಯಾವಾಗ ರತನ್ ಸಿಂಗ್ ಓಕೆ ಬಿಡುತ್ತಾನ, ಒಂದಿನ ಅರೇಂಜ್ ಮಾಡ್ಬಿಡುತ್ತಾರ, ರಾಣಿ ಪದ್ಮಾವತಿ ಬಂದೆ ನಿಂತ್ಕೊಬಿಡ್ತಾಳೆ ಈ ಕಡೆ. ಇಲ್ಲಿ ಮಿರರ್ದಾಗ ಏನಪ್ಪಾ ಅಂದ್ರೆ ಆಕಿನ ಚಿತ್ರ ಬಿಡ್ಬಿಡ್ತಾರೆ. ಯಾರದ್ರಿ? ಪದ್ಮಾವತಿ ಮುಖ. ಯಾರು ನೋಡ್ತಾರ? ಅಲ್ಲಾವುದ್ದೀನ್ ಖಿಲ್ಜಿ. 45 ದಿವಸ ಇಡೀ ಕೋಟೆ ಸುತ್ತಾಡ್ ಬಂದ್ರು ಕೂಡ ಒಂದು ಬಿಲಾನು ಸಿಕ್ಕಿರ್ಲ. ಯಾರಿಗ್ರಿ? ಅಲ್ಲಾವುದ್ದೀನ್ ಖಿಲ್ಜಿಗ. ಯಾವಾಗ ಏನಪ್ಪಾ ಅಂದ್ರೆ ಪದ್ಮಾವತಿ ಮುಖ ನೋಡಿ ಬಿಡ್ತಾನ್ರಿ. ಯಾರೇ? ಅಲ್ಲಾವುದ್ದೀನ್ ಖಿಲ್ಜಿ. 45 ದಿನದಾಗ 40 ನಿಮಿಷನಾಗ ಇಡೀ ಕೋಟೆನೆ ಛಿದ್ರ ಆಗ್ಬಿಡ್ತದೆ. ಖಲ್ಲಾಸ್, ಅಷ್ಟು ಎನರ್ಜಿ ಬಂದ್ ಬಿಡ್ತದ ಅವನಿಗ್ರಿ. ಕರೆಕ್ಟ್? ಅಂದ್ರೆ ಮುಖ ನೋಡಿದ ಕೂಡ್ಲೆ ಕೋಟೆ ಅನ್ನೋದೇ ಉಳಿದಿರಲ್ಲ. ಛಿದ್ರ ಸೇನಾಧಿಪತಿಗಳು ಒಮ್ಮೆಲೆ ಹೊತ್ತು ಬಿಡ್ತಾರ, ಬಿಡೋದೇ ಇಲ್ಲ ಪದ್ಮಾವತಿಗೆ ಅಂತ ಹೇಳಿ ಕಿಶಂದ್ರ. ಅವಾಗ ಏನಪ್ಪಾ ಅಂದ್ರ ರಾಣಾ ರತನ್ ಸಿಂಗ್ ಈ ಕಡೆ, ಅಲ್ಲಾವುದ್ದೀನ್ ಖಿಲ್ಜಿ ಈ ಕಡೆ. ಯಾರೇ?
ರತನ ಸಿಂಗ ಇವ್ರ ಮಧ್ಯೆ ಏನಾಗ್ತದ್ರಿ ಯುದ್ಧ ಆಗ್ಬಿಡ್ತದೆ. ಅಲ್ಲಿ ರಾಣರ ಅಗ್ದಿ ಅಂದ್ರೆ ರತನ ಸಿಂಗ್ ಕಂಪೇರ್ ಮಾಡಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಸೇನಾಧಿಪತಿ ಕಂಡಬಿಟ್ಟು ಸ್ಟ್ರಾಂಗ್ ಇದಿರ್ತದೆ. ಕರೆಕ್ಟ್. ಅವಾಗ ಯಾರ ಮೋಸರಿ ಈ ಅಮೀರ್ ಖುಸ್ರೋ ಏನ್ ಮಾಡಿದ್ರಪ್ಪ ಅಂದ್ರೆ ಆಸ್ಥಾನಕ್ಕೆ ವೆಲ್ಕಮ್ ಮಾಡಿದ್ ಒಂದೇ ಒಂದು ಕಾರಣಕ್ಕೆ ರತನ ಸಿಂಗಗ ಹೆಂಗ್ ಆಗಿರ್ಬೇಕು ವಿಚಾರ ಮಾಡಿ. ಯುದ್ಧ ಆಗ್ಬೇಕಾದ್ರೆ ಪ್ರತಿ ಕ್ಷಣನೇ ನೆನಪಾಗ್ತಿರ್ತ ಅಮೀರ್ ಖುಸ್ರೋಗ್ ಯಾಕರೆ ಬಿಟ್ಟನ ಇಡೀ ನನ್ನ ಸಾಮ್ರಾಜ್ಯನ ನಾಶ ಆಗ್ಲಾಗತ್ತಲ್ಲ ಅಂತ. ಕರೆಕ್ಟ್ ನೋಡ್ರಿ. ಆದ್ರೂ ಕೂಡ ರತನ ಸಿಂಗ್ ಏನಪ್ಪಾ ಅಂದ್ರ ಸೋಲಿಸ್ಬಿಟ್ಟು ಬಂಧನ ಮಾಡಿಬಿಡ್ತಾನ. ಯಾರೇ ಅಲ್ಲಾವುದ್ದೀನ್ ಖಿಲ್ಜಿ. ಸುತ್ತಿರುವ ಎಲ್ಲಾ ಸೇನಾಧಿಪತಿಗಳನ್ನು ಕೂಡ ಹೊತ್ತು ಶಿರಕ್ಷೇದನ ಮಾಡಿಸ್ತಾನ್ರಿ ಅಲ್ಲಾವುದ್ದೀನ್ ಖಿಲ್ಜಿ. ಯಾಕಂದ್ರೆ ಪದ್ಮಾವತಿ ಕರ್ಕೊಂಡು ಹೋಗಬೇಕಲ್ಲ. ಕರೆಕ್ಟ್. ಆದ್ರ ಲಾಸ್ಟ್ ಕೊನೆಯದಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಯಾರಿಗ್ರಿ ರತನ್ ಸಿಂಗ್ಗೆ ಸೋಲಿಸ್ಬಿಡ್ತಾನ. ಇಲ್ಲಿ ಯಾರು ಪದ್ಮಾವತಿ ಕೋಟೆದಾಗ ಇದ್ದಿರ್ತಾರ್ರಿ. ಕರೆಕ್ಟಾ. ಇವ್ರು ಇನ್ನ ಕೋಟೆದಾಗ ಇದ್ದಿರ್ತಾರ. ಇವ್ರಿಗೆ ಗೊತ್ತಾಗ್ಬಿಡ್ತದ ನಮ್ಮ ಸೈನ್ಯ ಸೋಲಾಗತ್ತದ, ರತನ್ ಸಿಂಗ್ ಅವ್ರಿಗೆ ಸೋಲ ಆಗ್ತದ, ಆಲ್ರೆಡಿ ಬಂಧನ ಮಾಡಿರ್ತಾರೆ. ಪದ್ಮಾವತಿ ಅವಾಗ ಡಿಸೈಡ್ ಮಾಡ್ಬಿಡ್ತಾಳ ನಮ್ದು ಏನದ ರೂಲ್ಸ್ ನಮ್ಮ ಧರ್ಮದಾಗ, ಪತಿ ಏನಾದ್ರೂ ಮರಣ ಹೊಂದಿದರೆ ಪತ್ನಿ ಏನ್ ಮಾಡಬೇಕು, ಚಿತೆಯಲ್ಲಿ ಹಾರಬೇಕು, ಜೋಹಾರ್ ಪದ್ಧತಿಯನ್ನು ಅನುಸರಿಸಲೇಬೇಕು. ಮೊದಲೇ ಬಿಡ್ತಾರೆ. ಏನೇ ಆದ್ರೂ ಕೂಡ ರತನ್ ಸಿಂಗ್ ಅಂತೂ ಅಲ್ಲಾವುದ್ದೀನ್ ಖಿಲ್ಜಿ ಬಿಡಲ್ಲ, ಕೊಲೆ ಅಂತೂ ಮಾಡೋದ ಗಟ್ಟಿ. ನಾವೇನ್ ಮಾಡ್ಬೇಕು, ರೆಡಿದಾಗಿ ಇದ್ಳಕಿ ಸೀದಾ ಹೋಗೋದು ಚಿತೆದಾಗ ಹಾರದೈತ. ಅಲ್ಲಿ ಏನಾಗಿರ್ತದ ಅಂದ್ರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಏನ ತಪ್ಪು ಮಾಡಿಬಿಡ್ತಾನ ಅಂದ್ರೆ ಎಲ್ಲಾ ಸೇನಾಧಿಪತಿಗಳಿಗೆ ಮತ್ತು ರತನ್ ಸಿಂಗ್ ಇವ್ರು ಜೋಹಾರ್ ಪದ್ಧತಿ ಮಾಡ್ತಿರ್ತಾರೆ. ಅವನೇ ಚಿತೆ ರೆಡಿ ಮಾಡ್ಬಿಡ್ತಾನ, ಬೆಂಕಿ ಹಚ್ಚಿರ್ತಾನ, ಎಲ್ಲಾ ಕೊಯ್ದು ಇಲ್ಲೇ ಒಕ್ಕಟ್ಟದ ಸೀದಾ ಎಲ್ರಿ ಚಿತೆದಾಗ ಎಲ್ಲಾ ಸೇನಾಧಿಪತಿಗಳಿಗೆ. ಲಾಸ್ಟ್ ಕೊನೆಯದಾಗಿ ಏನಪ್ಪಾ ಅಂದ್ರ ರಾಣಾ ರತನ್ ಸಿಂಗನ ಸಮಯ ಬರ್ತದ. ಅವನಿಗೂ ಕೂಡ ಏನಪ್ಪಾ ಅಂದ್ರ ಕೊಲೆ ಮಾಡಿಬಿಡ್ತಾನೆ. ಯಾರು ಅಲ್ಲಾವುದ್ದೀನ್ ಖಿಲ್ಜಿ. ಅವ ಪದ್ಮಾವತಿ ಕರೆಸ್ತಾನೆ. ಎಲ್ಲಿ ಈ ಪ್ರದೇಶಕ್ಕೆ ಬರ್ತಾರ ಅಲ್ಲಾವುದ್ದೀನ್ ಖಿಲ್ಜಿ ಪದ್ಮಾವತಿ ನೋಡಿಸಿದ್ರೆ ಗಾಬರಿ. ಮತ್ತೆ ಏನದ ಎಲ್ಲಾ ಸೈನಿಕರು ಕೂಡ ಕೊಲೆ ಆಗ್ಬಿಡ್ತಾರ, ರಾಜ್ಯದು ಕೂಡ ಕೊಲೆ ಆಗಿಬಿಡುತ್ತೆ. ಇನ್ನೇನ್ ನಾ ಉಳಿದು ಏನ್ ಮಾಡಿ. ಕರೆಕ್ಟ್. ಅವಾಗ ಎಮೋಷನಲಿ ಬಹಳ ಬ್ಲಾಕ್ ಮೇನ್ ಆಗ್ತಿದ್ರು. ಈಗಿನವ್ರು ಇಲ್ಲ. 2 ದಿನ 3ನೇ ದಿನಕ್ಕೆ ಹೊಟ್ಟಿ ಕೇಳಲ್ಲ. ಕೇಳತ್ರಿ ನೀವು ಸುಮ್ ಕೂತ್ರು, ನಿಮ್ ಮನಸ್ಸು ಎಷ್ಟೇ ದೃಢ ಇದ್ರು ಕೂಡ ಹೊಟ್ಟಿ ಜೀವನದಾಗ ಸಾಕನ್ನೋದು ಹೊಟ್ಟಿ ಒಂದೇ, ಬೇರೆ ಏನು ಸಾಕನ್ನಲ್ಲ ನೀವು. ಕರೆಕ್ಟ್ ರೀ. ಎಷ್ಟೇ ಆಸ್ತಿ ಬಂದ್ರು ಕೂಡ ಮುಖೇಶ್ ಅಂಬಾನಿ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಇದ್ರು ಕೂಡ ಅಲ್ಲಿ ಒಂದು ಪುಣಾದಾಗ ಮಹಾರಾಷ್ಟ್ರ ಗಣಪತಿ ನಮಸ್ಕಾರ ಮಾಡ್ಕೋತಾನ ಗೊತ್ತಲ್ರಿ. ಅವ ಹ್ಯಾಂಗ ಮಾಡ್ತಿರ್ತಾನೆ ಹಿಂಗ 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 ಅಂದ್ರೆ ಏನ ಬೇಕು ಅನ್ನ ಅಟ್ ಆಸ್ತಿ ಇದ್ರು ಕೂಡ. ಕರೆಕ್ಟ್. ಅಂದ್ರೆ ಮನುಷ್ಯ ಕೊನೆಯದಾಗಿ ಸಾಕನ್ನೋದು ಹೊಟ್ಟಿ ಒಂದಿರಿ, ಬೇರೆ ಏನು ಸಾಕತ್ತಿರಿ ನಾವು. ಎಷ್ಟು ಬಂಗಾರ ಬಂದ್ರೆ ಇನ್ನ ಬೇಕೇ. 1 ಮಾಲ್ 2 ಮಾಲ್ 3 ಮಾಲ್ ಇಡೀ ಗುಲ್ಬರ್ಗ ನಂದು, ಕರ್ನಾಟಕ ನಂದು, ಆಮೇಲೆ ಭಾರತ ನಂದು, ಏಷ್ಯಾ ಖಂಡ ನಂದು, ಪ್ರಪಂಚ ನಂದು, ಸೋಲಾರ್ ಸಿಸ್ಟಮ್ ನಂದಿ ಅಂತ ಬಿಡ್ತೀರಿ ನೀವು. ಆದ್ರೂ ನಿಮ್ಗೆ ಸಾಕಲ್ಲ ಅಂದ್ರೆ ಇದಕ್ಕೆ ಏನಿಲ್ಲ, ಎಂಡ್ ಅನ್ನೋದೇ ಇಲ್ರಿ ಮಾನವನ ಆಶೆಗೆ. ಕರೆಕ್ಟ್. ಅತ್ಯಂತ ಡೇಂಜರ್ ರೀ. ಮಾನವನ ಹಂತದ ಯಾವುದೇ ಒಂದು ಪ್ರಾಣಿ ಸಾವಾದ್ರೆ ಯಾವುದೇ ಪರಿಸರಕ್ಕೆ ಪ್ರಭಾವ ಬೀರಲ್ಲ. ಮಾನವ ಏನಾದ್ರು ಮರಣ ಹೊಂದಿದ ಮ್ಯಾಗ ಅವನಿಗೆ ಹೋಳಾರ್ದೆ ಚಿತೆ ಮಾಡಿದ್ರೆ ಒಕ್ಕಟ್ರಿ ಊರಿಗೆ ಊರ್ಸು ಇದು ಡಿಸೀಸ್ ಬರ. ಅಷ್ಟು ಡೇಂಜರ್ ಇದಿರುತ್ತೆ ಹ್ಯೂಮನ್ ಬಾಡಿ. ಕರೆಕ್ಟ್. ಒಂದು ತಿಂದಿರ್ಲಿ ಇದು. ರೈಟ್ ಇರ್ಲಿ. ಆಗ ಪದ್ಮಾವತಿ ಏನ್ ಮಾಡ್ತಾಳ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಬಿಡ್ತಾನ. ನೋಡು ಐತಿಗ ಯಾರು ರತನ್ ಸಿಂಗ್ ಅಂತ ಕತ್ತಿ ಮುಗೋದ, ನೀ ನನ್ ಜೊತೆ ಬರ್ಬೇಕು. ಪದ್ಮಾವತಿ ಎಲ್ಲರಿಗೂ ಮೊದಲೇ ಹೇಳಿರ್ತಾಳ ಕೊಟ್ಟದಾಗ, ಅಲ್ಲಿ ಹೋದ್ಮೇಲೆ ಇದೇ ಪೋಷಣ ಆಗ್ತದೆ, ನೀವೆಲ್ಲ ರೆಡಿ ಇರ್ಬೇಕು ನನ್ ಜೊತೆ ಅಂತ ಹೇಳಿ. ಎಲ್ರು ಹೂ ಅಂದಿರ್ತಾರ. ಸೇನಾಧಿಪತಿಗಳ ಪತ್ನಿಗಳು ಅವ್ರ ಜೊತೆ ಏನ್ ಸೇವಕರು ಇದ್ದಿರ್ತಾರೋ ಎಲ್ರು ಕೂಡ. ಈಕಿ ಏನ್ ಹೇಳ್ತಾಳ ಅಲ್ಲಾವುದ್ದೀನ್ ಖಿಲ್ಜಿಗೆ ಇವ ಅಂತ ನನಗ್ ಬಿಡ ಫುಲ್ ಕ್ವಶನ್ ಆಗ ನಾವ ಪದ್ಮಾವತಿಗೆ ನೋಡಿ ಲೈವ್ ದಾಗ ನೋಡಿ ಏನಪ್ಪಾ ಅಂದ್ರೆ ಸೀದಾ ಬಂದ ಕೈ ಹಿಡಿದು ಬಿಡ್ತಾನೆ. ಬೆಡ್ಡಾಲೆ ನಡಿ ದೆಹಲಿಗೆ ಅಂದ್ ಬಿಡ್ತಾನೆ. ಕರೆಕ್ಟ್. ಫುಲ್ ಖುಷಿ. ಇಡೀ ಪ್ರಪಂಚನ ಗೆದ್ದು ಒಟ್ಟು ಖುಷಿ ಆಗಿರ್ತಾರ ಅಲ್ಲಾವುದ್ದೀನ್ ಖಿಲ್ಜಿಗ. ಇಡೀ ಪ್ರಪಂಚ ಗೆದ್ದಿನ ಗೊತ್ತಿಲ್ಲ, ಪದ್ಮಾವತಿ ಗೆದ್ದಿನಲ್ಲ, ಮುಗಿತ್ ನನ್ನ ಜೀವನ ಸಾರ್ಥಕ ಆಗಿದ್ ಬಿಡ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಆಕಿ ಏನ್ ಹೇಳ್ತಾಳ ಪದ್ಮಾವತಿ, ಕೊನೆಯದಾಗಿ ರತನ್ ಸಿಂಗನ ಕಾಲ್ ನಮಸ್ಕಾರ ಮಾಡ್ತೀರಿ, ಒಂದೇ ಸರ್ತಿ ಒಂದು ಮುಖ ನೋಡ್ತೀನಿ ಅಂದ್ಬಿಡ್ತಾರ. ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲಿ ತಗೋ, ಇನ್ನು ಮುಂದೆ ನಂದೇ ಸಾಮ್ರಾಜ್ಯ, ನನ್ನ ಪ್ರಾಪರ್ಟಿ ಅದ, ಇದು ಒಂದ್ ಸರ್ತಿ ಕೊನೆ ಆಸೆ ಅದ, ಇರ್ಲಿ ಬಿಡು ಅಂದ್ಬಿಡ್ತಾಳ. ಪದ್ಮಾವತಿ ಸೀದಾ ಬರ್ತಾಳ. ಬಂದಿ ರತನ್ ಸಿಂಗ್ ನೋಡಿ ಬಿಡ್ತಾಳ. ನೋಡಿ ಬಿದ್ದಿಕ್ಷಂದ್ರ ಬಾಡಿ ಅವನ ದೇಹಕ್ಕೆ ನೋಡಿ ಎಮೋಷನಲಿ ಏನಪ್ಪಾ ಅಂದ್ರೆ ಅಳತಾಳ, ಚೀರ್ತಾಳ. ಕೊನೆಯದಾಗಿ ಏನ್ ಮಾಡ್ತಾಳ ಅಲ್ಲಾವುದ್ದೀನ್ ಖಿಲ್ಜಿ ಫುಲ್ ಕ್ವಶನ್ ಆಗಿದ್ ಬಿಡ್ತಾನೆ. ಆಯ್ತು ಹೋಲ್ ಬಿಡು, ಆಳಿ ತಗೋ ಸರ್ತಿ. ಅಲ್ಲಾವುದ್ದೀನ್ ಮಾಡಿದ್ರೆ ಈಕೆ ದನ್ ಅಂತ ಬೆಂಕಿ ಹಾರ್ಬಿಡ್ತಾಳ. ಮುಗಿದಾಯ್ತು. ಅಲ್ಲಾವುದ್ದೀನ್ ಖಿಲ್ಜಿಯಕ್ಕೆ ಹಾರೋದ್ ನೋಡಿ ಶಾಕ್ ಆಗಿ ನಕ್ಕದ ನಗಲ್ಲ ಒಂದೇ ಸರ್ತಿ ಸ್ಟಾಪ್ ಆಗಿರ್ತದ. ಅವ್ನ್ ಎಲ್ಲ ಹಾರ್ಟ್ ಕಿಡ್ನಿ ಎಲ್ಲ ನಿಂತು ಬಿಡ್ತಾವ.
ಇಂಥ ಸುಂದರವಾದ ಮಹಿಳೆ ಕೈಯು ಬಂದು ಸಿಗ್ಲಿಲ್ಲ ಶಾಕ್ ನಿಕ್ಕ ಹಿಂಗ ಅದಕ್ಕೆ ಸಿಡಿಲ್ ಬಂದ್ಬಿಡ್ತದ ಹಿಂಗ ಒಂಥರ ಯಪ್ಪ ಪದ್ಮಾವತಿ ಹಾರದ ಬೆಂಕಿ ಹೆಂಗ ಹೇಳ್ಬೇಕಿಲ್ರಿ ಅವನಿಗ ಜೋಹಾರ್ ಪದ್ಧತಿ ಅನುಸರಿಸ್ಬಿಡ್ತಾಳ ಯಾರೇ ಸಂಘಟನೆಗೆ ನೀನು ದಾನ್ 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 ಎಲ್ಲಿ ಪದ್ಮಾವತಿನ ಸಂಘಟನೆ ಏನ್ ಮಾಡೋದು ಹ ಆಯ್ತು ಜೋಹಾರ್ ಪದ್ಧತಿ ಯಾರು ಅನುಸರಿಸ್ತಾರೆ ಪದ್ಮಾವತಿ ಅಲ್ಲಾವುದ್ದೀನ್ ಖಿಲ್ಜಿ ಫುಲ್ ಶಾಕ್ ಆಗ್ಬಿಡ್ತಾರೆ ಶಾಕ್ ಅಲ್ಲಿಕೇನ ಕಂಡಾಬಿಟ್ಟು ಶಾಕ್ ಹುಚ್ಚಿಡ್ದೋಗ್ಬಿಡ್ತದ ಪೂರ್ತಿ ಕೈಗೆ ಬಂದು ಇಂಥ ಸುಂದರವಾದ ಮಳೆ ಏನ್ರಿ ಕೈ ಬಂದು ಬಾಯಿಗೆ ಬಂದ ಹೆಂಗ ಹೋಗಿಲ್ಲ ಹಾ ಯಾಕೊಬ್ರು ಅವನಿಗೆ ಮೊದಲೇ ಹೆಣ್ಣಿನ ಮೋಹ ಇತ್ತು ಯಾರೀಗ ಅಲ್ಲಾವುದ್ದೀನ್ ಖಿಲ್ಜಿಗ ಹಿಂಗ ಬರ್ತಾನ ಹೊರಗ ಅಮೀರ್ ಖುಸ್ರೋ ಎಲ್ಲಿ ಹಾ ಏನ್ ಮಾಡಕ್ಕಿಲ್ರಿ ಅಮೀರ್ ಖುಸ್ರೋ ಏನ್ ಬಿಡ್ತಾನ ನಾ ಏನು ಮಾಡ್ಲಿ ಅದ್ ಬಿಡ್ತಾನವ ಅಮೀರ್ ಖುಸ್ರೋ ಏನ್ ಮಾಡಿದ್ ಹೆಲ್ಪ್ಲೆಸ್ ನಾ ಮಾಡೀನಿ ನೀ ಕೈ ಬಂದ್ರೆ ಕಳ್ಕೊಂಡಿದಿ ಕರೆಕ್ಟಾ ಅದಕ್ಕೆ ಸೀದಾ ಅಲ್ಲಾವುದ್ದೀನ್ ಖಿಲ್ಜಿ ಆಸ್ಥಾನಕ್ಕೆ ಹೋಗ್ಬಿಡ್ತಾನ ಕಪ್ಪಾಗಿ ಏನ್ ಮಾಡ್ಬೇಕು ಈ ಪ್ರದೇಶವನ್ನು ತನ್ನ ಮಗನಾಗಿರತಕ್ಕಂಥ ಖಿಜರ್ ಖಾನ್ ಅಂತ ಹೇಳ್ಬಿಡ್ತಾನೆ ಯಾರು ಹೇಳ್ರಿ ಈ ಒಂದು ಮೇವಾಡ ಪ್ರದೇಶಕ್ಕೆ ಒಂದು ಖಿಜರ್ ಖಾನ್ ಅನ್ನ ನೇಮಕ ಮಾಡಿ ವಿದೇಶ ಯಾಕನಾಗ ಅಲ್ಲಾವುದ್ದೀನ್ ಖಿಲ್ಜಿ ಕೋಮಾ ಸ್ಟೇಜಿಗೆ ಹೋಗ್ಬಿಡ್ತಾರೆ ಪೂರ್ತಿ ಮೈಂಡಿಗೆ ಶಾಕ್ ಬಿಡ್ತೀನಿ ಕರೆಕ್ಟಾ ಇಷ್ಟೆಲ್ಲ 45 ದಿನ ವೇಟ್ ಮಾಡಿ ಇಷ್ಟು ರೊಕ್ಕ ಹೋಗ್ಲಿ ಸೇನಾಧಿಪತಿಗಳು ಹೋಗ್ಲಿ ಅದು ಕೈಯಿಂದ ನಾನೇ ಬಿಟ್ಟಲ್ಲ ಯುದ್ಧ ಸೋತಿ ಏನಾದ್ರೂ ಆಗ್ಲಿ ಹೋಗ್ಲಿ ಬಿಡು ಕೈಗೆ ಸಿಕ್ಕೋದು ನಾನೇ ಬಿಟ್ಟಲ್ಲ ಅಂತ ಹೇಳಿದ್ರೆ ಹಾರ ನೋಡಿ ಶಾಕ್ ಆಗಿಬಿಡ್ತದ ಅಲ್ಲಾವುದ್ದೀನ್ ಖಿಲ್ಜಿ ಬಂದ್ ಆಯ್ತು ಆಸ್ಥಾನದಾಗ ಮಲ್ಕೊಂಡ್ ಬಿಡ್ತಾರಪ್ಪ ಶಾಕ್ ನನಗ ತಿಳಿಸಿದ್ರ ಶಾಕ್ ಆಗಿ ಹಿಂಗ ಕರೆಕ್ಟ್ ಎಲ್ಲಾನು ಬಿಟ್ಟು ಕಿಶನ್ ನಿಸ್ಸಂಗ ಆಗಿಬಿಡ್ತದ ಅದೇ ಸಮಯದಲ್ಲಿ ಏನಪ್ಪಾ ಅಂದ್ರ ಈ ಉತ್ತರ ಭಾರತದ ದಾಳಿಗಳನ್ನು ಕಂಪ್ಲೀಟ್ ಆಗಿಬಿಟ್ಟು ಮುಂದ ದಕ್ಷಿಣ ಭಾರತದ ದಾಳಿಗಳು ಬರ್ತಾವ ಅಲ್ಲಾವುದ್ದೀನ್ ಖಿಲ್ಜಿ ಕೋಮಾ ಸ್ಟೇಜಿಗೆ ಹೋಗ್ತದ ಮುಂದೆ ಏನಪ್ಪಾ ಅಂದ್ರ ಮಲಿಕಾಪಾರ್ ಅಂತ ಹೇಳಿ ಬರ್ತಾನ ನಾ ಗುಜರಾತಿನ ಕ್ಯಾಂಬೆ ತೀರದಲ್ಲಿ ಖರೀದಿ ಮಾಡಿರ್ತಕ್ಕಂಥ 1000 ದಿನಾರ್ ಕೊಟ್ಟು ಯುವ ಇದ್ದಿರ್ತಲ್ಲ ಅವನ ಮುಂದೆ ಏನಪ್ಪಾ ಅಂದ್ರ ದಕ್ಷಿಣ ಭಾರತ ದಾಳಿಗಳ ನೇತೃತ್ವ ವಹಿಸ್ಕೊತಾನ ಅಲ್ಲಾವುದ್ದೀನ್ ಖಿಲ್ಜಿ ಕೋಮಕ್ ಹೋಗ್ಬಿಡ್ತದ ಕರೆಕ್ಟಾ ಎಷ್ಟು ಶಾಕ್ ಆಗಿರ್ತಾನಪ್ಪ ಅಂದ್ರ ಮುಂದವ ಯುದ್ಧಕ್ಕೆ ಬರಲ್ಲ ದಿ ಎಂಡ್ ಅಲ್ಲಿಗೆ ಮುಗೀತ್ ಕತ್ತಿನಿ ಯಾವುದೇ ಯುದ್ಧಕ್ಕೆ ಹೇಳಲ್ರವ ಜೀವಮಾನದಲ್ಲಿ ಮಾಡಿದ ತಾನಾಗಿ ಡೈರೆಕ್ಟ್ ನೇರವಾಗಿ ಬಂದು ಮಾಡಿರ್ತಕ್ಕಂಥ ಒಂದೇ ಒಂದು ಯುದ್ಧ ಯಾವ್ದಪ್ಪ ಅಂದ್ರೆ 1303 ಮೇವಾಡದ ಮೇಲೆ ರತನ್ ಸಿಂಗನ ಮೇಲೆ ದಾಳಿ ಮಾಡಿರ್ತಾನೆ ಸರಿ ಈ ತರ 1303 ಮೇವಾಡನ ಪ್ರದೇಶ ಇತ್ತು ಆಳುತ್ತಿರುವುದರಲ್ಲಿ ರತನ್ ಸಿಂಗನ ವಿರುದ್ಧ ಅವನ ರಾಣಿ ಸುಂದರವಾದ ಮೇಲೆ ಪದ್ಮಾವತಿಯನ್ನ ಕೆದ್ದಳು ಈ ತರ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ ಅಮೀರ್ ಖುಸ್ರೋನ ಮಾತು ಕೇಳಿ ಅಂತೇಳಿ ಇದರಲ್ಲಿ ಪದ್ಮಾವತಿ ಜೋವಾರ ಪದ್ಧತಿ ಅನುಸರಿಸಿದ್ರ ಅಂತ ಹೇಳಿದ್ರ ಅಮೀರ್ ಖುಸ್ರೋನ ಮೋಸದಿಂದ ರತನ್ ಸಿಂಗ ತನ್ನ ಸಾಮ್ರಾಜ್ಯ ಕಳ್ಕೊಂಡ ತನ್ನ ಪತಿಯನ್ನ ಕಳ್ಕೊಂಡ ತನ್ನ ಜೀವ ಕಳ್ಕೊಂಡ ಅಲ್ಲಾವುದ್ದೀನ್ ಖಿಲ್ಜಿ ಕೋಮಾ ಸ್ಟೇಜಿಗೆ ಹೋದ ಇದು ಎಲ್ಲಾನು ಎಲ್ಲಿದಪ್ಪ ಅಂದ್ರ ಮಲಿಕ್ ಮೊಹಮ್ಮದ್ ಜೈಸಿ ಅನ್ನೋರು ಪದ್ಮಾವತ ಅನ್ನೋದು ಒಂದು ಕೃತಿ ಬರ್ತಾರೆ ಹಿಂದಿ ಭಾಷೆ ಅದ್ರಾಗ ಇದು ಕಥೆ ಅದ ಕ್ವಶನ್ ಕೇಳ್ತಾರೆ ಪದ್ಮಾವತ ಎಂಬ ಪ್ರಸಿದ್ಧ ಕೃತಿಯನ್ನು ರಚನೆ ಮಾಡಿದವರು ಯಾರಂದ್ರ ಮಲಿಕ್ ಮೊಹಮ್ಮದ್ ಜೈಸಿ ಇಲ್ಲಿ ಬರೀತೀನಿ ನೋಡ್ರಿ ಯಾರೇ ಮಲಿಕ್ ಮೊಹಮ್ಮದ್ ಜೈಸಿ ಮಲಿಕ್ ಮೊಹಮ್ಮದ್ ಜೈಸಿ ಬರೆದಿರತಕ್ಕಂಥ ಪ್ರಸಿದ್ಧ ಕೃತಿ ಯಾವ್ದ್ರಿ ಪದ್ಮಾವತ ಹಿಂದಿ ಭಾಷೆಯಲ್ಲಿ ನಿರ್ಮಾಣ ಮಾಡಿರ್ತಾರೆ ರಚನೆ ಕರೆಕ್ಟ್ ಮಲಿಕ್ ಮೊಹಮ್ಮದ್ ಜೈಸಿಯ ಪದ್ಮಾವತ ಕೃತಿ ಯಾರಿಗೆ ಸಂಬಂಧಿಸಿದ್ರೆ ರತನ್ ಸಿಂಗ್ ಅಲ್ಲಾವುದ್ದೀನ್ ಖಿಲ್ಜಿ ಪದ್ಮಾವತಿ ಕರೆಕ್ಟ್ ಓಕೆ ಈಗ ನೆಕ್ಸ್ಟ್ ಯಾರು ಬರ್ತಾರಂದ್ರ ಖಿಜರ್ ಖಾನ್ ಮಗಾರಿ ಅಲ್ಲಾವುದ್ದೀನ್ ಖಿಲ್ಜಿಯ ಮಗಾರಿ ಅವನಿಗೆ ಆ ಪ್ರದೇಶ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ ಕರೆಕ್ಟ್ ಓಕೆ ಈಗ ದಕ್ಷಿಣ ಇದು ತಿಳಿತಿಲ್ರಿ ಮೇವಾಡ ಇಷ್ಟ ಕ್ವಶನ್ ಕೇಳ್ಯಾರಿ ಮೇವಾಡದ ಮೇಲೆ ದಾಳಿ ಯಾವ ವರ್ಷ ಐತ್ರಿ ರಾಜಧಾನಿ ಆಳುತ್ತಿರುವ ದೊರೆ ಆ ಮಹಿಳೆಯರು ಯಾವ ಪದ್ಧತಿ ಅನುಸರಿಸಿದ್ರಿ ಜೋಹಾರ್ ಪದ್ಧತಿ ಅಂದ್ರೆ ಏನ್ರಿ ಪತಿ ಮರಣ ನಂತರ ಪತ್ನಿ ಬೆಂಕಿ ಹಚ್ಚಿತಿಯಲ್ಲಿ ಹೋಗಿ ಸ್ವಇಚ್ಛೆಯಿಂದ ಹಾಡ್ರಿ ಡೈರಿ ಹೊಡ್ರಿ ಏನಾರ ಕರೆಕ್ಟ್ ಇದು ಅಲ್ಲಿ ಸತಿ ಸಗಮನ ಇತ್ತು ಆಧುನಿಕವಾಗಿ ಈ ಮುಂದೆ ಏನಪ್ಪಾ ಅಂದ್ರೆ ರಜಪೂತ್ರಲ್ಲಿ ಜೋವಾರ ಪದ್ಧತಿ ಅಂತ ಕರೀತಾರೆ ಕರೆಕ್ಟ್ ಆ ಟೈಮ್ದಾಗ
ನಮ್ಮ ಲೋಕ ಇರ್ತಿತ್ತಂದ್ರೆ ಹೆಂಗ್ ಮಾಡ್ತಿದ್ರಿ? ಹಾ, ಸತಿ ಸಹಗಮನ ಅಲ್ಲ, ಪತಿ ಸಹಗಮನ ಮಾಡ್ತಿದ್ರಿ ನೀವು. ಹಾ, ಈಗ ಬರ್ಬೇಕ ಹಂಗ ಪತಿ ಸಹಗಮನ. ಕರೆಕ್ಟ್ ರೀ, ಈಗ ಬರ್ಬೇಕ ಹಂಗ. ಕರೆಕ್ಟ್ರಾ? ಯಾಕ ಮಹಿಳೆಯರಂದ್ರೆ ಇದಿಲ್ಲ ರೀ. ಜೀವನದಾಗ ಒಂದ್ ಹೇಳ್ತೀನಿ ತಿಳ್ಕೊರಿ, ನನ್ನ ಪ್ರಕಾರ, ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಯಾರ ಕಣ್ಣೀರ್ ಹಾಕ್ತಾರೋ ಜೀವನದಾಗ ಉದ್ಧಾರ ಆಗಿಲ್ಲ. ನನ್ನ ಮುಂದೆ ನಾನು ನೋಡಿನಿ. ಹೆಣ್ಮಕ್ಳಿಗೆ ಏನಾದ್ರು ಒಂದ್ ಸ್ವಲ್ಪ ಶಾಪ ಕೊಟ್ರ ಸತ್ರ ಉದ್ಧಾರ ಆಗಲ್ಲ. ಏನ್ ಬೇಕಾದ್ರ ಮಾಡ್ರಿ ಜೀವನದಾಗ. ಇವ ಹಿಂಗ ಮಾಡ್ಯಾನ, ಇವ್ ಹಿಂಗ ಆಬ್ರ ಅಂದ್ರು ಮುಗೀತ ಒಂದ್ ಕತಿ. ಬಟ್ ಅಂದಿರೋ ಮಹಿಳೆ ಕರೆಕ್ಟ್ ಇರ್ಬೇಕು ಫಸ್ಟ್. ಕರೆಕ್ಟ್ರಾ? ಹಾ, ಜೀವನದಾಗ ಏನ್ ಮಾಡ್ರಿ, ಆದ್ರೆ ಹೆಣ್ಮಕ್ಳು ಪಾಪ ಒಂದು ಅಕ್ಕ ತಂಗಿಯರು, ಒಂದು ತಾಯಿ, ಅಕ್ಕ ತಂಗಿ, ತಾಯಿ ಮತ್ತು ಹೆಣ್ಮಗಳು, ಈ ಮೂರಕ್ಕೆ ನೀವು ಏನಾದ್ರು ಮನಸ್ಸಿಗೆ ನೋವು ಮಾಡ್ರ ಯಾರು ಇರ್ತಾರ ಅವ್ರ ಜೀವನ ಮುಂದೆ ಬರ್ತಾರೆ. ಇಲ್ಲ ಅಂದ್ರ ಬರ್ಲ. ಕರೆಕ್ಟ್ರಾ? ಇರ್ಲಿ. ನೀವೇರ ಮಹಿಳೆಯರೇ ಇದ್ರಿ ಏನ್ ಪ್ರಾಬ್ಲಮ್ ಇಲ್ಲ. ಅದ್ರ ಪುರುಷರು ತಿಳ್ಕೊಬೇಕ್ರಿ. ಅವ್ರ ಅಂತಾರ ಇಲ್ರಿ ಸರ್ ನಾ ಗರೀಬ್ ಮನುಷ್ಯ ಇದ್ರಿ, ಹಂಗ್ಯಾರ ಬಿಡ್ರಿ ಅವ್ರ ಪಾಪ. ರೈಟ್ರ? ಸ್ವಾಮಿ ವಿವೇಕಾನಂದ ಹೆಂಗವ್ರು. ಹಾ, ನೆಕ್ಸ್ಟ್ ಯಾರ್ರಿ? ಹಾ, ಕಿಜಾರ್ ಖಾನ್ ಒಬ್ನೇ ರೀ. ಯಾರ್ರಿ? ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್ ಅದ್ರಿ. ಇಲ್ಲ ಇಲ್ಲ, ಕೇಳಾಗತ್ತಾರ ಮೇಡಮ್. ಮಕ್ಳು ಎಷ್ಟ್ ಜನ ಇರ್ತಾರೋ ಗೊತ್ತಿಲ್ಲ, ಬಟ್ ಇತಿಹಾಸದಾಗ ಪ್ರಸಿದ್ಧಿ ಆದವ್ ಕಿಜಾರ್ ಖಾನ್. ಅದು ಉಳಿಕಿದಲ್ಲಿ ಇತಿಹಾಸದಾಗ ಏನ್ ಕೇಳಿಲ್ಲ. ಎಕ್ಸಾಮ್ಕ ಏನ್ ಇತಿಹಾಸ ಕೇಳಾರ ಅಷ್ಟೇ ಇದ್ದಿರ್ಬೇಕ್ರಿ. ಮತ್ತನು ಆದ್ರ ಪತ್ನಿಯರ್ ಎಷ್ಟು ಮಂದಿ ಇಂಪಾರ್ಟೆಂಟ್ ಅಲ್ಲ. ಆದ್ರ ಮಕ್ಕಳದಾಗ ಕಿಜಾರ್ ಖಾನ್ ಒಬ್ಬಂದೇ ಏನಪ್ಪ ಅಂದ್ರೆ ಹೈಲೈಟ್ ಮಾಡ್ಯಾರ. ಕರೆಕ್ಟ್? ಎಕ್ಸಾಮ್ ಪರ್ಪಸ್. ಮತ್ತೇನಾದ್ರಿ? ಅಮೀರ್ ಖುಸ್ರೋ ಅವ ಹಿರಿಯ ನಾಗರಿಕರೇ ಹಚ್ಚಿಬಿಟ್ಟ. ಏನ್ರಿ? ಏನ್ ಬರ್ದನ್ರಿ? ಅಮೀರ್ ಖುಸ್ರೋ ಮುಂದೆ ಬರ್ತಾವ, ತುಗ್ಲಕ್ ನಮ್ಮ ಬರ್ತಾವ ಬಿಡ್ರಿ. ಬಟ್ ಇದು ಮಲಿಕ್ ಮೊಹಮ್ಮದ್ ಜೈಸಿ ಬರೆದಿರ್ತಕ್ಕಂಥ ಪದ್ಮಾವತಿ ಕೃತಿಯಲ್ಲಿ ಇಷ್ಟೇ ಅದರ ಮೆನ್ಷನ್. ಕರೆಕ್ಟ್? ಹಾ, ನೋಡ್ರಿ ಈ ಮುಂದೆ ಯಾವ್ದು ಬರ್ತಪ್ಪ ಅಂದ್ರೆ ನೆಕ್ಸ್ಟ್ ರೀ, ದಕ್ಷಿಣ ಭಾರತದ ದಂಡಯಾತ್ರೆಗಳು. ಒಂದೊಂದು ಇತಿಹಾಸ ಒಂದ್ ಅರ್ಥ ಮಾಡ್ಕೋರಿ, ಕುರುಹುಗಳಿಲ್ಲದೆ ಇತಿಹಾಸ ಇಲ್ಲ. ಕರೆಕ್ಟ್ನಾ? ಅದಕ್ಕೊಂದು ಏನಾದ್ರೂ ಅದ್ರ ನಾಣ್ಯಗಳ ಮುಖಾಂತರ ಅದರಿ ಯಾವ್ದ್ರ ಕೃತಿರೇ ಬರ್ದಿರ್ತಾರ. ಅಶೋಕನ ತಂದೆ ಯಾರು ಹೇಳ್ರಿ? ಬಿಂದುಸಾರ. ಬಿಂದುಸಾರನಿಗೆ 101 ಮಕ್ಳು ಇದ್ವು. ವಿಚಾರ ಮಾಡಿ, 16 ಜನ ಪತ್ನಿಯರಿದ್ರು. ಏನು ಮಾಡಿಲ್ಲ ಅವ್ನ ಜೀವನದಾಗ. ನಮ್ ದೇಶನ ಈಗ ಅದೇ ಮಾಡ್ಲಾಗತ್ತಾರೆ. ಕರೆಕ್ಟ್? ಪಾಪ್ಯುಲೇಷನ್ ಎಷ್ಟು ಹೆಚ್ಚಿಗಲತ್ರಿ? 142 crores ಅಂದ್ರೆ ಏನ್ ಮಾಡಿದ್ರಿ? ಎಲ್ಲಿ ಉದ್ಯೋಗ ಎಲ್ಲಿ ಸಿಗ್ತದ್ರಿ? ಇನ್ನ ಎಷ್ಟು ವರ್ಷಕ್ಕೆ ಎಷ್ಟು ಜನ ಡಿಗ್ರಿ ಪಾಸ್ ಆಗ್ಲಾಗತ್ತಿಲ್ಲ? ನೀವು ಕರ್ನಾಟಕದಷ್ಟೇ ಕಂಪೇರ್ ಮಾಡ್ಕೋಬೇಡ್ರಿ ಮೇಡಮ್. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕಂದ್ರೆ ಎಷ್ಟು ಜನ ಡಿಗ್ರಿ ಮುಗಿಸುತ್ತಾರೆ ಇಡೀ ಇಂಡಿಯಾದಾಗ? ಸುಮ್ಮನೆ ನಮ್ದು 3ನೇ 4ಕ್ಕೆ ಹೋದ್ವಿ. ಎದಕ್ ಗೊತ್ತು? ಆರ್ಥಿಕತೆ ಹುಡುಗರು ನಿಕ್ಕ ಇಲ್ಲಿ ಕಷ್ಟ ಆಗ್ಲತ್ತದ್ರಿ. ರೈಟ್ರ? ಇರ್ಲಿ, ಅದು ನೀವೇನ್ರ ಪತ್ರ ಬರೀರಿ. ಮತ್ತ ನೋಡ್ರಿ, ಬರ್ರಿ 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 ಬರ್ರಿ. ನೋಡ್ರಿ ನೆಕ್ಸ್ಟ್, ದಕ್ಷಿಣ ಭಾರತದ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳು. ನೋಡ್ರಿ, ದಕ್ಷಿಣ ಭಾರತದ ದಂಡಯಾತ್ರೆಗಳ ಪ್ರಸಿದ್ಧ ಸೇನಾಧಿಪತಿ ಯಾರೇ? ನೋಡ್ರಿ, ದಕ್ಷಿಣ ಭಾರತದ ದಂಡೆಯ ನೇತೃತ್ವ ವಹಿಸಿಕೊಂಡ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ಸೇನಾಧಿಪತಿ ಯಾರೇ? ಪ್ರಸಿದ್ಧ ಸೇನಾಧಿಪತಿ ಮಲ್ಲಿಕ್ ಕಾಫರ್. ಉತ್ತರ ಭಾರತದ ಯಾರೇ? ನಸರತ್ ಖಾನ್ ಮತ್ತು ಉಲುಗ್ ಖಾನ್. ವಾಯುವ್ಯ ಭಾಗಕ್ಕೆ ಯಾರಿಗೆ ನೇಮಕ ಮಾಡ್ತಾನ್ರಿ? ಘಾಜಿ ಮಲಿಕ್. ಆದ್ರೆ ಮಂಗೋಲಿಯರಿಂದ ಕಾಪಾಡಿದವರು ಯಾರೇ? ಮಂಗೋಲಿಯರಿಂದ ಕಾಪಾಡಿರುವಂತ ವ್ಯಕ್ತಿ ಜಾಫರ್ ಖಾನ್. ಅಲ್ಲಿ ಸಿಂಧೂ ನದಿಗೆ ಗೋಡೆನ ಕಟ್ಟಿಸ್ಬಿಟ್ಟು ಅದನ್ನ ಕಾಯ್ಲಿಕ್ಕೆ ಯಾರಿಗಿಟ್ರಿ? ಘಾಜಿ ಮಲಿಕ್. ಉತ್ತರ ಭಾರತದ ದಂಡಯಾತ್ರೆಗಳ ನೇತೃತ್ವ ಉಲುಗ್ ಖಾನ್, ನಸರತ್ ಖಾನ್. ಆದ್ರೆ ದಕ್ಷಿಣ ಭಾರತ ದಂಡಯಾತ್ರೆ ನೇತೃತ್ವ ಯಾರು ವಹಿಸ್ಕೋತಾರ? ಮಲಿಕ್ ಕಾಫರ್. ನೋಡ್ರಿ,
ನೋಡ್ರಿ ಸರ, ಈ ಮಲ್ಲಿಕಾಪುರಿಗೆ ಏನಪ್ಪಾ ಅಂದ್ರ ಗುಜರಾತಿನ ಮೇಲೆ 1297ರಲ್ಲಿ ಎರಡನೇ ಕರ್ಣದೇವನ ಮೇಲೆ ದಾಳಿ ಮಾಡಿದಾಗ ಈ ಒಂದು ಸುಂದರವಾದ ಯುವಕನನ್ನು ಗುಜರಾತಿನ ಕ್ಯಾಂಬೆ ತೀರದಲ್ಲಿ 1000 ದಿನಾರಗಳನ್ನು ಅಂದ್ರೆ 1000 ಚಿನ್ನದ ನಾಣ್ಯಗಳನ್ನು ಕೊಟ್ಟುಬಿಟ್ಟು ಖರೀದಿ ಮಾಡಿರ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅದೇ ಅಲ್ಲಾವುದ್ದೀನ್ ಖಿಲ್ಜಿ ಮುಂದೆ ಏನಾಗ್ಬಿಡ್ತಾನೆ, ಅದೇ ಅಲ್ಲಾವುದ್ದೀನ್ ಖಿಲ್ಜಿ ಖರೀದಿ ಮಾಡಿರ್ತಕ್ಕಂತ ಆ 1000 ದಿನಾರನ ಯುವಕನೇ ಮುಂದ ದಕ್ಷಿಣ ಭಾರತದ ಪ್ರಸಿದ್ಧ ಸೇನಾಧಿಪತಿ ಆಗಿಬಿಡ್ತಾನ. ದಕ್ಷಿಣ ಭಾರತ ದಂಡಯಾತ್ರೆಗಳು. ಇನ್ನೊಂದು ಕ್ವಶನ್ ಕೇಳ್ತಾರೆ, ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲ ದೆಹಲಿ ಸುಲ್ತಾನ ಯಾರಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರ. ದಕ್ಷಿಣ ಭಾರತ ಮೇಲೆ ಮತ್ತು ಅತಿ ಹೆಚ್ಚು ಮಂಗೋಲಿಯರು ಕೆಳಗಿನ ಯಾವ ರಾಜ್ಯನ ದೆಹಲಿ ಸುಲ್ತಾನ ಆಳ್ವಿಕೆಯಲ್ಲಿ ದಾಳಿ ಮಾಡಿದ್ರಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಸಮಯದಾಗ 12 ಬಾರಿ ದಾಳಿ ಮಾಡಿರ್ತಾರೆ. ಎಲ್ಲಿಂದ ದಾಳಿ ಮಾಡಿದ್ರಪ್ಪ ಅಂದ್ರ ಪಾಕಿಸ್ತಾನದ ಅಂದ್ರೆ ಭಾರತದ ವಾಯುವ್ಯ ಭಾಗ, ಪಾಕಿಸ್ತಾನದ ಖೈಬರ್ ಕಣಿವೆ ಮುಖಾಂತರ ದಾಳಿ ಮಾಡಿರ್ತಾರೆ. ರೈಟ್ರಾ? ಓಕೆ. ಹಾ ರೀ ಮೇಡಮ್ ಅವ್ರ ಅಟ್ಟೆ ಸುಮ್ನೆ ಅಲ್ಲೇ ಊಟ ಮಾಡೋದು ಸುಮ್ಮ ಕೊಂಡ್ರಾದ್ರಿ. ನಾ ಹೇಳ್ತ ಈಗ ಬರ್ತಾನೆ ಜರ ದಮ್ರಿ ನೀವು ಜರ ದಮ್ರನ ಹೇಳ್ತಾರ. ನೀ ಕ್ಯೂರಿಯಾಸಿಟಿ ಕಿಜಾರ್ ಖಾನ್ ಅಂತ ಹೇಳ್ತೀನಿ ತಡ್ರಿ ಇಲ್ಲಿ. ಅದ ಈಗ ನೆಕ್ಸ್ಟ್ ಬರ್ತಾನ ತಡ್ರಿ ಕಿಜಾರ್ ಖಾನ್. ಅವ್ರೀಗ ಹಿಂಗೆ ಕೋಮಾಕ್ ಹೋಗ್ಯಾನ ಸರ್ ಇವ. ಈಗ ನೋಡ್ರಿ ತಂದೆ ಕೋಮಾಕ್ ಹೋಗ್ಯಾನ ಅಂತ ತಿಳ್ಕೊಂಡ್ರೆ ಮುಂದೆ ಮಗ ಅಧಿಕಾರ ತಗೋಬೇಕಲ್ಲ, ಅಲ್ಲಿಗೆ ಬಿಡಕ್ ಬರ್ತದ್ರಿ. ಮಗ ತಗೋಬೇಕಾದ್ರೆ ಮಗ ಅಷ್ಟು ಸ್ಟ್ರಾಂಗ್ ಇರ್ಬೇಕಲ್ಲ. ಕರೆಕ್ಟ್? ಮಗನು ಇದ್ದಪ್ಪ ಅಂದ್ರೆ ಮಗನ ಕೆಳಗಿನ ಸೇನಾಧಿಪತಿ ಸ್ಟ್ರಾಂಗ್ ಇದ್ದಂದ್ರೆ ಮತ್ ಮಗ ಎದಕ್ ಬರ್ಬೇಕು, ಕೆಳಗಿನ ಕೆಲಸದಾರೆ ಮುಗಿಸ್ಕೊಂಡ್ಬಿಡ್ತಾರ ಅಂದಂಗ. ಕರೆಕ್ಟ್? ಇಲ್ಲಿ ನೋಡಿ ಹೇಳ್ತೀನಿ. ಈಗ ಹಿಜಾರ್ ಖಾನ್ ಇಲ್ಲಿ ಬರ್ತಾನ್ರಿ. ನೋಡ್ರಿ ಯಾರಪ್ಪ ಅಂದ್ರ ಮೇವಾಡ ರಾಜ್ಯ ರತನ ಸಿಂಗನ ಒಂದು ಪ್ರದೇಶಗಳನ್ನ ಯಾರು ಆಳ್ವಿಕೆ ಮಾಡ್ತಾರೆ? ಈಗ ಕಿಜಾರ್ ಖಾನ್ ಆಳ್ವಿಕೆ ಮಾಡಕತ್ತಾನ. ಅವ ಆ ಪ್ರದೇಶದ ಬಿಜಿ ಆಗ್ಯಾನ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಕಿಜಾರ್ ಖಾನ್. ಈ ಮುಂದೆ ದಕ್ಷಿಣ ಭಾರತ ಸೇನಾಧಿಪತಿ ಅಂದ್ರೆ ಈ ಮಲ್ಲಿಕಾಪುರ ನೇತೃತ್ವ ರಾಜ ಕಿಜಾರ್ ಖಾನ್ ಮತ್ತೆ ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ನಿಂತಿರ್ತಾರ. ಆದ್ರೆ ನೇತೃತ್ವ ಈಗ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಹೋಗ್ಯಾನ್ರಿ? ಹೋಗಿಲ್ಲ. ಹೋಗಿರೋದು ಒಂದೇ ದಾಳಿ, ಅದನ್ನ ಹೋಗ್ಬಾರ್ದು, ಹೋಗಿ ಕೋಮಾಕ್ ಹೋಗ್ಬೇಕ. ಮಾನಸಿಕ ಸದ್ಯಕ್ಕವ ಅದ್ರದಾಗೇನ ಈ ಸದ್ಯಕ್ಕಿನ ಪದ್ಮಾವತಿ ಎಲ್ಲಿ ಪದ್ಮಾವತಿ ಬೂದಿ ಆವಾಗ ಪದ್ಮಾವತಿ. ಕರೆಕ್ಟಾ? ಓಕೆ. ನೋಡ್ರಿ ಸರ, ಮೊದಲನೇ ದಾಳಿ ಯಾವ್ದಪ್ಪ ಅಂದ್ರ 1307ರಲ್ಲಿ ದೇವಗಿರಿಯ ಯಾದವ ದೊರೆ ರಾಮಚಂದ್ರ ಮೇಲೆ ದಾಳಿ ಮಾಡ್ತಾನ. ಮತ್ ಎರಡು ದೇವಗಿರಿಯ ಯಾದವ ದೊರೆ ಯಾರು ಹೇಳ್ರಿ? ರಾಮಚಂದ್ರನ ಮೇಲೆ ದಾಳಿ ಮಾಡ್ಬಿಡ್ತಾನ. ಆಳುತ್ತಿರುವ ದೊರೆ ಯಾರು? ರಾಮಚಂದ್ರ. ಸರ, ದಾಳಿ ಯಾಕೆ ಮಾಡ್ತಾರಪ್ಪ ಅಂದ್ರ ಒಂದು ಉದ್ದೇಶ ಏನಂದ್ರ 1297ರಲ್ಲಿ ಎರಡನೇ ಕರ್ಣದೇವನನ್ನು ಸಾರಿ ಯಾವಾಗ್ರಿ ಎರಡನೇ ಕರ್ಣದೇವನನ್ನು ಸೋಲಿಸಿರ್ತಾನ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಆ ಎರಡನೇ ಕರ್ಣದೇವ ಅವನ ಮಗಳಾಗಿರ್ತಕ್ಕಂಥ ದೇವಲ ದೇವಿ ಯಾರ ಆಶ್ರಯ ಕೊಟ್ಟಿರ್ತಾರ? ಅದು ಸಿಟ್ಟಿಗೆ ಬಂದ ಕಿಶನ್ ಇವನ್ ಮೇಲೆ ದಾಳಿ ಮಾಡ್ಬಿಡ್ತಾರ. ಯಾರಿಗೆ ಸೋಲಿಸ್ಬೇಕೀಗ? ರಾಮಚಂದ್ರಗೂ ಮೊದಲೇ ಸರ್ತಿ ಸೋಲಿಸ್ಬಿಟ್ಟು ಅಟ್ಟೆಲ್ಲ ಸಂಪತ್ತು ತಗೊಂಡ್ರು ಕೂಡ ಏನ ಇವನಿಗೆ ಬುದ್ಧಿ ಬಂದಿರಲ್ಲ. ನನ್ನ ವಿರೋಧಿಗಳಿಗೆ ಇವ ಏನ್ ಕೊಟ್ಟ ಸಪೋರ್ಟ್ ಮಾಡ್ಯಾನ. ಕರೆಕ್ಟಾ? ಮಿತ್ರುವಿನ ಮಿತ್ರ ನನಗೆ ಶತ್ರು ಅಂದಂಗದ. ಕರೆಕ್ಟ್? ಇಲ್ಲಿ ಶತ್ರುವಿನ ಶತ್ರು ನನಗೆ ಮಿತ್ರ, ಶತ್ರುವಿನ ಶತ್ರು ನನಗೆ ಮಿತ್ರ. ಇಲ್ಲಿ ನೋಡ್ರಿ, ನನ್ನ ಶತ್ರುವಿಗೆ ಅವ ಸಪೋರ್ಟ್ ಮಾಡ್ಯಾನ ಅಂತ ಹೇಳಿ ಅವನಿಗೆ ನಾ ಏನ್ ಮಾಡ್ಬೇಕೀಗ? ಮುಗಿಸ್ಬೇಕು ಅಂತೇಳಿ ಯಾರು ದಾಳಿ ಮಾಡ್ಬಿಡ್ತಾರೆ? ಮಲ್ಲಿಕಾಪುರ್. ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯ ನೇತೃತ್ವದಲ್ಲಿ ಮಲ್ಲಿಕಾಪುರ್ ದಾಳಿ ಮಾಡ್ಬಿಡ್ತಾನೆ. ಯಾರ ಮೇಲ್ರಿ? ರಾಮಚಂದ್ರ. ಮತ್ತು ಈ ಕಡೆ ಯಾರು ಹೇಳ್ರಿ? ಈ ಕಡೆ ಯಾರು? ಮಲ್ಲಿಕಾಪುರ್. ಆ ಕಡೆ ಯಾರೇ? ರಾಮಚಂದ್ರ. ಸರ, ಈ ಉದ್ದೇಶ ಯಾಕಪ್ಪ ಅಂದ್ರ ಯಾರಿಗೆ ಆಶ್ರಯ ನೀಡಿರ್ತಾನ್ರಿ? ನೋಡಿ, ಆಶ್ರಯ ನೀಡಿದ ಮೇನ್ ಒಂದೇ ಒಂದು ಇವ ಏನ ತಪ್ಪು ಮಾಡಿರ್ತಾನಂದ್ರ ಎರಡನೇ ಕರ್ಣದೇವ, ಸೋಲಂಕಿಗಳ ದೊರೆ ಎರಡನೇ ಕರ್ಣದೇವ ಮತ್ತು ಅವನ ಮಗಳು ಯಾರು ಹೇಳ್ರಿ? ಮಗಳು ದೇವಲಾದೇವಿಗೆ ಯಾರು ಆಶ್ರಯ ಕೊಟ್ಟಿರ್ತಾರ್ರಿ? ದೇವಲಾದೇವಿ. ನೋಡ್ರಿ, ಮಲ್ಲಿಕಾಪುರ ರಾಮಚಂದ್ರನ ಮೇಲೆ ಯುದ್ಧ ನಡೀತದ. ರಾಮಚಂದ್ರನಿಗೆ ಸೋಲಾಗ್ಬಿಡ್ತದ. 1307ರಲ್ಲಿ ದೇವಗುರಿ ಯಾದವರ ಮೇಲೆ ಎರಡನೇ ಬಾರಿ ದಾಳಿ ಮಾಡ್ಬಿಡ್ತಾನ. ಒಂದನೇ ಬಾರಿ 1296ರಲ್ಲಿ ದಾಳಿ ಮಾಡಿಬಿಡ್ತಾನ. ಸರಿ, ಆಕ್ಚುಲಿ ಇವ ಅಲ್ಲಾವುದ್ದೀನ್ ಖಿಲ್ಜಿ ಆಳ್ವಿಕೆ ಬರ್ಲಿಕ್ಕೆ ಮೇನ್ ಎಕನಾಮಿಕಲ್ ಬಂದಿರೋದೇ ಇವನಿಂದ. ಕರೆಕ್ಟ್? ಇವನ ಆಸ್ಥಾನ ಕೊಳ್ಳೆ ಹೊಡೆದು ಬಿಟ್ಟು ಅವನು ಎಕನಾಮಿಕಲಿ ಸ್ಟ್ರಾಂಗ್ ಆದ್ಮೇಗ ಜಲಾಲುದ್ದೀನ್ ಖಿಲ್ಜಿ ವಿರುದ್ಧ ಹೋರಾಟ ಮಾಡ್ಬಿಡ್ತಾನೆ. ಕರೆಕ್ಟ್? ಹಳೆ ಶ್ರೀನಗರ ನಿರ್ಮಾಣ ಮಾಡಿ ಸಿಂಹಾಸನ ಏರಿರ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅದೇ ದೊರೆ ಮೇಲೆ ಮತ್ತೆ ಎರಡನೇ ಬಾರಿ ದಾಳಿ ಮಾಡ್ಬಿಡ್ತಾನೆ. ಬಟ್ ಯಾಕೆ ಮಾಡಿರ್ತಾನಂದ್ರೆ ಕಾರಣ ಮಲ್ಲಿಕಾಪುರ
ಯಾಕೆ ದಾಳಿ ಮಾಡ್ತಾನಪ್ಪ? ರಾಮಚಂದ್ರ ಅಲ್ಲಾವುದ್ದೀನ್ ಖಿಲ್ಜಿಯ ವಿರೋಧಿ ಆಗಿರ್ತಕ್ಕಂಥ ಎರಡನೇ ಕರ್ಣದೇವ ಮತ್ತು ಅವನ ಮಗಳನ್ನು ಇವನು ಆಶ್ರಯ ಕೊಟ್ಟಿರ್ತಾನೆ ದೇವಲ. ಯಾವಾಗ ಏನಪ್ಪಾ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಇದು ಮಲ್ಲಿಕಾಪುರ ಮತ್ತು ರಾಮಚಂದ್ರನ ವಿರುದ್ಧ ಯುದ್ಧ ಆಗ್ಬಿಡ್ತದ. ರಾಮಚಂದ್ರನಿಗೆ ಏನಪ್ಪಾ ಅಂದ್ರ ಸೋಲಾಗ್ಬಿಡ್ತದೆ, ಅವನಿಗೂ ಕೊಲೆ ಮಾಡ್ಬಿಡ್ತಾನೆ. ಅದ್ರ ಜೊತೆ ಎರಡನೇ ಕರ್ಣದೇವನಿಗೂ ಕೂಡ ಕೊಲೆ ಮಾಡಿಬಿಡ್ತಾನೆ. ಉಳಿದವ್ರು ಯಾರೇ? ದೇವಲಾದೇವಿ. ಈ ದೇವಲಾದೇವಿಗ ಏನ್ರಿ ದೆಹಲಿ ಕರ್ಕೊಂಡು ಹೋಗಿ ಖಿಜರ್ ಖಾನ್ ಕೊಂಡು ಮದುವೆ ಮಾಡ್ಬಿಡ್ತಾರ. ನೋಡ್ರಿ, ತಾಯಿಗ ತಂದೆ ಮದುವೆ ಮಾಡ್ಕೊಂಡ, ಮಗಳಿಗ ಮಗ ಮದುವೆ ಮಾಡ್ಕೊಂಡ. ಯಾಕಡೆ ರಿಲೇಷನ್ ಇದು? ಹಾ ನೆನಸ್ಕೊಂಡಾಗ್ಲಿಕತ್ತಾರ ನೋಡ್ರಿ ಮೇಡಮ್. ಏನ್ ಮಾಡಕ್ ಬರ್ರಿ, ಇತಿಹಾಸನೇ ಹಿಂಗೆ ಅದ. ಕರೆಕ್ಟಾ? ದೇವಲಾದೇವಿ ಯಾರಿಗೆ ಮದುವೆ ಮಾಡ್ಬಿಡ್ತಾರೆ? ಖಿಜರ್ ಖಾನ್. ಆ ಕಡೆ ಕಮಲಾದೇವಿ ಪಟ್ಟದ ರಾಣಿ, ಈ ಕಡೆ ಮಗಳು ಪಟ್ಟದ ರಾಣಿ. ಕರೆಕ್ಟ್? ಮತ್ತೆ ಖಿಜರ್ ಖಾನ್ ಮುಂದೆ ಅವನ ರಾಜನ ಇದ್ದಿರ್ತಾನ. ಮೇವಾಡದ ರಾಣಿ ಯಾರೀಗ? ದೇವಲಾದೇವಿ. ಮತ್ತೆ ದೇಲಿ ರಾಣಿ ಯಾರ್ರಿ? ಕಮಲಾದೇವಿ. ಪದ್ಮಾವತಿ ಚಾನ್ಸ್ ಮಿಸ್ ಆಯ್ತು. ಕರೆಕ್ಟ್? ಇದು ನಿಮ್ಗೆ ಕೇಳಿದ್ರೆ ಏನ್ ಅನಿಸ್ತ? ಪದ್ಮಾವತಿ ನಿಮ್ದು ಏನ್ರಿ ಅಭಿಪ್ರಾಯಗಳು? ಈಗ ಪದ್ಮಾವತಿಗೆ ಚಿತೆಯಲ್ಲಿ ಹಾರಿದ್ರು, ಅದು ಹೋಗ್ಲಿ ಬಿಡು. ರಾಮಚಂದ್ರನ ಪತ್ನಿಗೆ ಯಾರ ಮದುವೆ ಆದ್ರಿ? ಅಲ್ಲಾವುದ್ದೀನ್ ಖಿಲ್ಜಿ ವಿವಾಹ ಆದ. ಕರೆಕ್ಟ್? ಮುಂದೆ ಮಗಳಿಗೆ ಯಾರಾದ್ರು? ಖಿಜರ್ ಖಾನ್. ಇದು ನಿಮ್ಮ ಅಭಿಪ್ರಾಯ ಕ್ವಶನ್ ಕೇಳ್ತಾರೆ. ಇದು ನಿಮ್ಮ ಇತಿಹಾಸ ಅನ್ನೋದು ಏನ್ ಹೇಳಿ, ನಿಮ್ ಪ್ರಕಾರ ಏನಿದೆ? ಅಂದ್ರೆ ಮಗಳಿಗ ಮಗ ಮದುವೆ ಆದ, ವಿವಾಹ ಆದ. ಪತ್ನಿ ಅಂದ್ರ ಮದುವೆ ಮಾಡ್ಕೊಂಡ ಕಮಲಾದೇವಿ ಮಗಳಿಗೆ. ಇದು ಯಾವ ತರ ನಿಮ್ಗೆ ಹೆಂಗ ಅನಿಸ್ತದೆ? ಸಂಬಂಧಗಳಿಗೂ ಕೂಡ ಬೆಲೆ ಇರಲಿಲ್ಲ, ಸಂಪತ್ತಿಗೆ ಬೆಲೆ ಇತ್ತು, ಸೌಂದರ್ಯಕ್ಕೆ ಬೆಲೆ ಇತ್ತು. ಕರೆಕ್ಟ್ರಾ? ಸಂಬಂಧಗಳಿಗೆ ಬೆಲೆ ಇಲ್ಲ. ಸೌಂದರ್ಯ ಅದನ, ಆಕಿ ಮಗಳಿರ್ಲಿ ತಾಯಿ ಇರ್ಲಿ ಏನೇ ಇರ್ಲಿ ಪಟ್ಟದ ರಾಣಿ ಮಾಡ್ಕೊಳ್ಳೋದೆ ಬಿಡೋದೇ ಇಲ್ಲ. ಕರೆಕ್ಟ್ರಾ? ಸಂಪತ್ತದನ, ಅವ ತಂದೆ ಇರ್ಲಿ ಮಗ ಇರ್ಲಿ ಸಾಕದವ ಇರ್ಲಿ ಬೆಳೆಸವ್ರಿ. ಯಾಕಂದ್ರೆ ಜಲಾಲುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಬೆಳೆಸ್ದ. ಸಂಪತ್ತಿನ ಆಶೆಯಿಂದ ಸ್ವತಃ ತನ್ನ ಬೆಳೆಸ್ದವನಿಗೆ ಏನ್ ಮಾಡ್ಬಿಟ್ಟು ಕೊಲೆ ಮಾಡ್ಬಿಟ್ಟು ಸಂಪತ್ತನ್ನು. ಅಧಿಕಾರ ಅಂದ್ರೆ ಏನು ಮಾಡ್ಬೋದು. ಕರೆಕ್ಟಾ? ಅದಕ್ಕೇನೆ ನೋಡ್ರಿ, ಸಂಪತ್ತು ಅನ್ನೋದನ್ನು ಕೂಡ ಒಂದೊಂದ್ ಬಾರಿ ಯಾವ ಮಟ್ಟಕ್ಕೆ ಸಂಪತ್ತು ಮತ್ತು ಸೌಂದರ್ಯ. ಹೊನ್ನು ಆಯ್ತು, ಹೊನ್ನಂದ್ರೆ ಚಿನ್ನ, ಹೆಣ್ಣಂದ್ರ ಎಣ್ಣೆ. ಇವೆರಡು ಹಿಂದೆ ಹೋದ್ರೆ ಏನಾಗ್ತದ? ಎರಡು ಉದಾಹರಣೆ ರೀ. ಕರೆಕ್ಟ್ರಾ? ಅಲ್ಲಾವುದ್ದೀನ್ ಖಿಲ್ಜಿ ಯಾರಿಂದ ಹೋದ್ರಿ? ಮುಗಿತ್ ಕತಿ. ಅದಕ್ಕೇನೆ ತಿಳ್ಕೊಬೇಕು, ಹೆಣ್ಣು ಹೊನ್ನು ಮಣ್ಣು ತಾನಾಗಿನೇ ಬರ್ಬೇಕು. ನಾವಾಗ ಹೋದಿವ ಅಂದ್ರ ನಾಶ ಅಲ್ಲ, ಸರ್ವನಾಶ. ಹಾ ನೋಡ್ರಿ, ಇಲ್ಲಿ ದೇವಾಲಯದೇವಿಗೆ ಯಾರು ಮದ್ವೆ ಆಗ್ಬಿಡ್ತಾರ ಅಂದ್ರೆ ಖಿಜರ್ ಖಾನ್. ಕರೆಕ್ಟಾ? ನೆಕ್ಸ್ಟ್ ಆಮೇಲೆ ಎರಡನೇ ದಾಳಿ. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಎರಡನೇ ದಾಳಿ ಖಿಜರ್ ಖಾನ್ ಇಲ್ಲಿ ನೋಡ್ರಿ. ಖಿಜರ್ ಖಾನ್ ಯಾರನ್ನು ಮದುವೆ ಆಗ್ತಾನ್ರಿ? ದೇವಲಾದೇವಿಯನ್ನು ಮದುವೆ ಆಗ್ಬಿಡ್ತಾರೆ. ನೋಡ್ರಿ ಪಾಪ, ಹೆಣ್ಮಕ್ಳದ್ ಏನು ಜೀವನ ಕಷ್ಟ. ಇರ್ಲಿ, ಇದರ್ಲಿಂದ ನೀವೇನ್ ತಿಳ್ಕೊತೀರಿ ತಿಳ್ಕೊರಿ. ಆಗ್ಯದಲ್ರಿ. ರಜಿಯಾ ಸುಲ್ತಾನ್ ಕೇಳಿಲ್ರಿ? ಅಶ್ವಪಡೆ ಮುಖ್ಯಸ್ಥ ಯಾಕೂತಿಗೆ ಮಾಡೋದ್ ಸಲುವಾಗಿ ತನ್ನ ಸಾಮ್ರಾಜ್ಯ ಕಳ್ಕೊಳ್ಳಿಲ್ಲಕ್ಕಿನು. ಅಶ್ವಪಡೆ ಮುಖ್ಯಸ್ಥ ಯಾರಿಗ್ ಮಾಡಿರ್ತಾಳೆ? ಯಾಕೂತ್. ಅವಾಗ ಟರ್ಕರ್ ಏನ್ ಮಾಡ್ಬಿಡ್ತಾರ? ಪಂಜಾಬಿನ ಭಾತಂಡಿಗೆ ವೆಲ್ಕಮ್ ಮಾಡಿ ಅಲ್ಲಿ ಅಲ್ತುನೆ ಮ್ಯಾರೇಜ್ ಮಾಡಿಸ್ಬಿಡ್ತಾರೆ. ಆಕಿ ಏನಾದ್ರೆ ಅಶ್ವಪಡೆಯ ಮುಖ್ಯಸ್ಥನಿಗೆ ಯಾಕೂತಿಗೆ ಮಾಡ್ತಿರ್ತಿರ್ಲಿ ಅಂದ್ರೆ ಏನ್ ಮಾಡ್ತಿರ್? ಸುಮ್ಕೊಂಡಿರ್ತೀರ ಅವ್ರು. ರಜಿಯಾ ಸುಲ್ತಾನ್ ಹಿಂಗ್ ಹೋದ್ರು ಅದನ್ನೇ ಲಾಸ, ಹಿಂಗ್ ಹೋದ್ರು. ಆದ್ರೆ ಹಿಂಗ್ ಹೋದ್ರೆ ಕಮ್ಮ, ಹಿಂಗ್ ಹೋದ್ರೆ ಜರ ಹೆಚ್ಚದ. ಇಲ್ಲ ಇಲ್ಲಿ ಅಂದ್ರೆ ನಾವು ಓದೋದು ರಜಿಯಾ ಸುಲ್ತಾನ್ ಅವ್ರಿಗೆ ಬಿಟ್ಟು ಮಾಡಿ ಮುಂದೆ ಬರ್ತಾರೆ. ಹೇಳ್ತೀನಿ ನಾ ಎಲ್ಲಾದ್ರೂ ಪಾಠ ಕೇಳಲ್ಲ ನಂದು. ಕರೆಕ್ಟ್? ಅಂದ್ರೆ ಉದಾಹರಣೆ ಹೇಳಿದೆ. ಹಿಂಗ್ ರಜಿಯಾ ಸುಲ್ತಾನ್ ಕೇಳಿರ್ಲ. ಮತ್ತ ಹಂಗೇನ್ ತಿಳ್ಕೊಬೇಡ್ರಿ. ಬಟ್ ಅವಾಗ ರಿಲೇಷನ್ ಇದು ಕಡಿಮೆ ಅದ, ಹೆಚ್ಚ್ರಿ. ನೆಕ್ಸ್ಟ್ ಯಾವ್ದು ಬರ್ತಂದ್ರಿ? 1307 1307 ಆಯ್ತಾ? 1309 ವಾರಂಗಲದ ಮೇಲೆ ದಾಳಿ. ವಾರಂಗಲದ ಕಾಕತೀಯರ ಸಾಮ್ರಾಜ್ಯದ ಇರ್ತಾರೆ. ಯಾರು ಹೇಳ್ರಿ? ಕಾಕತೀಯರು ಅಂತ ಬರ್ತಾರೆ. ಸರಿ, ವಾರಂಗಲ್ ಅಂದ್ರೆ ಎಲ್ಲಪ್ಪ ಅಂದ್ರ
ಈಗಿನ ತೆಲಂಗಾಣ, ಅವಾಗಿನ ಆಂಧ್ರ ಪ್ರದೇಶ, ಈಗಿನ ತೆಲಂಗಾಣ. ಆಂಧ್ರ ಪ್ರದೇಶದಿಂದ 2014 ಜೂನ್ 2ರಲ್ಲಿ ಕೃಷ್ಣನ ಸಮಿತಿ ಮುಖಾಂತರ ಆಂಧ್ರ ಪ್ರದೇಶವನ್ನು ಬೇರ್ಪಟ್ಟು ತೆಲಂಗಾಣ ರಾಜ್ಯ ಹೊಸ ರಾಜ್ಯ ನಿರ್ಮಾಣ ಆಗಿಲ್ರಿ. ಅದಕ್ಕೆ ಈ ಪ್ರದೇಶ ವಾರಂಗಲ್ ಪ್ರದೇಶ ಎಲ್ಲಿ ಬರ್ತದ ಅಂದ್ರ ಎಲ್ರಿ ತೆಲಂಗಾಣ ರಾಜ್ಯ ರೀ, ಹೈದರಾಬಾದ್ ರಾಜಧಾನಿ ನೋಡ್ರಿ. ಈ ವಾರಂಗಲದ ಕಾಕತೀರ ಅಂದ್ರೆ ತೆಲಂಗಾಣ ಅಂದ್ರೆ TS ಅಂತ ಕರಿತಾರವ್ರನ್ನ, ಇದಕ್ಕ TS ಅಂತ ಕರಿತಾರೆ. ಯಾಕೆ ಕರ್ನಾಟಕ ನಾವು ಕೆ ಕರಲ್ರ TS ಅಂತಾರ. ಗಾಡಿ ನಂಬರ್ TS ಇತ್ತಂದ್ರೆ ತೆಲಂಗಾಣದ ಗಾಡಿ ಅಂತ ಹೇಳ್ಬೇಕು, ರೈಟ್ ನೋಡ್ರಿ. ಇಲ್ಲಿ ಆಳುತ್ತಿರುವ ದೊರೆ ಯಾರಪ್ಪ ಅಂದ್ರೆ 2ನೇ ಪ್ರತಾಪ ರುದ್ರ ಇದಿರ್ತಾನೆ. ಯಾರು ಹೇಳ್ರಿ? 2ನೇ ಪ್ರತಾಪ ರುದ್ರ. ಇಲ್ಲಿ ದಕ್ಷಿಣ ಭಾರತಕ್ಕೆ ಬಂದ್ರಿ ಈಗ ಅವರೆಲ್ಲ, ದಕ್ಷಿಣ ಭಾರತಕ್ಕೆ ಪ್ರತಾಪ ರುದ್ರ ಆಳುತ್ತಿರುವ ದೊರೆ ಯಾರು? ಪ್ರತಾಪ ರುದ್ರ. ಸರ್, ಈ ವಾರಂಗಿಲ ಕಾಕತೀರ ರಾಜಧಾನಿ ಯಾವ್ದು ಇತಿಹಾಸದಾಗ ಬರ್ತಾರೆ? ಇಲ್ಲ, ಏಕಶಿಲಾ ನಗರ ಆಗಿತ್ತು. ಇದು ಕ್ವಶನ್ ಕೇಳ ನೋಡಿ. ಕಾಕತೀರ ರಾಜಧಾನಿ ಯಾವ್ದಾಗಿತ್ತು? ಏಕಶಿಲಾ ನಗರ ಆಗಿತ್ತು. ಪ್ರತಾಪ ರುದ್ರನ ಅಥವಾ 2ನೇ ಪ್ರತಾಪ ರುದ್ರನ ರಾಜಧಾನಿ ಯಾವ್ದಾಗಿತ್ತು? ಏಕಶಿಲಾ ನಗರ ಆಗಿತ್ತು. ನೀವು 2 ಜನ ಈಗ ಬಂದ್ರಿ ಮೇಡಮ್. ನಾ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಹೇಳಾಗತ್ತೇನ್ರಿ, ಕರೆಕ್ಟ್ ರೀ? ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಉತ್ತರ ಭಾರತ ದಂಡಯಾತ್ರೆ, ದಕ್ಷಿಣ ಭಾರತ ದಂಡಯಾತ್ರೆ 2 ಬರ್ತಾವ್ರಿ. ನೀವು ಬರೋದ್ರ ಉತ್ತರ ಭಾರತ ದಂಡಯಾತ್ರೆ ಮುಗ್ದದ್ರಿ. ಈಗ ದಕ್ಷಿಣ ಭಾರತ ದಂಡಯಾತ್ರೆ ಹೇಳತ್ತೇನ್ರಿ. ಅಲ್ಲಾವುದ್ದೀನ್ ಖಿಲ್ಜಿ ಅವನ ಅರಮನೆದಾಗ ಇದ್ದಿರ್ತಾನ. ಅವನ ಸೇನಾಧಿಪತಿ ಯಾರು? ಮಲ್ಲಿಕ್ ಕಾಫೂರ್ ಇದ್ದಿರ್ತಾನ. ಅವನ್ ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ಇಲ್ಲಿ ಸಂಪತ್ತು ಯಾರಿಗೆ ಕೊಡ್ತಾನ್ರಿ? ಅಲ್ಲಾವುದ್ದೀನ್ ಖಿಲ್ಜಿ. ಅದಕ್ಕೆ ಫಸ್ಟ್ ಯಾರ ಮೇಲೆ ದಾಳಿ ಮಾಡ್ದ? ದೇವಗಿರಿ ಯಾದವದ್ರ. ದೇವಗಿರಿ ಅಂದ್ರೆ ಮಹಾರಾಷ್ಟ್ರದಾಗ ಬರ್ತದ್ರಿ, ದಕ್ಷಿಣ ಭಾರತ. ಅಲ್ಲಿ ದಾಳಿ ಮಾಡಿಬಿಟ್ಟು ಕರ್ಣದೇವನಿಗೂ ಕೊಲೆ ಮಾಡ್ಬಿಟ್ಟು ಅಲ್ಲಿಂದ ಯಾರು ಹೇಳ್ರಿ? ಯಾರಿಗೆ ಕರ್ಕೊಂಡು ಹೋಗ್ತಾನೆ? ದೇವಲ ದೇವಿ ಕರ್ಕೊಂಡು ಹೋಗಿ ಅಲ್ಲಾವುದ್ದೀನ್ ಖಿಲ್ಜಿ ಮಗ ಕಿಶಾರ ಕರ್ಕೊಂಡು ಮದುವೆ ಮಾಡ್ಬಿಡ್ತಾನೆ. ಕ್ಲಿಯರ್ ಆಯ್ತು. ನೆಕ್ಸ್ಟ್ ಹಂಗೆ ಕೆಳಗೆ ಎಲ್ಲಿ ಬರ್ತಾನ? ವಾರಂಗಲ. ವಾರಂಗಲ್ ಅಂದ್ರೆ ಎಲ್ಲಿ ಹೇಳ್ರಿ? ಇಲ್ಲಿ ನೋಡ್ರಿ, ತೆಲಂಗಾಣ ಇಲ್ಲಿ ಬರ್ತದ್ರಿ. ಈ ತೆಲಂಗಾಣ ಪ್ರದೇಶಕ್ಕೆ ದಾಳಿ ಮಾಡ್ಬಿಡ್ತಾನ. ಅಲ್ಲಿ ನೋಡಿ ಕ್ವಶನ್ ಕೇಳ್ತಾರೆ, ಅಲ್ಲಾವುದ್ದೀನ್ ಖಿಲ್ಜಿಯು ವಾರಂಗಲದ ಮೇಲೆ ದಾಳಿ ಮಾಡಿದಾಗ ಆಳುತ್ತಿರುವ ದೊರೆ ಯಾರು? ಯಾವ ಸಾಮ್ರಾಜ್ಯ? ಕಾಕತೀಯ ಸಾಮ್ರಾಜ್ಯ. 2ನೇ ಪ್ರತಾಪ ರುದ್ರನ ರಾಜಧಾನಿ ಈ ವಾರಂಗಲ ಎಲ್ಲಿ ಬರ್ತದ ನೋಡ್ರಿ. ಸರ್, ಮಲ್ಲಿಕ್ ಕಾಫೂರ್ ಏನಪ್ಪಾ ಅಂದ್ರ ಇಲ್ಲಿ ದಾಳಿ ಮಾಡ್ಬಿಡ್ತಾನ. ಎಲ್ರಿ? ವಾರಂಗಲದ ಮೇಲೆ ದಾಳಿ ಮಾಡ್ಬಿಡ್ತಾನ. ದಾಳಿ ಮಾಡಿ 2ನೇ ಪ್ರತಾಪ ರುದ್ರನಿಗೆ ಸೋಲಿಸಿಬಿಟ್ಟು ಇದೇ ಸಮಯದಲ್ಲಿ ಇತಿಹಾಸಕಾರ ಹೇಳ್ತಾರ, 2ನೇ ವಾರಂಗಲದ ಕಾಕತೀರ ದೊರೆ 2ನೇ ಪ್ರತಾಪ ರುದ್ರ. ರೀ ಮಾಡ್ಬರಿ, ಮಾಡ್ರಿ, ಇಲ್ಲ ಮಾಡ್ರಿ 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 ಮಾಡ್ರಿ. ಆಮೇಲೆ ರೆಕಾರ್ಡಿಂಗ್ ಇರುತ್ತೆ ನೋಡ್ರಿ, ಆಪ್ನಾಗ ಇರುತ್ತೆ ಸಿಸ್ಟಮ್. ಇಲ್ಲ ನೋಡ್ರಿ, ಯಾಕ್ರಿ ಊಟ ಮಾಡ್ಬೇಕ್ರಿ? ಇರ್ಲಿ. 2ನೇ ಪ್ರತಾಪ ರುದ್ರನಿಗೆ ಸೋಲಿಸ್ಬಿಟ್ಟು ಅಲ್ಲಿ ವಾರಂಗಲ ಪ್ರದೇಶದಲ್ಲಿರುವ ಕೊಹಿನೂರು ವಜ್ರ. ಇತಿಹಾಸಕಾರ ಹೇಳ್ತಾರೆ ಇದೇ ಸಮಯದಲ್ಲಿ ಮಲ್ಲಿಕ್ ಕಾಫೂರ್ 2ನೇ ಪ್ರತಾಪ ರುದ್ರನ್ನು ಸೋಲಿಸಿಬಿಟ್ಟು ಈ ಕೊಹಿನೂರು ವಜ್ರವನ್ನು ಅಲ್ಲಾವುದ್ದೀನ್ ಖಿಲ್ಜಿ ಒಯ್ದು ಕೊಟ್ಟಂತ ಹೇಳಿದ್ರೆ ಕೋಫಿ ಖಾನ್ ಅನ್ನೋ ಒಬ್ಬ ಇತಿಹಾಸಕಾರ ಹೇಳೇನ್ರಿ. ಕರೆಕ್ಟಾ? ಇದೇ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿರುವ ಈ ಒಂದು ಯಾವುದೇ ಕೊಹಿನೂರು ವಜ್ರವನ್ನು ಎಲ್ಲಿ ಹೋಗಿರ್ತಾರೆ? ಅಲ್ಲಾವುದ್ದೀನ್ ಖಿಲ್ಜಿ ಆಸ್ಥಾನಕ್ಕೆ ಹೋಗಿರ್ತಾರೆ ನೋಡ್ರಿ. ಅಂತ ಹೇಳಿದವ್ರು ಯಾರೇ? ಕೋಫಿ ಖಾನ್. ನೋಡ್ರಿ, ಕೊಹಿನೂರು ವಜ್ರವನ್ನು ಮಲ್ಲಿಕ್ ಕಾಫೂರ್ ಯಾರಿಗೆ ಕಳಿಸ್ತಾನ್ರಿ? ಅಲ್ಲಾವುದ್ದೀನ್ ಖಿಲ್ಜಿಗೆ. ಹೇಳಿದವ್ರು ಯಾರೇ? ಕವಿ ಕೋಫಿ ಖಾನ್ ಅನ್ನೋ ಬರ್ತಾನ, ಕೋಫಿ ಖಾನ್. ನೆಕ್ಸ್ಟ್ ಸರ್, ವಾರಂಗಲ ಪ್ರದೇಶ ಎಷ್ಟು ಸಂಪತ್ತು ಭರಿತಾಗಿದೆ ವಿಚಾರ ಮಾಡ್ರಿ. ಈ ಕೊಹಿನೂರು ವಜ್ರ ಜೊತೆಗೆ 1000 ಒಂಟೆಗಳು, 600 ಕುದುರೆಗಳು, 3 ತಿಂಗಳು ವೇದಾವತ್ರಿ ಇಲ್ಲಿದೆಲ್ಲ ಸಂಪತ್ತು. ಎಷ್ಟು ಸಾಮ್ರಾಜ್ಯ ಇರ್ಲಿಕ್ಕೆ ಇಲ್ಲಿ ವಿಚಾರ ಮಾಡ್ರಿ. ವಾರಂಗಲದ ಕಾಕತೀರ ಅದ್ರ ಒಳಗಿಂದ 1 ಕುದುರೆ ನಿಮಗ್ ಕೊಟ್ರನ ಸಾಕು. ನಿಮ್ಮ ಮನೆತನನೇ ನೀವಲ್ಲ, ನಿಮ್ ಮನೆತನನೇ, ಫ್ಯಾಮಿಲಿನೇ ಸ್ಟ್ರಾಂಗ್ ಆಗಿಬಿಡ್ತೀರಿ ನೀವು, ರೈಟ್ ರೀ? ನೀವ್ ಅದಕ್ಕೇನೆ ಇರ್ಬೇಕಾಗಿತ್ತು ಆ ಟೈಮ್. ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ, ಒಬ್ಬರು ವಾಣಿಕೆ ಒಬ್ಬವ. ಕರೆಕ್ಟ್ ಇರಾಗದಾಗಿತ್ತು. ನೀವು ಇಂದಿರಾ ಗಾಂಧಿ. ನೆಕ್ಸ್ಟ್ ಕೊಹಿನೂರು ವಜ್ರ ನೋಡು, ಕೋಫಿ ಖಾನ್ ಹೇಳಿರ್ತಾನೆ. ಎಲ್ಲಿ ಕಳಿಸಿರ್ತಾನೆ ಮಲ್ಲಿಕ್ ಕಾಫೂರ್? ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಸರ್, 1309 ಆದ್ಮೇಲೆ ಯಾವ್ದು ಹೇಳ್ರಿ? 1310. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಕರ್ನಾಟಕದ ಮೇಲೆ ದಾಳಿ, ಕರ್ನಾಟಕದ ದ್ವಾರ ಸಮುದ್ರದ ಮೇಲೆ ದಾಳಿ ಆಳುತ್ತಿರುವ ಸಾಮ್ರಾಜ್ಯ ಹೊಯ್ಸಳರ 3ನೇ ವೀರ ಬಲ್ಲಾಳ ಆಳ್ವಿಕೆ ಮಾಡ್ತಿರ್ತಾನೆ. ಯಾರು ಹೇಳ್ರಿ? ಹೊಯ್ಸಳರ ಅತ್ಯಂತ ಪ್ರಸಿದ್ಧ ದೊರೆಯನ್ನು ಕೂಡ 3ನೇ ವೀರ ಬಲ್ಲಾಳ. 2ನೇ ಮತ್ತು ಕೊನೆಯ ದೊರೆ 3ನೇ ವೀರ ಬಲ್ಲಾಳ. ಹಂಪಿ ನಗರದ ಸ್ಥಾಪಕ ಕೇಂದ್ರ ಅಂದ್ರೆ 3ನೇ ವೀರ ಬಲ್ಲಾಳ.
ಹಂಪಿ ನಗರದ ಸ್ಥಾಪಕ 3ನೇ ವೀರಬಲ್ಲಾಳ ರೀ. ಯಾಕಂದ್ರ ಹೊಯ್ಸಳರ ಸಾಮ್ರಾಜ್ಯ ಕೊನೆಯದಾಗಿ ಯಾವ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಆಯ್ತಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹೋಗಿ ಮರ್ಜ್ ಆಗಿರ್ತದೆ. ಇದನ್ನ ಕ್ವಶನ್ ಕೇಳ್ಯಾರಿ. ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಯಾವ್ದ್ರಿ? ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡ ಮನೆತನಕ್ಕೆ ಅಂದ್ರೆ ಕದಂಬರ ಹಾಕ್ಬೇಕು. ಕರ್ನಾಟಕವನ್ನು ಆಳಿದ್ರು ಮೊದಲು ಶಾತವಾಹನರು, ಶಾತವಾಹನರ ನಂತರ ಕದಂಬರಿಗೆ ಸೋಲಿಸೋರು ಗಂಗರಿಗೆ ಹೊಡೆದವರು ಬಾದಾಮಿ ಚಾಲುಕ್ಯರು ಹೊಡೆದವರು ರಾಷ್ಟ್ರಕೂಟರು ಹೊಡೆದವರು ಕಲ್ಯಾಣಿ ಚಾಲುಕ್ಯರು ಸೋಲಿಸೋರು ಹೊಯ್ಸಳರು ಹೋಗ್ಬಿಟ್ಟು ವಿಜಯನಗರ ಆದ್ಮ್ಯಾಗ ಮೈಸೂರು ಒಡೆಯರು, ಆಮೇಲೆ ಯಲಹಂಕ ನಾಡು ಪ್ರಭುಗಳು ಆದ್ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಕೆ.ಸಿ. ರೆಡ್ಡಿ, ಸಿದ್ದರಾಮಯ್ಯ. ಕರೆಕ್ಟಾ? ಈ ಪ್ರಶಸ್ತಿ ಯಾರೇ? ಸಿದ್ದರಾಮಯ್ಯ. ಕರೆಕ್ಟಾ? ಇರ್ಲಿ. 1310ರಲ್ಲಿ ದ್ವಾರ ಸಮುದ್ರದ ಮೇಲೆ ದಾಳಿ. ಸರ್, ದ್ವಾರ ಸಮುದ್ರ ಅಂದ್ರೆ ಈಗಿನ ಹಾಸನ ಜಿಲ್ಲೆ ಹಳೆಬೀಡು ಪ್ರದೇಶದ ಮೊದಲ ಹೆಸರು ದ್ವಾರ ಸಮುದ್ರ ಎಂದಾಗಿತ್ತು. ಕರೆಕ್ಟಾ? ಹಳೆಬೀಡಿನ ಹಿಂದಿನ ಹೆಸರು ಯಾವುದು? ದ್ವಾರ ಸಮುದ್ರ. ಈ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿಬಿಡ್ತಾನ್ರಿ. ದ್ವಾರ ಸಮುದ್ರ ಅಂದ್ರೆ ಈಗಿನ ಹಾಸನ ಜಿಲ್ಲೆ ಹಳೆಬೀಡು ಪ್ರದೇಶದ ಮೇಲೆ ಆಳುತ್ತಿರುವ ದೊರೆ ಯಾರೇ? ಹೊಯ್ಸಳರ ಕೊನೆಯ ದೊರೆ ಯಾರೇ? 3ನೇ ವೀರಬಲ್ಲಾಳ. ಹೊಯ್ಸಳರ ಕೊನೆಯ ದೊರೆ 3ನೇ ವೀರಬಲ್ಲಾಳ. ಸರ್, ಈ ಹಂಪಿ ನಗರದ ಸ್ಥಾಪಕ ಯಾರು? ಇದು ಜಿಕೆ ಗೊತ್ತಿರಲಿ, ಇತಿಹಾಸ ಬರ್ತಾರೆ. ಹಂಪಿ ನಗರದ ಸ್ಥಾಪಕ ವೀರಬಲ್ಲಾಳ. ವಿಜಯನಗರ ಸಾಮ್ರಾಜ್ಯ ಹಂಪಿ ಅದ ನೋಡ್ರಿ. ಆ ಹಂಪಿ ಅದು ರಾಜಧಾನಿ ಇರ್ಲಿ, ಆ ನಗರ ಸ್ಥಾಪನೆ ಮಾಡಿದವ್ರು ಯಾರ್ರಿ? 3ನೇ ವೀರಬಲ್ಲಾಳ. ನೋಡ್ರಿ ಸರ್, ಇಲ್ಲಿನೂ ಕೂಡ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿ 3ನೇ ವೀರಬಲ್ಲಾಳನ್ನು ಸೋಲಿಸ್ಬಿಟ್ಟು ಇಲ್ಲಿಂದನೂ ಕೂಡ ಏನ್ ಮಾಡ್ತಾನ? ಸಂಪತ್ತನ್ನು ಎಲ್ಲಿ ಕಳಿಸ್ತಾನ್ರಿ? ಮಲ್ಲಿಕಾಪುರ, ದೆಹಲಿಗೆ ಕಳಿಸ್ತಾನ. ನೆಕ್ಸ್ಟ್ ಸರ್ 13 ಇದಾದ್ಮೇಲೆ ಯಾವ್ದು ಬರ್ತಾರೆ? 1311 ಮಧುರೈ ಮೇಲೆ ದಾಳಿ. ಮಧುರೈ ಎಲ್ಲಿ ಬರ್ತಾರೆ? ತಮಿಳುನಾಡು. ಮಧುರೈ ಮೀನಾಕ್ಷಿ ದೇವಾಲಯ ಕಂಡು ಬರೋದು ಎಲ್ಲಿ? ತಮಿಳುನಾಡು. ನಾನು ನಿಮ್ಗೆ ಕ್ವಶನ್ ಕೇಳ್ರಿ. ತಮಿಳುನಾಡಿನಲ್ಲಿ ಮಧುರೈ ಕಂಡು ಬರ್ತದೆ. ಮಧುರೈ ಕಂಡು ಬರೋದು ಕಾವೇರಿ ನದಿ ಉಪನದಿಯಾದ ವೈಗೈ ನದಿಯಲ್ಲಿ. ಇದು ಕ್ವಶನ್ ಕೇಳ್ಯಾರಿ ಆಲ್ರೆಡಿ. ಕರೆಕ್ಟ್? ವೈಗೈ ಇದು ಮಧುರೈ ಅದ ನೋಡ್ರಿ. ಮಧುರೈ ಕಂಡು ಬರೋದು ಕಾವೇರಿ ನದಿಯ ಉಪನದಿ ಆಗಿರತಕ್ಕಂತ ಯಾವ್ದು ಹೇಳ್ರಿ? ವೈಗೈ ನದಿ ತೀರದ ಕಂಡು ಬರ್ತದೆ. ಈ ಮಧುರೈ ಯಾವುದಕ್ಕೆ ಫೇಮಸ್ ಅಪ್ಪ ಅಂದ್ರೆ ಮೀನಾಕ್ಷಿ ದೇವಾಲಯ ಅದ. ಯಾವ್ದ್ರಿ? ಮೀನಾಕ್ಷಿ ದೇವಾಲಯ. ಸರಿ, ಮೀನಾಕ್ಷಿ ದೇವಾಲಯ ಯಾವ ರಾಜ್ಯ ಅಥವಾ ಯಾವ ಸಾಮ್ರಾಜ್ಯ ಅಂದ್ರೆ ಯಾವ ಸಾಮ್ರಾಜ್ಯದ ಸಮಯದಲ್ಲಿ ನಿರ್ಮಾಣ ಆಗಿತ್ತಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ನೋಡ್ರಿ. ಒಂದು ಚಾಮುಂಡಿ ಬೆಟ್ಟ ಮೆಟ್ಟಿಲ ಕಟ್ಟದವರು ನಂದಿ ವಿಗ್ರಹ ಅದಿಲ್ಲ, ಚಾಮುಂಡೇಶ್ವರಿ ದೇವರಲ್ಲಿ ಅದ. ಕರ್ನಾಟಕದ ಸಾಂಸ್ಕೃತಿಕ ನಗರ ಯಾವ್ದ್ರಿ? ಆ ಮೈಸೂರಿನಲ್ಲಿರುವ ಚಾಮುಂಡಿ ಬೆಟ್ಟ ಮೇಲೆ ಇರುವ ಚಾಮುಂಡೇಶ್ವರಿ ದೇವಸ್ಥಾನ ಯಾರ ಸಾಮ್ರಾಜ್ಯ, ಯಾರ ಅವಧಿಯಲ್ಲಿ ಆಗಿದೆ? ಇದನ್ನು ಕೂಡ ವಿಜಯನಗರ ಸಾಮ್ರಾಜ್ಯ ಹಾಕ್ಬೇಕು. ಆಮೇಲೆ ಮಧುರೈ ಮೀನಾಕ್ಷಿ ದೇವಾಲಯಕ್ಕೆ ಕೂಡ ವಿಜಯನಗರ ಸಾಮ್ರಾಜ್ಯ ಹಾಕ್ಬೇಕು. ಕರೆಕ್ಟ್ರೆ? ಮಧುರೈ ಮೀನಾಕ್ಷಿ ದೇವಾಲಯ ನೋಡ್ರಿಲ್ಲ, ಮಾಲಾಶ್ರೀ ಪಿಕ್ಚರ್ದಾಗಿಲ್ಲ ನೋಡ್ರಿಲ್ಲ, ಶಕ್ತಿ ಪಿಕ್ಚರ್ದಾಗ ಹೇಳ್ಕೊಂಡ್ ಬರ್ತಾವ ನೋಡ್ರಿಲ್ಲ. ನೋಡಲ್ಲ ಎಂತವೆಲ್ಲ ಅಲ್ಲಿ ಮಧುರೈ ನೋಡ್ಬೇಕು, ಮೀನಾಕ್ಷಿ ಅಬ್ಸರ್ವ್ ಮಾಡ್ಬೇಕು, ಉಳಿಕಿದ್ರೆ ಅಬ್ಸರ್ವ್ ಮಾಡಬಾರ್ದು ಅಂತವೆಲ್ಲ ನೋಡಲ್ಲ ನೀವು. ನೋಡ್ರಿ ಮಧುರೈ ಮೀನಾಕ್ಷಿ ದೇವಾಲಯ. ಆ ಮಧುರೈ ಪ್ರದೇಶದಲ್ಲಿ ಆಳುತ್ತಿರೋರು ಯಾರಪ್ಪ ಅಂದ್ರೆ ಪಾಂಡ್ಯ ಸಾಮ್ರಾಜ್ಯ. ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಆಳ್ವಿಕೆ ಮಾಡ್ತಿರ್ತಾರೆ. ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಮತ್ತು ಕ್ವಶನ್ ಕೇಳ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಅಥವಾ ಮಲ್ಲಿಕಾಪುರ ಮಧುರೈ ಮೇಲೆ ದಾಳಿ ಮಾಡಿದಾಗ ಆಳುತ್ತಿರುವ ಮನೆತನ ಪಾಂಡ್ಯ ಮನೆತನದ ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಆಳ್ವಿಕೆ ಮಾಡ್ತಿದ್ರು. ಮಧುರೈ ಪ್ರದೇಶ ಯಾವುದಕ್ಕೆ ಪ್ರಸಿದ್ಧಿ ಕೇಳಿದ್ರ? ಮೀನಾಕ್ಷಿ ದೇವಾಲಯಕ್ಕೆ ಪ್ರಸಿದ್ಧಿ. ಈ ಮಧುರೈ ಪ್ರದೇಶ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ. ಈ ಮಧುರೈ ಯಾವ ನದಿ ತೀರದಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಕಾವೇರಿ ನದಿ ಉಪನದಿ ಆಗಿರ್ತಕ್ಕಂಥ ವೈಗೈ ನದಿ ತೀರದಲ್ಲಿ ಕಂಡು ಬರುತ್ತೆ. ಕ್ಲಿಯರ್? ಓಕೆ. ನೆಕ್ಸ್ಟ್ 1311ರಲ್ಲಿ ಮಧುರೈ ಮೇಲೆ ದಾಳಿ. ಲಾಸ್ಟ್ ಇಡೀ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ಕೊನೆಯ ದಾಳಿ ಯಾವ್ದು ಹೇಳ್ಬೇಕ್ರಿ? ಲಾಸ್ಟ್ 1312ರಲ್ಲಿ
ಇದೇ ದೇವಗಿರಿಯ ಯಾದರ ಧ್ವನಿ ಮತ್ತ ಮೂರನೇ ಬಾರಿನೂ ಶಂಕರ ದೇವಾನ ಇದ್ದಿರ್ತಾನೆ. ಯಾರು ಹೇಳ್ರಿ? ಶಂಕರ ದೇವ. ದೇವಗಿರಿಯ ಶಂಕರ ದೇವನ ಮೇಲೆ ದಾಳಿ. ಕ್ಲಾಸ್ ಹಲೋ, ಕ್ಲಾಸ್ನ ಇದ್ದೀನಿ ಸಮರ್ 4 o'clock. ನೋಡ್ರಿ ಏನಂದ್ರ ಕೊನೆಯ ದಾಳಿನ ಕೇಳಿದ್ರೆ ಏನಾಗ್ಬೇಕ್ರಿ? ದೇವಗಿರಿಯ ಶಂಕರ ದೇವನ ಮೇಲೆ ದಾಳಿ. ಕ್ವಶನ್ ಏನ್ ಕೇಳ್ತಾರ ಗೊತ್ತ್ರಿ ನಿಮ್ಗ? ಅಲ್ಲಾವುದ್ದೀನ್ ಖಿಲ್ಜಿಯು ಅಧಿಕಾರಕ್ಕೆ ಬಂದಾಗ ಮೊದಲ ದಾಳಿ ಕೇಳಿದ್ರಂದ್ರ 1297ರ ಸೋಲಂಕಿಗಳದ್ರೆ ಗುಜರಾತಿನ ಮೇಲೆ ದಾಳಿ ಅಥವಾ ಎರಡನೇ ಕರ್ಣದೇವನ ಮೇಲೆ ದಾಳಿ. ಕರೆಕ್ಟಾ? ಒಂದನೇ ಕ್ವಶನ್. ಎರಡನೇ ಕ್ವಶನ್, ಉತ್ತರ ಭಾರತ ಮೇಲೆ ದಾಳಿ ಮಾಡಿದ, ಇದು ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದ ಮೊದಲ ಯಾವ್ದು ಕೇಳಿದ್ರಪ್ಪ ಅಂದ್ರೆ ದೇವಗಿರಿ ಯಾವ್ದಾದ್ರೆ ರಾಮಚಂದ್ರ ಮೇಲೆ. ದಕ್ಷಿಣ ಭಾರತ ಮೊದಲ ದಾಳಿ ಯಾರ ಮೇಲ್ರಿ? ದೇವಗಿರಿಯ ಯಾದವ್. ಉತ್ತರ ಭಾರತ ಅಥವಾ ಅಧಿಕಾರಕ್ಕೆ ಬಂದಾಗ ಕೇಳಿದ್ರೆ ಏನಾಗ್ಬೇಕು? ಗುಜರಾತ್ ಮೇಲೆ ದಾಳಿ. ಆದರೆ ದಕ್ಷಿಣ ಭಾರತ ಮೊದಲ ದಾಳಿ, ದಕ್ಷಿಣ ಭಾರತ ಕೊನೆಯ ದಾಳಿನೂ ಕೂಡ ಮೊದಲ ದಾಳಿ, ಕೊನೆಯ ದಾಳಿ 1312. ಇಷ್ಟೆಲ್ಲಾನು ಕೂಡ ನೋಡ್ರಿ 1307ರಲ್ಲಿ ದೇವಗಿರಿ ಯಾದವರ ಮೇಲೆ ದಾಳಿ ಮಾಡಿಬಿಟ್ಟು ರಾಮಚಂದ್ರನ ಸೋಲಿಸಿ ಎರಡನೇ ಕರ್ಣದೇವನ ಸೋಲಿಸ್ಬಿಟ್ಟು ದೇವಿ ಕರ್ಕೊಂಡು ಹೋಗ್ಬಿಟ್ಟು ಮಲ್ಲಿಕಪ್ಪರ ಕಿಶೋರ್ ಖಾನ್ಗೆ ಏನ್ ಮಾಡ್ತಾನ? ಮದುವೆ ಮಾಡಿಸ್ತಾನ. ಆಮ್ಯಾಗ ನೆಕ್ಸ್ಟ್ ವಾರಂಗಲದ ಕಾಕತಿಯರ ಮೇಲೆ ದಾಳಿ ಮಾಡಿ ಎರಡನೇ ಪ್ರತಾಪರುದ್ರನ್ನು ಸೋಲಿಸಿಬಿಟ್ಟು ಅಪಾರವಾದ ವಜ್ರ ಸಂಪತ್ತುಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ಕಳಿಸ್ತಾರೆ. ಆಮೇಲೆ ನೆಕ್ಸ್ಟ್ ದ್ವಾರ ಸಮುದ್ರ ಅಂದ್ರೆ ಈಗಿನ ಹೊಯ್ಸಳ ಕರ್ನಾಟಕ ಪ್ರದೇಶದ ಹಾಸನ ಜಿಲ್ಲೆ ಹಳೆಬೀಡಿನ ಮೇಲೆ ದಾಳಿ ಮಾಡ್ತಾನ. ಇಲ್ಲಿ ಯಾರಿಗ ಮೂರನೇ ವೀರಬಲ್ಲಾಳನ್ನು ಸೋಲಿಸ್ಬಿಡ್ತಾನೆ. ಇಲ್ಲಿಯ ಕಪ್ಪು ಕಾಣಿಕೆ ತಗೊಂಡು ಹೋಗ್ತಾನ. ಆಮೇಲೆ ಕೊನೆ ಲಾಸ್ಟ್ ಪೂರ್ತಿ ದಕ್ಷಿಣಕ್ಕೆ ಬರ್ತಾನ. ತಮಿಳುನಾಡು ದಕ್ಷಿಣಕ್ಕೆ ಇಲ್ರಿ, ಮತ್ತ ಇಲ್ಲಿ ದಕ್ಷಿಣ ಪ್ರದೇಶ ಪೂರ್ತಿ ದಕ್ಷಿಣಕ್ಕೆ ಬಂದು ಈ ಮಧುರೆ ಮೇಲೆ ದಾಳಿ ಮಾಡಿಬಿಟ್ಟು ಇಲ್ಲಿನೂ ಕೂಡ ಸುಂದರ ಪಾಂಡ್ಯ ವೀರ ಪಾಂಡ್ಯನ ಮೇಲೂ ಕೂಡ ಏನ್ ಮಾಡ್ತಾನ ಅಂದ್ರ ದಾಳಿ ಮಾಡಿ ಕಪ್ಪು ಕಾಣಿಕೆ ತಗೊಂಡು ಹೋಗ್ಬಿಡ್ತಾನ. ಕೊನೆಯ ದಾಳಿ ಮತ್ತೆ ಎಲ್ಲಿ ಹೋಗ್ತಾನ? ಪುನಃ ಹೋಗುವಾಗ ಗುಜರಾತಿನ ಮೇಲೆ ಲಾಸ್ಟ್ ದಾಳಿ ಮಾಡಿ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಹತ್ರ ಯಾರು ಹೋಗ್ತಾರ? ಮಲ್ಲಿಕಪ್ಪರ ಹೋಗ್ತಾನೆ. ಇಷ್ಟೆಲ್ಲ ಹೋಗ್ಲಕ್ಕ 1312 1315 16 ಸಮಯ ಬಂದ್ಬಿಡುತ್ತೆ. ಕರೆಕ್ಟಾ? ಮುಂದೆ ಕೊನೆಯದಾಗ ಏನ್ಬಿಡುತ್ತ? ಮಲ್ಲಿಕಪ್ಪರು ಹೋಗತ್ತನ ಕೂಡ ಇನ್ನ ಪದ್ಮಾವತಿನೇ ನಾವ ಪದ್ಮಾವತಿ ಫುಲ್ಲ ಹೋಗ್ಬಿಟ್ಟದ. ಕಮಲಾದೇವಿ ಸನಿ ನಡಿ ಪದ್ಮಾವತಿನಿ ಹಂಗ ಅವನಿಗೆ ತೆಲಿಗೇರ್ಬಿಟ್ಟಿದ್ ಪೂರ್ತಿ. ಯಾರಿಗ? ಅಲ್ಲಾವುದ್ದೀನ್ ಖಿಲ್ಜಿಗೆ. ಒಂದ್ ದಿನ ಇವ ಏನ್ ಮಾಡ್ತಾನ? ಮಲ್ಲಿಕಪ್ಪರು ಯಾರ ಹತ್ರ ಹೋಗ್ತಾನ ನೋಡ್ರಿ? ಅಲ್ಲಾವುದ್ದೀನ್ ಖಿಲ್ಜಿ ಹತ್ರ ಮಲ್ಲಿಕಪ್ಪರು ಹೋಗ್ತಾನ. ಹೋಗ್ಬಿಟ್ಟು ಏನ್ ಹೇಳ್ತಾನ ನೋಡ್ರಿ? ರಾಜರೇ, ನಾನು ದಕ್ಷಿಣ ಭಾರತದ ಅತ್ಯಂತ ಸಂಪತ್ಭರಿತವಾದ ಏನಪ್ಪಾ ಅಂದ್ರೆ ನಿಮಗ ಸಂಪತ್ತು ತಂದು ಕೊಟ್ಟಿನಿ, ನಿಮ್ಮ ಮಗನಿಗೆ ಸೊಸಿ ತಂದು ಕೊಟ್ಟಿನಿ, ನಾನು ನಿಮಗ್ ಸೊಸಿ ತಂದು ಕೊಟ್ಟಿನಿ, ಮಗಳಿಗ ಏನಪ್ಪಾ ಅಂದ್ರ ನಿಮ್ಮ ಮಗನಿಗ ಪತ್ನಿ ತಂದು ಕೊಟ್ಟಿನಿ, ಇಷ್ಟೆಲ್ಲಾ ಮಾಡಿನಿ ಅಂತ ಹೇಳಕ್ ಹೋಗ್ತಾನ. ಇವ ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಏನೇನ್ ಮಾಡಿದೆ, ದಕ್ಷಿಣ ಭಾರತಕ್ಕೆ ಇಷ್ಟು ವರ್ಷ ಹೋಗಿದೆ, ಏನ್ ಮಾಡಿದೆ, ಏನ್ ಸುದ್ದಿ ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಯಾರು? ಮಲ್ಲಿಕಪ್ಪರ. ಕೂತು ಕೇಳೋರು ಯಾರು? ರಾಜ ಹಿಂಗಲ್ಲೇ ಬೆಡ್ ಮೇಗೆ ಕೋಮದ ಬಿದ್ದಿಡತದ. ಅದು ಸುಮ್ಮ ಅಲ್ಲಿದೆ ಜರ ಊಟ ಕುಂಟ್ರ ಅಲ್ಲೇ ಕುಂಟ್ರ ಅಲ್ಲೇ ಅವ್ನ ಅರಮನೆದಾಗ ಇದ್ದಿರ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಈ ಮಲ್ಲಿಕಪ್ಪರ್ ಏನ್ ಎಕ್ಸ್ಪ್ಲೇನ್ ಮಾಡೋದ್ ನೋಡ್ತಿರ್ತಾನವ. ಇವನೀಗ ನೋಡಿ ಮೊದಲೇ ಇವ ನಪುಸಕ ಲಿಂಗ, ನೋಡ್ಲಿಕ್ ಅತ್ಯಂತ ಸುಂದರ ಅದ. ಇವನು ಮುಂದ್ ಒಂದ್ ಮಹಿಳೆ ನಿಂತರು ಕೂಡ ಫೇಲ, ಅಷ್ಟು ಸುಂದರ ಇರ್ತಾನೆ. ಯಾರು? ಮಲ್ಲಿಕಪ್ಪರ್. ಇವ ನೋಡ್ಕಿಸಿದ್ರ ಮಲ್ಲಿಕಪ್ಪರ ಮುಖದಾಗ ಪದ್ಮಾವತಿ ಕಾಣಿಸ್ಬಿಡ್ತಾಳ ಅವನಿಗೆ. ಮಲ್ಲಿಕಪ್ಪರ ಮುಖದಾಗ ಯಾವಾಗ ಪದ್ಮಾವತಿ ಕಾಣಿಸ್ಬಿಡ್ತಾಳ ಅವಾಗ ಇವ ಅಲ್ಲಾವುದ್ದೀನ್ ಖಿಲ್ಜಿ ಕೋಮಾದಂದ್ ಹೊರಗೆ ಬಂದಿಸಿದ್ರೆ ಇವನ ಮ್ಯಾಗೆ ಅಟೆಂಪ್ಟ್ ಮಾಡ್ಬಿಡ್ತಾನ್ರಪ್ಪ. ಇವ ಇದು ಅಂತ ಪರಿವೇಶ ಮಾಡವು ಹೊರಗೆ ಅಂತೇಳಿ ನಾವ ಅಲ್ಲಿದ ತಪ್ಪಿಸ್ಕೊಂಡು ಮಲ್ಲಿಕಪ್ಪರು ಹೊರಗೆ ಬರ್ತಾನ. ಅಪ್ಪ ಇವನು ಸನಿ ಹೋದ್ರಿಂದ ಡೇಂಜರ್, ಇವನಿಗೆ ಗಂಡ ಅವ ಇವನ ಗೊತ್ತಾಗಲಿಲ್ಲ. ಆ ಲೆವೆಲ್ಗೆ ತೆಲಿಕರ ಮಾಡ್ಕೊಂಡು ಒಪ್ಪ ಅಂತೇಳಿ. ಯಾರೇ? ಮಲ್ಲಿಕಪ್ಪರ. ಆದ್ರೂ ಕೂಡ ಅವ್ನಿಗೆ ಮಲ್ಲಿಕಪ್ಪರಿಗೆ ಹಿಂಗೆ ಹಿಂಸೆ ಮಾಡಕತ್ತಾನ. ಒಂದ್ ದಿನ ಮಲ್ಲಿಕಪ್ಪರ್ ಏನ್ ಮಾಡ್ತಾನಂದ್ರ ಊಟದಾಗ ಏನಪ್ಪಾ ಅಂದ್ರೆ ಬಾ ಪಾತ್ರ ಕರೆದು ಬಿಟ್ಟು ಊಟದಾಗ ವಿಷಯ ಹಾಕಿ ಅಲ್ಲಾವುದ್ದೀನ್ ಖಿಲ್ಜಿ ಬಂದ್ ಮಾಡ್ಬಿಡ್ತಾನೆ. ಯಾವಾಗ್ರಿ? 1316ರಲ್ಲಿ ಯಾರ ಮರಣ ಆಗಿಬಿಡುತ್ತಾರೆ? ಖಿಲ್ಜಿಯ ಮರಣ. ಅಂದ್ರ ಹೆಂಗಾಯ್ತು ನೋಡ್ರಿ? ದೇವರು ಕರ್ಮ ರಿಟರ್ನ್ಸ್ ಸಾಕಿದ ಜಲಾಲುದ್ದೀನ್ ಖಿಲ್ಜಿಗೆ ಮೋಸದಿಂದ ಕೊಲೆ ಮಾಡಿಬಿಟ್ಟ. ಇಲ್ಲಿ ಸಾಕಿದಿರತಕ್ಕಂತ ಮುಂದೆ ಯಾರು? ಮಲ್ಲಿಕಪ್ಪರ ಅವನಿಗೆ ವಿಷ ಹಾಕೊಲ್ದು ಬಿಟ್ಟ. ಗೊತ್ತೈತೆ? ಜೀವನದಾಗ ನೀವು ಮಾಡಿದ್ರೆ ನೀವು ಅನುಭವಿಸ್ತೀರಿ.
ಇತಿಹಾಸ ಯಾಕೆ ಓದ್ಬೇಕು ಗೊತ್ತೈತ್ರಿ? ಕರ್ಮ ರಿಟರ್ನ್ಸ್, ರೈಟ್ ಐತ್ರಿ? ನೀವ್ ಯಾರಿಗೆ ಏನ್ ಮಾಡಿದ್ರದು ಶೆಡ್ಯೂಲ್ ಬಡಿತದನೆ, ಆದ್ರೆ ಅಟ ನಿಮ್ಗೆ ಗೊತ್ತಾಗಿರ್ಲಿ. ಕರೆಕ್ಟ್? ಅದಕ್ಕೆ ನೀವು ಜೀವನದ ಏನಾದ್ರೂ ಕೂಡ ತಿಳ್ಕೊಂಡು ನಡಿಯತ್ ಹೇಳ್ತಾರೆ. ತಿಳಿದು ನಡಿಬೇಕು. ಏನಾರ ತಿಳಿತ್ರಿ? ಏನ್ ಇಲ್ರಿ? ನಿದ್ದೆ ಹೊಂಟದ? ನಿದ್ದೆ ಹೊಂಟದ ಅಂದ್ರೆ ನಿಮ್ಮ ಮನ್ಸಿಗೆ ಹತ್ತದ ಅಂದಂಗ. ಅಲ್ಲೌದಿನ ಕಿಲ್ಚಿಗೆ ಹಿಂಗ ಆಗದಿದ್ದಿಲ್ಲ ಅಂತ ಹೇಳಿ. ಏನದರಿ? ರತನ ಸಿಂಗ ಎಂತ ಒಳ್ಳೆ ಮನುಷ್ಯ ಅವ ಹೋಯ್ತು. ಕರ್ಣದೇವ ಅಂದ್ರೆ ಸುಂದರವಾದ ಮಹಿಳೆಯರು ಮದುವೆ ಮಾಡ್ಕೊಳ್ಳೋದೇ ತಪ್ಪೇನ್ರಿ? ಅದನ್ನ ವಿಚಾರ ಮಾಡ್ರಿ ನೀವು. ರತನ್ ಸಿಂಗ ಪದ್ಮಾವತಿ ಮದುವೆ ಮಾಡ್ಕೊಂಡು ತನ್ನ ಜೀವ ಕಳ್ಕೊಂಡು, ಕರ್ಣದೇವ ಕಮಲಾದೇವಿ ಮದುವೆ ಮಾಡ್ಕೊಂಡು ತನ್ನ ಜೀವ ಕಳ್ಕೊಂಡ್ ಬಿಟ್ಟ. ಸಂಪತ್ತಿಗೆ ಬೆನ್ನ ಹತ್ತಿ ಅದು ಹಮ್ಮೀರ ದೇವ ರಣಮಲ್ಲನ ಜೊತೆ ಏನಪ್ಪಾ ಅಂದ್ರೆ ಸಂಪತ್ ಸಲಕ ಅದು ಸಂಪತ್ತು ಪಡೆದ್ನು ತಪ್ಪೆ. ಅಂದ್ರೆ ಇದರ ಅರ್ಥ ಏನು? ಜೀವನದಾಗ ಸುಂದರವಾದ ಮಹಿಳೆ ಜೊತೆಗೆ ಇದ್ರು ಕೂಡ ಡೇಂಜರ್, ಅತಿ ಹೆಚ್ಚು ಹಣ ಇದ್ರು ಕೂಡ ಡೇಂಜರ್. ಕರೆಕ್ಟ್? ಏನಿಲ್ಲತ್ರಿ? ಅದಕ್ಕೆ ಹಿರಿಯರ ಹತ್ರ ತಮ್ಮ ಮನೀಗ ಚಂದ ಹೊಂದ್ಕೊಂಡು ಹೋದ್ರ ಮದ್ವಿ ಮಾಡ್ಕೋ. ನಿನಗೇನ್ ಒಯ್ದು ಎಲ್ಲ ನಾಟಕನಾಗ ನಿಂದ್ರಸದ. ನಮ್ ಮನಿಗೆ ಹೊಂದ್ಕೊಂಡಿ ಬಂದವ್ರಿಗೆ ಹಿರಿಯರಿಗೆ ಏನಪ್ಪಾ ಅಂದ್ರ ರೆಸ್ಪೆಕ್ಟ್ ಕೊಟ್ಟಿ, ನಮಗ್ ರೆಸ್ಪೆಕ್ಟ್ ಕೊಟ್ಟಿದ್ರೆ ಸಾಕಪ್ಪ ಮನಿಗೆ ಹೊಂದ್ಕೊಂಡಿ. ಕರೆಕ್ಟ್? ಅದಕ್ಕೇನೆ ಹಿರಿಯರ ಮಾತು ಕೇಳಬೇಕು. ಕರೆಕ್ಟ್? ಸುಂದರವಾದ ಮಹಿಳೆ ಬಿಟ್ಟು ಹೋಗೋ ಮನುಷ್ಯರ್ಲ. ಕರೆಕ್ಟ್? ಎದ್ದಿದ್ದಾರ ದಡ ಅಂದ್ರೆ ಈ ಎಲ್ಲ ಇತಿಹಾಸ ಯಾಕೆ ಓದಿಬೇಕು? ಇದರ್ಕಲ್ಲ ಹಂಗಂತಲ್ಲ, ಹಣಿ ಬರ ಅನ್ನೋದು ಇರ್ತದ್ರಿ. ಮತ್ ನೀವ್ ಹಂಗ ತಿಳ್ಕೊಂಡು ಸರ್ ಹಿಂಗ್ ಹೇಳ್ತಾರ. ಇತಿಹಾಸ ಇದ್ದುದನ್ನೇ ಹೇಳಾಗತ್ತೀನಿ. ಕರೆಕ್ಟ್? ನೋಡ್ರಿ ಒಂದ್ಸರ್ತಿ ರಿಪಿಟೇಷನ್ ಮಾಡ್ರಿ. ನೋಡ್ರಿ ಏನೇನ್ ಹೇಳಿದ್ರಿ ಇವತ್ತ? ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿ ಕಾಲಾವಧಿ ಎಷ್ಟ್ರಿ? 1296 1316. ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಅಲಿ ಋಷಪ್ ಆಗಿತ್ತು. ಅವನಿಗೆ ಇತಿಹಾಸದಾಗ ಇನ್ನೊಂದು ಹೆಸರು ಏನಿತ್ರಿ? ಎರಡನೇ ಅಲೆಕ್ಸಾಂಡರ್. ಅಂದ್ರೆ ಇಡೀ ಪ್ರಪಂಚವನ್ನು ಗೆಲ್ಲುವ ಆಸೆ ಹೊಂದಿದ್ದಾರೆ. ನೆಕ್ಸ್ಟ್ ಸಿಕಂದ್, ಅವನಿಗಿರುವ ಬಿರುದು ಯಾವ್ದ್ರಿ? ಅಂದ್ರೆ ತನ್ನಿಂದ ತಾನೇ ಇಟ್ಕೊಂಡಿದ್ರಿ ಸಿಕಂದರ್ ಏಸಾನಿ, ಅಂದ್ರೆ ನಾನೇ ದೇವರ ಪ್ರತಿನಿಧಿಯನ್ನ. ನೆಕ್ಸ್ಟ್ ಇವನು ಜಲಾಲುದ್ದೀನ್ ಖಿಲ್ಜಿ ಸಮಯದಲ್ಲಿ ಯಾವ ಪ್ರಾಂತ್ಯದ ಅಧಿಕಾರಿಯಾಗಿದ್ದ? ಡೆಕ್ಕನ್ ಪ್ರಾಂತ್ಯದ ಅಧಿಕಾರಿಯಾಗಿದ್ದ. ನೆಕ್ಸ್ಟ್ ಮುಂದೆ 1290ರಲ್ಲಿ ಯಾರ ಮೇಲೆ ದಾಳಿ ಮಾಡಿದ್ರಿ? ದೇವಗಿರಿಯ ಯಾದವ ದೊರೆ ರಾಮಚಂದ್ರನ ಮೇಲೆ ದಾಳಿ ಮಾಡಿ ಅಪಾರವಾದ ಸಿರಿ ಸಂಪತ್ತನ್ನು ಕೊಳ್ಳೆ ಹೊಡೆದು ಮುಂದೆ ಜಲಾಲುದ್ದೀನಿಗೆ ಮಣಿಕಪುರದಲ್ಲಿ ಕೊಲೆ ಮಾಡಿ ಮುಂದೆ 1297ರಲ್ಲಿ ಯಾರ 1297ರಲ್ಲಿ ಯಾರು ಬರ್ತಾರೆ? ಸಿಂಹಾಸನ, ಇದು ಶ್ರೀನಗರವನ್ನು ನಿರ್ಮಾಣ ಮಾಡಿ ಸಿಂಹಾಸನಕ್ಕೆ ಯಾರು ಬರ್ತಾರ? ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ನೋಡ್ರಿ, ಇವ ಅತಿ ಹೆಚ್ಚು ಮಂಗೋಲಿಯರು ಇವನ ಸಮಯದಲ್ಲಿ 12 ಬಾರಿ ದಾಳಿ ಮಾಡಿರ್ತಾರ ಅಂತೇಳಿ. ಈ ಮಂಗೋಲಿಯರ ದಾಳಿಯನ್ನು ಮೊದಲಿಗೆ ತಡೆ ಹಿಡಿದವರು ಯಾರಪ್ಪ ಅಂದ್ರೆ ಜಾಫರ್ ಖಾನ್. ಅಲ್ಲಿ ನೋಡಿ, ಮಂಗೋಲಿಯರ ದಾಳಿಯನ್ನು ತಡೆಗಟ್ಟಲು ಸಿಂಧೂ ನದಿಗೆ ಕೋಟೆಯನ್ನು ನಿರ್ಮಾಣ ಮಾಡಿದವ, ಗೋಡೆಯನ್ನು ನಿರ್ಮಾಣ ಮಾಡಿದವರು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅನ್ರಿ ನಿಮ್ಮ ವೈದ್ಯ ಏನ್ ಓದ್ತಾರೆ? ಸ್ಪಿರಿಟ್ ಅನ್ನ ಅವನ ಚಿರುಗುತ್ತಿದೆ. ನಾ ನಿಮ್ಕ ಸಣ್ಣದ ನೀವ್ ಮಾಡ್ತೀರಿ ನೋಡ್ರಿ. ಗಾಜಿ ಅದನ್ನ ನೋಡಿಕೊಳ್ಳಕ್ ಯಾರಿಗೆ ನೇಮಕ ಮಾಡಿದ್ರೆ? ಹೆಂಗಿರ್ಬೇಕು ಗೊತ್ತರಿ? ಹಿಂಗ ಕರೆಂಟ್ ಹೊಡೆದಂಗ ಇರ್ಬೇಕು. ಹಿಂಗ ಅವಾಗ ಎಕ್ಸಾಮ್ ಕ್ಲಿಯರ್ ಆಗ್ತದ. ಇಲ್ಲಿ ಕುತ್ತಕ್ರ 100% ನೀವು ಇಲ್ಲೇ ಇರ್ಬೇಕ್ರಿ. ಕರೆಕ್ಟ್ ಇಲ್ಲ ಸಿಸ್ಟರ್? ಆದ್ರೆ ಫ್ಯಾಮಿಲಿ ಇದ್ದವ್ರಿಗೆ ಆಗಲ್ಲ. ಏನ್ರ ಇರ್ತಾವ ಸ್ವಲ್ಪ ಕಮಿಟ್ಮೆಂಟ್ಗಳು. ನಾವ್ ಅತ್ತಿ ಅಂದಂಗ ಆಗಲ್ರಿ. ಬಟ್ ಏನ್ ಮಾಡಕ್ ಬರಲ್ಲ. ನೀವು ಗೆದಿಬೇಕಪ್ಪ ಅಂದ್ರೆ ಅವೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಏನ್ ಮಾಡಕ್ ಬರಲ್ಲ. ಅವೆಲ್ಲ ಇದು ಗೆದ್ರಿ ಅಂದ್ರೆ ನಿಮ್ಮಂತ ಈಗ ಬ್ಯಾಚಲರ್ ಇದ್ದು ನೌಕರಿ ಮಾಡಕ್ ಹೋಗುತ್ತೆ. ನಿಮ್ ಜೊತೆ ಫ್ಯಾಮಿಲಿ ಇದ್ರು ಓದ್ ನೌಕರಿ ಮಾಡ್ಕೊಂಡ್ರೆ ಅವ್ರು ನಮ್ಮ ಪ್ರಕಾರ ಗ್ರೇಟ್. ಏನ್ರಿ ಸರ್ ಸಿಂಗಲ್ ಇದ್ರೆ ಬೇಲಿಗತ್ರಿ ಅಂತ ಅನ್ಬೇಡ್ರಿ. ನಾನೇ ಬೇಕೊಳಂಗತ್ತ ಹಂಗೆ ತಿಳ್ಕೊಬೇಡ್ರಿ. ಬಟ್ ಓದ್ರಿ, ಒಟ್ ಏನಾದ್ರೂ ಸೋಲ್ಕೊಬೇಡ್ರಿ. ಏನಾದ್ರು ಈ ತರ ಓದ್ಕೋತಂದ್ರೆ ಯಾಕೆ ನೀವು ಸೋಲಾಗ್ತದ? ನಿಮ್ಗ ಆತದ್ರಿ? ಆಗಲ್ಲ. ದೇವ್ರೇ ತಿಳಿವಾಗ್ತಾನ. ಬಂದಿ ದೇವ್ರೇ ನಿಮ್ಮ ಪರಿಶ್ರಮಕ್ಕೆ ದೇವ್ರೇ ಬಂದು ತಿಳಿವಾಗ್ತಾನ. ಆದ್ರೆ ನಾವು ಡೆಡಿಕೇಶನ್ ಮಾಡ್ಬೇಕು. ಪಾಸಿಟಿವ್ ಇರ್ಬೇಕು, ನೆಗೆಟಿವ್ ಇರಬಾರ್ದ್ರಿ. ನೆಗೆಟಿವ್ ಮಾತಾಡೋಕ್ ಸಂಘಟನೆ ಜೊತೆಗೆ ನೀವು ಇಟ್ಕೋಬೇಡ್ರಿ. ಅವಕ್ಕ ಅವಾಯ್ಡ್ ಮಾಡ್ಕೋತ ಹೋಗ್ರಿ. ರೈಟ್? ಆಗಲೇ ಎಟ್ಟು ಓದಿಬೇಕು. ಅಪ್ಪಿ ಎಡು ತಗದ ಅದು ಎಲ್ಲಿದ್ ಹೊಂಟಾವು? ನಮ್ದೇನ ಆಗ್ತದ? ನೀ ಹುಟ್ಟದೇ ತಪ್ಪದ ಮೊದಲ. ಕರೆಕ್ಟ್ ರೀ? ಅವ್ರು ನೋಡ್ರಿ ನನಕಿಂತ ಮೊದಲು ಬರ್ತಾರ ನೋಡ್ರಿ. ಡೈಲಿ ಫಿಕ್ಸ್ ಅವ್ರು ಇವ್ರು ಬರ್ತಾರ್ರಿ, ಅವ್ರು ಬರ್ತಾರ್ರಿ. ನೀವು ಫಾಸ್ಟ್ ನೀವೇ ಇರ್ತೀರಿ. ನೋಡ್ರಿ 3 ಗಂಟೆಗೆ ಬಂದ ನಾರೇ ಇರ್ತಾರ. ಹ್ಯಾಂಗ್ ಮಾಡೋದ್ ಹೇಳಿ?
ಆ 3ರಿಂದ 3:30 ತನ ಹೇಳಿದ್ರೆ ಒಮ್ಮೆ ಬಂದಂದ್ರೆ ಏನ್ ಮಾಡ್ತೀರಿ? ಎಕ್ಸಾಮ್ದಾಗ ಲಾಸ್ಟ್ ಇಡೀ ಒಂದ್ ವರ್ಷ ಓದೋದಕ್ಕಿಂತ ಒಂದಿನ ರಾತ್ರಿ ಸುಮ್ ರಿಪಿಟೇಷನ್ ಮಾಡಿರ್ತಾರೆ, ಅವೇ 10 ಬರ್ತಾವ, ಹೇಳಕ್ಕಾಗಲ್ಲ. ಆದ್ರೆ ಪ್ರತಿ ಒಂದೊಂದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಜೀವನದ. ಕರೆಕ್ಟ್? ಹಾ, ಓಕೆ. ಯಾರಿಗೆ ನೇಮ ಅಂದ್ರೆ ಮಂಗೋಲಿಯರಿಂದ ಕಾಪಾಡಿದವನು ಜಾಫರ್ ಖಾನ್. ಆದ್ರೆ ಅಲ್ಲಿ ಗೋಡೆ ಕಟ್ಬಿಟ್ಟು, ಸಿಂಧೂ ನದಿಗೆ ಗೋಡೆ ಕಟ್ಬಿಟ್ಟು ಅಲ್ಲಿ ಯಾರಿಗೆ ನೇಮಕ ಮಾಡ್ತಾನ? ನೆಕ್ಸ್ಟ್ ನೋಡ್ರಿ ಇಲ್ಲಿ ಸರ್, ಉತ್ತರ ಭಾರತದ ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಸಿದ್ಧ ಸೇನಾಧಿಪತಿಗಳು ನಸರತ್ ಖಾನ್, ಉಲುಗ್ ಖಾನ್. ನೆಕ್ಸ್ಟ್ ಉತ್ತರ ಭಾರತ ದಂಡಯಾತ್ರೆ ನೇತೃತ್ವ ವಹಿಸಿಕೊಂಡರು ಯಾರು? ಓಕೆ. ಉತ್ತರ ಭಾರತ ಮೇಲೆ ದಾಳಿ ಮಾಡಿದಾಗ ಮೊಟ್ಟ ಮೊದಲ ದಾಳಿ ಗುಜರಾತಿನ ಮೇಲೆ. ಗುಜರಾತಿನ ಮೊದಲ ಹೆಸರು ರಾಜಧಾನಿ. ಅಲ್ಲಿ ಆಳುತ್ತಿರುವ ದೊರೆ ಯಾರು? 2ನೇ ಕರ್ಣದೇವ. ಪತ್ನಿ ಯಾರು? ಮಗಳು. ಗುಜರಾತಿನ ಕ್ಯಾಂಬೆ ತೀರದಲ್ಲಿ ಯಾರನ್ನ ಖರೀದಿ ಮಾಡಿದ್ರಿ? ಅವ್ರಿಗೆ ಏನಂತ ಕರೆದ್ರಿ ಇತಿಹಾಸದಾಗ? ಇವರೇ ಮುಂದೆ ಏನಾಗ್ತಾರ್ರಿ? ದಕ್ಷಿಣ ಭಾರತದ ಪ್ರಸಿದ್ಧ ಸೇನಾಧಿಪತಿ. ಯಾರ ಸೇನಾಧಿಪತಿ? ಮಲಿಕ್ ಕಫರ್. ನೆಕ್ಸ್ಟ್ ಮುಂದ ಇವ್ರು ಗುಜರಾತಿನ ಮೇಲಿನ ದಾಳಿಯ ಸವಿ ನೆನಪಿಗಾಗಿ, ಗೆಲುವಿನ ಸವಿ ನೆನಪಿಗಾಗಿ ಏನ್ ಕಟ್ಟಿಸ್ತಾರೆ? ಎಲ್ಲಿ ಬರ್ತಾರೆ ಇದು? ಇದು ಏನಂದ್ರೆ ವೈಜ್ಞಾನಿಕ ತಳಹದಿ ಮೇಲೆ ಭಾರತದಲ್ಲಿ ಕಟ್ಟಿದ ಮೊಟ್ಟ ಮೊದಲ ಕಟ್ಟಡ ಯಾವ್ದ್ರಿ? ಅಲೆ ದರ್ವಾಜ. ನೆಕ್ಸ್ಟ್ ಮುಂದೆ ದಕ್ಷಿಣ ನೋಡಿ, 2ನೇ ದಾಳಿ ಯಾವ್ದು ಹೇಳ್ರಿ? 1309ರಲ್ಲಿ ರಣತಂಬೂರದ ಮೇಲೆ ದಾಳಿ. ಎಲ್ರಿ? ರಣತಂಬೂರ ಎಲ್ಲಿ ಬರ್ತಾರೆ? ರಾಜಸ್ಥಾನದ ರಾಜಧಾನಿ ಏನಂತ ಕರೀತಾರೆ? ಯಾವ ನದಿ ರೀ? ಅಲ್ಲಿ ಆಳುತ್ತಿರೋದ್ರಿ ಮಂತ್ರಿ. ಅಲ್ಲಿ ಮರಣ ಹೊಂದಿದವ್ರು ಯಾರೇ? ನಸರತ್ ಖಾನ್. ರಣತಂಬೂರ ರಾಷ್ಟ್ರೀಯ ಉದ್ಯಾನವನ ಎಲ್ಲದರಿ? ಓಕೆ. ನೆಕ್ಸ್ಟ್ ಇಡೀ ಅಲ್ಲಾವುದ್ದೀನ್ ಖಿಲ್ಜಿಯಲ್ಲಿ ಇಡೀ ಪ್ರಮುಖ ಎಲ್ಲಾ ದಾಳಿಗಳಲ್ಲಿ ಅಥವಾ ಉತ್ತರ ಭಾರತ ದಾಳಿಗಳಲ್ಲಿ ಪ್ರಮುಖ ದಾಳಿ ಯಾವ್ದಪ್ಪ ಅಂದ್ರೆ 1303 ಮೇವಾಡದ ಮೇಲೆ ದಾಳಿ. ರಾಜಧಾನಿ ಆಳುತ್ತಿರುವ ದೊರೆ ರಜಪುತ್ರ ರತನ್ ಸಿಂಗ. ಪತ್ನಿ ಯಾರು? ಪದ್ಮಾವತಿ. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಗ ಮತ್ತು ಯಾರು? ರಾಣಾ ರತನ್ ಸಿಂಗನ. ಅಲ್ಲಾವುದ್ದೀನ್ ಖಿಲ್ಜಿ ಯಾರಿಗೆ ಸೋಲಿಸ್ತಾನ್ರಿ? ರತನ್ ಸಿಂಗ. ಅವರ ಪತ್ನಿ ಪದ್ಮಾವತಿ ಏನ್ ಮಾಡ್ತಾರೆ? ಜೋಹಾರ್ ಪದ್ಧತಿ. ಕರೆಕ್ಟ್? ಅಂದ್ರೆ ಪತಿ ಮರಣ ಹೊಂದಿದಾಗ ಪತ್ನಿ ಚಿತೆಗೆ ಹಾರೋದು. ರೈಟ್? ನೆಕ್ಸ್ಟ್ ಸರ್, ಇದು ಎಲ್ಲಾನು ಕೂಡ ಯಾವ ಒಂದು ಕತಿ ಒಳಗದಂದ್ರೆ ಮಲಿಕ್ ಮೊಹಮ್ಮದ್ ಜೈಸಿ ಬರೆದಿರುವ ಪದ್ಮಾವತ್. ಯಾವ ಭಾಷೆ? ರೈಟ್. ನೆಕ್ಸ್ಟ್ ಮುಂದ ದಕ್ಷಿಣ ಭಾರತ ದಂಡಯಾತ್ರೆಗಳಲ್ಲಿ ನೋಡ್ರಿ ಪ್ರಸಿದ್ಧ ಸೇನಾಧಿಪತಿ ಯಾರೇ? ಇವ್ರಿಗೆ ಬಿರುದು ಯಾವ್ದ್ರಿ? ಹಜಾರ್ ದಿನಾರ್. ನೆಕ್ಸ್ಟ್ ಎಲ್ಲಿ ಖರೀದಿ ಮಾಡಿರ್ತಾರೆ? ಯಾವಾಗ್ರಿ? ಗುಜರಾತ್ ಮೇಲೆ ದಾಳಿ ಮಾಡಿದ ಸಮಯದಲ್ಲಿ ಬರ್ಬೇಕಾದ್ರೆ ಇವ್ರಿಗೆ. ನೆಕ್ಸ್ಟ್ ಮುಂದೆ ನೋಡ್ರಿ, ಮೊದಲ ದಾಳಿ ಯಾವ್ದ್ರಿ? ಯಾರಿರ್ತಾರೆ? ನೆಕ್ಸ್ಟ್ ಅದರಲ್ಲಿ ಯಾರನ್ನು ಸೋಲಿಸ್ತಾನಪ್ಪ ಅಂದ್ರೆ ರಾಮಚಂದ್ರ ಮತ್ತು ಕರ್ಣದೇವ. ಈ ಒಂದು ದೇವಲ ದೇವಿ ಯಾರ ಮದುವೆ ಆಗ್ತಾರೆ? ಕಿಜರ್ ಖಾನ್. ಯಾರು ಇವನು? ಯಾವ ಪ್ರಾಂತ್ಯ ಆಳ್ತಿದ್ರಿ? ಮೇವಾಡ. ಕರೆಕ್ಟ್? ನೆಕ್ಸ್ಟ್ ಮುಂದೆ 1309ರಲ್ಲಿ ಯಾವುದ್ರ ಮೇಲೆ ದಾಳಿ? ವಾರಂಗಲದ ಕಾಕತಿಯರು. ಎಲ್ಲಿ ಬರ್ತಾರೆ? ಆಳುತ್ತಿರೋದ್ರೆ ರಾಜಧಾನಿ. ಕೊಯ್ನೂರು ವಜ್ರ ಎಲ್ಲಿ ತಗೊಂಡು ಹೋದ್ರಿ? ದೆಹಲಿಗೆ. ಯಾರು ಹೇಳ್ಯಾರ್ರಿ? ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ದ್ವಾರ ಸಮುದ್ರ ಮೇಲೆ ದಾಳಿ ಮಾಡಿದಾಗ ಆಳುತ್ತಿರೋದ್ರೆ ಯಾರು? ದ್ವಾರ ಸಮುದ್ರದ ಹಿಂದಿನ ಹೆಸರು? ಹಂಪಿ ನಗರದ ಸ್ಥಾಪಕ? 3ನೇ ಹೊಯ್ಸಳ ಸಾಮ್ರಾಜ್ಯ. ಕೊನೆಯದಾಗಿ ಎಲ್ಲಿ ಹೋಗಿ ಸೇರ್ಕೊಂಡಿದ್ದು ಮರ್ಜ್ ಐತ್ರಿ? ವಿಜಯನಗರ. ಇದನ್ನ ಕೇಳ್ತಾರೆ. ಹೊಯ್ಸಳರು ಯಾರನ್ನು ಕೊನೆಗಾಣಿಸಿ ಅಧಿಕಾರಕ್ಕೆ ಬಂದ್ರು? ಕಲ್ಯಾಣಿ ಚಾಲುಕ್ಯರು. ಕರೆಕ್ಟ್? ಕಲ್ಯಾಣಿ ಚಾಲುಕ್ಯ ರಾಜಧಾನಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣ. ಬಸವ ಕಲ್ಯಾಣ ಯಾವ ನದಿ ತೀರದಾಗ? ಚೌಕ ಸಮಾಧಾನ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಕಂಡು ಬರೋದು ಚುಳುಕಿ ನದಿ ತೀರ. ಹಾ, ಹೇಳ್ಬೇಕಲ್ರಿ ಗಪ್ಪ ಕೂತೀರಿ? ಹಾ, ಕನ್ಫ್ಯೂಸ್ ಡೌಟ್ ಐತೇನ್ರಿ? ಏನ್ಯಾಗ ಬರ್ಲಿ ಬಿಡ್ಬೇಕು. ನಮ್ ತಪ್ಪೈತಲ್ರಿ, ಮತ್ತೊಮ್ಮೆ ಯಾವತ್ತೂ ತಪ್ಪು ಮಾಡಲ್ರಿ. ಸುಮ್ ಕುಂಡ್ರಬಾರ್ದು ನೋಡ್ರಿ. ಬೇರೆಯವ್ರು ನಕ್ತಿರೋದನ್ನ ತಲೆ ಕಟ್ಸ್ಕೋಬಾರ್ದು. ನಕ್ರು ಆಯ್ತು, ಅವ್ರ ಹೊಲ ಕಾಣಿಸ್ತಾವ ಅಷ್ಟೇ. ರೈಟ್? ಏನ್ಯಾಗ ಬರ್ಲ ಹೋಗ್ತಾನೆ ಇರ್ಬೇಕು. ಅದು ತಪ್ಪಾಯ್ತು ಕರೆಕ್ಷನ್ ಅಥವಾ ಒಟ್ಟನೆ ತಪ್ಪಾಕಲ್ಲ. ಮುಂದೆ ಚುಳುಕಿನೇ ತಪ್ಪಾಗ್ತಿರಿ. ಯಾವತ್ತೂ ತಪ್ಪಾಗಿ ಜೀವನ ಪರ್ಯಂತ ಬಸವ ಕಲ್ಯಾಣ ನದಿ ಚುಳುಕಿ ಫಿಕ್ಸ್ ಹತ್ತಾರನೇ ಅವ್ರು. ಒಟ್ಟ ನೆನಪಾರಲ್ರಿ. ರೈಟ್? ಚುಳುಕಿ ನದಿ ತೀರದಾಗ ಅವರನ್ನು ಸೋಲಿಸಿ ಹೊಯ್ಸಳರ ಅಧಿಕಾರಕ್ಕೆ ಬರ್ತಾರೆ. ಮುಂದೆ ಕೊನೆಯದಾಗಿ ಹೊಯ್ಸಳ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಮರ್ಜ್ ಆಗ್ತದೆ. ನೆಕ್ಸ್ಟ್ ಅದಾದ್ಮೇಲೆ ದಕ್ಷಿಣ ಭಾರತ ತಮಿಳುನಾಡಿನ ಮೇಲೆ ದಾಳಿ ಮಾಡಿದಾಗ ಯಾವ ನಗರದ ಮೇಲೆ? ಮಧುರೆ. ಯಾವ್ದಕ್ಕೆ ಫೇಮಸ್ ಅದ ರೀ?
ಮೀನಾಕ್ಷಿ ದೇವರ ಯಾವ ಸಾಮ್ರಾಜ್ಯದ ಅವಧಿಯಲ್ಲಿ ಆಗಿದೆ ಇದು? ವಿಜಯನಗರ ಸಾಮ್ರಾಜ್ಯ. ನೆಕ್ಸ್ಟ್ ಆಳುತ್ತಿರುವ ದೊರೆ ಯಾರು? ಮಧುರೆ ಇರೋದು ಯಾವ ನದಿ ತೀರದಲ್ಲಿ? ವೈಗೆ. ವೈಗೆ ಯಾವ ನದಿ ಇದು ವೈಗೆ ನದಿ, ಕಾವೇರಿ ನದಿಯ ಉಪನದಿ. ನೆಕ್ಸ್ಟ್ ಕೊನೆಯ ದಾಳಿಯಲ್ಲಿ ಹೇಳ್ರಿ, ದೇವಗಿರಿಯ ಶಂಕರ ದೇವನ ಮೇಲೆ 1312ರಲ್ಲಿ ಕೊನೆಯದು. ನೆಕ್ಸ್ಟ್ ಕೊನೆಯದಾಗಿ ಅಲ್ಲಾವುದ್ದೀನ್ ಖಿಲ್ಜಿಗೆ ವಿಷ ಹಾಕಿ ಕೊಲ್ಲದರು. ಯಾಕೆ? ಅತಿ ಆಗ್ಬಾರ್ದು ಯಾವ್ದನು, ಅತಿ ಆಯ್ತು ಕಿಂಗ್ ಹಾಕ್ತಾವ. ಕರೆಕ್ಟ್ರಾ? ಓಕೆ, ಇರ್ಲಿ. ಎಷ್ಟು ಸಾಕ್ರಿ. ನಾಳೆಗೆ ಇವ್ರು ಆಡಳಿತ ಹೇಳ್ತೀನಿ. ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಬೇಕ್ರಿ. ನಾ ಕರೆಕ್ಟ್ರ? ಆಡಳಿತ ಮೇಗೆ ನಿನ್ SDA ಒಂದು ಕ್ವಶನ್ ಬಂದ ಹೇಳ್ತೀನಿ ನಾಳೆಗೆ. ನಿನ್ನ ಎಕ್ಸಾಮ್ ಬರ್ದಿರ ಗೊತ್ತರಿ? ಓಕೆ ರೀ. ಎಂಡ್. ಮಾಡ್ರಿ.